ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಗಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅರಳ್ತಾ ಇರುವಂತಹ ಸಂಬಂಧಗಳು ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿನ ಕೊಡೋದಕ್ಕೆ ನಮಗೆ ಕರಾವಳಿಯ ಪ್ರಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗಾ ಐರೋಡ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಅರಳ್ತಾ ಇರುವಂತಹ ಸಂಬಂಧ ಪ್ರತಿನಿತ್ಯ ಅರಳ್ತಾ ಇರುತ್ತೆ ಸಂಬಂಧ. ಆದರೆ ಈ ಸಂಬಂಧ ಅನ್ನೋದು ಒಂದು ಸಣ್ಣ ಪದ ಆದರೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಭಾರವಾಗಿರುತ್ತೆ. ಯಾಕಂದರೆ ಅದನ್ನು ಉಳಿಸಿಕೊಳ್ಳೋದು ಹೇಗೆ ಎನ್ನುವಂತಹ ಪ್ರಶ್ನೆಯೇ ಪ್ರತಿಯೊಬ್ಬರನ್ನ ಕಾಡ್ತಾ ಇರುತ್ತೆ. ಹಾಗಿದ್ರೆ ನಿಜವಾಗಿ ಕೂಡ ಈ ಅರಳ್ತಾ ಇರುವಂತಹ ಸಂಬಂಧವನ್ನು ಮುಂದೆ ತಗೊಂಡು ಹೋಗೋದು ಹೇಗೆ, ಅದರ ಒಳಗಿನ ವಿಶಾಲ ಪ್ರಪಂಚ ಹೇಗಿದೆ, ಇದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೋದು, ಎಲ್ಲ ವಿಚಾರವನ್ನು ಇವತ್ತಿನ ಪಾಡ್ಕಾಸ್ಟಲ್ಲಿ ತಿಳ್ಕೊಳ್ಳೋಣ. ಡಾಕ್ಟರ್, ಮೊದಲಾಗಿ ಅರಳ್ತಾ ಇರುವಂತಹ ಸಂಬಂಧದ ಬಗ್ಗೆನೇ ಹೇಳ್ತೇನೆ ನಾನು. ಫಸ್ಟ್ ಹೇಳ್ತಾರೆ ಏನಂದ್ರೆ, ಕೆಲವೊಂದು ಸಂಬಂಧದಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಇಂಪ್ರೆಷನ್ ಅನ್ನೋದು ಒಂದು ಸಂಬಂಧದಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗತ್ತೆ ಅಂತ. ಹೌದು ತಾರವರು, ನೀವು ಹೇಳಿದ ವಿಷಯ 100% ಸತ್ಯ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಅದು ನಿಜವಾದರೂ ಕೂಡ ಆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅದು ಯಾವಾಗಲೂ ಇರಬೇಕಂತ ಹಾಗೇನಿಲ್ಲ. ಫಸ್ಟ್ ಇಂಪ್ರೆಷನ್ ಕ್ಯಾನ್ ಬಿ ದಿ ಬೆಸ್ಟ್ ಇಂಪ್ರೆಷನ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್. ಅದು ಮತ್ತೆ ಕಾಲ ಕಳೆದ ಹಾಗೆ ಆ್ಯಸ್ ದ ಟೈಮ್ ಗೋಸ್ ಆನ್ ಅದು ಒಳಗಿನ ನಿಜವಾದ ರೂಪ ಏನಂತ ಮತ್ತೆ ಗೊತ್ತಾಗ್ತದೆ. ಆ ಟೈಮಲ್ಲಿ ಫಸ್ಟ್ ಇಂಪ್ರೆಷನ್ ಇದು ಬೆಸ್ಟ್ ಇದ್ದರೂ ಕೂಡ ಆಮೇಲೆ ಡಿಪೆಂಡಿಂಗ್ ಅಪಾನ್ ದಿ ಒರಿಜಿನಲ್ ವ್ಯಾಲ್ಯೂಸ್, ಒರಿಜಿನಲ್ ಸೈಕಲಾಜಿಕಲ್ ಮೇಕಪ್, ಒರಿಜಿನಲ್ ಪರ್ಸನಾಲಿಟಿ ಅಂತ ನಿಜ ರೂಪ ಏನಿರುತ್ತೆ ಅದು ಗೊತ್ತಾಗೋದು ನಿಜವಾಗಿ ಸ್ವಲ್ಪ ಸಮಯ ಕಳೆದ ಮೇಲೆ. ಆದ್ದರಿಂದ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಇದ್ದರೂ ಕೂಡ ನೀಡ್ ನಾಟ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಲಾಸ್ಟಿಂಗ್ ವಿಲ್ ಹ್ಯಾವ್ ಅದರ್ ಥಿಂಗ್ಸ್ ಟು ಮೇಂಟೈನ್. ಅದರಲ್ಲಿ ಫಸ್ಟ್ ಇಂಪ್ರೆಷನ್ ಯೂಶ್ವಲಿ ನಾವು ನಮ್ಮ ಒಳಗಿನ ಅಥವಾ ನಮ್ಮಲ್ಲಿರುವಂಥ ಒಳ್ಳೆತನವನ್ನು ಅಥವಾ ಪಾಸಿಟಿವ್ ಏನುಂಟು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನೋಡ್ತೇನೆ. ನನಗೆ ನಿಮ್ಮನ್ನು ಫಸ್ಟ್ ಮೀಟ್ ಮಾಡುವಾಗ ಅಥವಾ ಯಾರನ್ನಾದರೂ ಫಸ್ಟ್ ಮೀಟ್ ಮಾಡುವಾಗ ನಾನು ಒಳಗಡೆ ಎಷ್ಟೇ ನೋವಿದ್ದರೂ ಕೂಡ, ಒಳಗಡೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ, ಫಸ್ಟ್ ನಿಮ್ಮನ್ನು ಮೀಟ್ ಮಾಡುವಾಗ ನೀವು ಅಪರಿಚಿತರು, ಗೊತ್ತಿರೋದಿಲ್ಲ, ನಾನು ನಗಾಡಿಕೊಂಡೆ ಚಂದದಲ್ಲಿ ಮಾತಾಡ್ತೇನೆ ಅಥವಾ ನನ್ನ ಒಳ್ಳೆತನವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಉದಾಹರಣೆಗೆ ಈ ಫಸ್ಟ್ ಇಂಪ್ರೆಷನ್ ಇದು ಬೆಸ್ಟ್ ಇಂಪ್ರೆಷನ್ ಅಂತೇಳಿ ಅದು ನಾವು ಯೂಸ್ ಮಾಡೋದು ಯಾವಾಗ ಅಂತ ಹೇಳಿದರೆ, ಈ ಅಡೋಲಸೆನ್ಸಲ್ಲಿ ಹುಡುಗ ಹುಡುಗಿ ಮೀಟ್ ಆದಾಗ, ಅಥವಾ ಹುಡುಗಿಯನ್ನು ನೋಡಲಿಕ್ಕೆ ಬರುವಾಗ ಅಥವಾ ಹುಡುಗನನ್ನು ಫಸ್ಟ್ ನೋಡುವಾಗ, ಅಂದರೆ ಮದುವೆ ವಿಚಾರದ ಸಂಬಂಧದಲ್ಲಿ ಇರ್ಬೋದು, ಅಥವಾ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು. ಹೀಗೆ ಫಸ್ಟ್ ಇಂಪ್ರೆಷನ್ ವಿಲ್ ಬಿ ಯೂಶ್ವಲಿ ದಿ ಮನಸ್ಸಲ್ಲಿ ಉಳಿಯುವಂಥದ್ದು. ಬಟ್ ನೀಡ್ ನಾಟ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಇಟ್ ಮೇ ಬಿ ದ ಬೆಸ್ಟ್ ಇಂಪ್ರೆಷನ್, ಬಟ್ ನೀಡ್ ನಾಟ್ ಬಿ ದಿ ಟ್ರೂ ಇಂಪ್ರೆಷನ್ ವಿಚ್ ಇಸ್ ಲಾಸ್ಟಿಂಗ್ ಫಾರ್ ಅ ಲಾಂಗ್ ಟೈಮ್. ಅದರಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡಲಿಕ್ಕೆ ನಾನು ನನ್ನಲ್ಲಿರುವಂಥ ಒಳ್ಳೆತನವನ್ನು ತೋರಿಸ್ತೇನೆ. ಅದರಲ್ಲಿ ನೆಗೆಟಿವ್ ಏನಾದರೂ ಇದ್ದರೆ ಅದನ್ನು ನಾನು ಮುಚ್ಚಿಡ್ತೇನೆ, ಅದನ್ನು ಆದಷ್ಟು ಮಟ್ಟಿಗೆ ಸಪ್ರೆಸ್ ಮಾಡ್ತೇನೆ. ಹಾಗೆಯೇ ನಾನು ಕಾಲ ಪರ್ಯಂತ ನಿಮ್ಮನ್ನು ಮೀಟ್ ಮಾಡಿದಾಗ ಅದನ್ನೇ ಮೇಂಟೈನ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಇಂಪ್ರೆಷನ್ ಚೇಂಜ್ ಆಗೋದಿಲ್ಲ, ನನ್ನ ಮೇಲೆ ಬೆಸ್ಟ್ ಇಂಪ್ರೆಷನ್ ಇರ್ತದೆ, ನಾನು ಕೂಡ ಬೆಸ್ಟ್ ಇಂಪ್ರೆಷನ್ ಕೊಡ್ತೇನೆ, ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೇವೆ. ಆದರೆ ಈ ದಿನನಿತ್ಯ ಜೊತೆಗಿರುವ ಸಂಬಂಧಗಳಲ್ಲಿ, ಉದಾಹರಣೆಗೆ ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು. ಫಸ್ಟಿಗೆ ಫ್ರೆಂಡ್ಸ್ ಸಿಗ್ತಾರೆ, ಕ್ಲಾಸ್ಮೇಟ್ಸ್ ಇರ್ತಾರೆ, ಅವರು ಫಸ್ಟ್ ಸಿಕ್ಕಿದಾಗೆಲ್ಲ ಒಳ್ಳೆಯದಾಗ್ತದೆ, ಖುಷಿ ಚಂದದಲ್ಲಿ ಮಾತಾಡ್ತೇವೆ. ಆಮೇಲೆ ಸ್ವಲ್ಪ ದಿವಸ ಅವರೊಟ್ಟಿಗೆ ಇರುವಾಗ ಇವರದ್ದು ಇನ್ನೊಂದು ಮುಖ ಹೀಗೆ ಇದೆ ಅನ್ನುವಂಥದ್ದು ಗೊತ್ತಾಗುವಂಥ ಸಂದರ್ಭ ಕೂಡ ಇರ್ತದೆ. ಹಾಗೆ ಗಂಡ ಹೆಂಡತಿಯಲ್ಲಿ ಕೂಡ ಹಾಗೆ. ನಾನು ಒಂದು ಹುಡುಗಿಯನ್ನು ಇಷ್ಟಪಟ್ಟರೆ ಆ ಹುಡುಗಿಗೆ ಏನು ಇಷ್ಟ ಆಗ್ತದೆ ಅದನ್ನು ಹೇಳ್ತೇನೆ. ಯಾಕಂದರೆ ಅವಳ ಗಮನ ನಾನು ಸೆಳಿಬೇಕು, ಅವಳಿಗೆ ನನ್ನಲ್ಲಿ ಒಳ್ಳೆತನ ಮೂಡಿಸ್ಬೇಕು, ಅವಳಿಗೆ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬರಬೇಕು ಅನ್ನುವಂಥ ಒಂದು ಉದ್ದೇಶ. ಅದು ಖಂಡಿತ ತಪ್ಪಲ್ಲ. ಅದು ಮಾಡಬೇಕಾದಂತೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನಾವು ನಮ್ಮ ಬೆಸ್ಟ್ ಇರುವಂಥ ಕ್ವಾಲಿಟಿನ ತೋರಿಸ್ತೇವೆ. ದ್ಯಾಟ್ ವಿಲ್ ಬಿ ದಿ ಫಸ್ಟ್ ಇಂಪ್ರೆಷನ್ ವಿಲ್ ಬಿ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಎಣಿಸ್ಕೊಂಡ್ರೆ, ಆಮೇಲೆ ಒಂದು ಈ ಕೋರ್ಟ್ಶಿಪ್ ಅಂತ ಆಗುತ್ತೆ, ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆಗುತ್ತೆ, ಮದುವೆ ಎಲ್ಲ ಆದಮೇಲೆ ಆಮೇಲೆ ಒಟ್ಟಿಗೆ ಕಾಲ ಕಳಲಿಕ್ಕೆ ಶುರು ಮಾಡಿದ ಮೇಲೆ
ಒಟ್ಟಿಗಿರುವಾಗ, ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಈಗ ಫಾರಿನಲ್ಲಿ ಅದು ಕೂಡ ಸಿಕ್ಕಿದಾಗ ಇದು ಭೇಟಿ ಆದಾಗಲೇ ಅವರು ಮುಂದಿನ ಭವಿಷ್ಯ ನಿರ್ಧಾರ ಮಾಡೋ ಮುಂಚೆ ಒಟ್ಟಿಗೆ ಇದ್ದು ದೇ ವಿಲ್ ಟೆಸ್ಟ್ ದಿ ರಿಲೇಷನ್ಶಿಪ್. ಹೌದು, ಲಿವಿಂಗ್ ರಿಲೇಷನ್ಶಿಪ್ಪಿಗೆ ನಮ್ಮ ಇಂಡಿಯಾದಲ್ಲಿ ಕೂಡ ಅದು ಕಾಮನ್ ಆಗಿದೆ. ಇವನ್ ಮಂಗಳೂರಲ್ಲಿ ಕೂಡ ಅದೇನು ಈಗ ವಿಶೇಷ ಅಂತ ಅನಿಸೋದಿಲ್ಲ. ಅಂದರೆ ದೇ ವಿಲ್ ಟ್ರೈ ಟು ಟೆಸ್ಟ್ ಹೌ ವಿ ಆರ್ ಕಂಪ್ಯಾಟಿಬಲ್ ಟು ಲಿವ್ ಟುಗೆದರ್ ಅಂತ. ಅದು ಇನ್ನೊಂದು ವಿಚಾರ, ಅದು ನಾವು ಮತ್ತೆ ತಗೊಳ್ಳುವ. ಈಗ ನೀವು ಇಂಪ್ರೆಷನ್, ಇದು ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿದಲ್ಲ ಫಸ್ಟ್, ಇದು ಅದರಲ್ಲಿ ಬರೋದಾದರೆ ಕಾಲಕ್ರಮೇಣ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಉಂಟು. ಅಂದರೆ ಒರಿಜಿನಲ್ ಇಂಪ್ರೆಷನ್ ಏನುಂಟು, ಒರಿಜಿನಲ್ ವ್ಯಾಲ್ಯೂಸು, ಒರಿಜಿನಲ್ ಅವರ ಒಂದು ಒಳಗಿನ ಒಂದು ಮುಖ, ಒಳಗಿನ ಒರಿಜಿನಾಲಿಟಿ ಏನುಂಟು, ಅದು ಫಸ್ಟೇ ಬರಬೇಕಂತಿಲ್ಲ. ಕಾಲಕ್ರಮೇಣ ಅದು ಖಂಡಿತ ಬಂದೇ ಬರ್ತದೆ. ಸೊ ಲಾಸ್ಟಿಂಗ್ ಇಂಪ್ರೆಷನ್ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಮೇಂಟೈನ್ ದ ರಿಲೇಷನ್ಶಿಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಡಾಕ್ಟರ್, ಇವಾಗ ಭಾವನೆಗಳು ಅನ್ನೋದು ಬದಲಾಗ್ತಾ ಇರುತ್ತೆ, ಅದು ಮಾನವನ ಒಂದು ಸಹಜ ಗುಣ ಅಂತಾನೆ ಹೇಳ್ಬೋದು. ಆದ್ರೆ ಇವಾಗ ಈ ಗಂಡ ಹೆಂಡತಿ ಸಂಬಂಧ ಇರ್ಬೋದು, ನಮಗೆ ಬೇಕಾದಂತಹ ಅತಿ ಮುಖ್ಯವಾದ ಸಂಬಂಧದಲ್ಲಿ ಈ ಮುಖವಾಡದ ಸಂಬಂಧ ಇದು ಎಷ್ಟು ಸರಿ ಅಂತ ನೀವೊಂದು ಕಷ್ಟದ ಪ್ರಶ್ನೆನ ಕೇಳಿದಿರಿ. ಭಾವನೆ ಅಂತ ಹೇಳುವಾಗ ಅದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಇಮೋಷನ್ಸ್ ಆರ್ ಆಲ್ವೇಸ್ ಇಟ್ ಈಸ್ ಚೇಂಜಿಂಗ್. ಅದು ಸಿಚುವೇಶನಿಗೆ ಹೊಂದ್ಕೊಂಡಿರ್ಬೋದು, ಅಥವಾ ನಾವು ಏನು ಯೋಚಿಸ್ತೇವೆ ಅದನ್ನು ಹೊಂದ್ಕೊಂಡಿರ್ಬೋದು, ಅಥವಾ ನಾವಿರುವಂಥ ಒಂದು ಪರಿಸ್ಥಿತಿ ಅದನ್ನು ಹೊಂದ್ಕೊಂಡು ಇರ್ಬೋದು, ಅಥವಾ ನಮ್ಮ ಒಡನಾಟದಲ್ಲಿ ಆವಾಗ ಯಾರು ಇರ್ತಾರೆ ಅವರು ಮಾತಾಡೋ ರೀತಿ, ಅವರು ಮಾತಾಡೋದು ಎಲ್ಲ ತುಂಬ ಕಾರಣಗಳಿರ್ತವೆ ನಮ್ಮ ಭಾವನೆ ಒಂದು ಯಾವುದು ಹೊರಗೆ ಬರಬೇಕಾದ್ರೆ ಅಂತ ಹೇಳಿದರೆ. ಈ ಭಾವನೆ ಅನ್ನುವಂಥದ್ದು ಸ್ಟ್ಯಾಟಿಕ್ ಅಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಬೆಳಿಗ್ಗೆ ಇದ್ದ ಭಾವನೆ ಮಧ್ಯಾಹ್ನ ಇರೋದಿಲ್ಲ, ಮಧ್ಯಾಹ್ನ ಇರೋದು ಸಂಜೆ ಇರೋದಿಲ್ಲ, ಸಂಜೆ ಇದ್ದದ್ದು ರಾತ್ರಿ ಇರೋದಿಲ್ಲ. ಒಂದು ದಿವಸ ಇದ್ದ ಭಾವನೆ ಇನ್ನೊಂದು ದಿವಸ ಇರೋದಿಲ್ಲ, ಮತ್ತೊಂದು ದಿವಸ ಇರೋದಿಲ್ಲ. ಹಾಗೆ ಭಾವನೆಗಳು ಚೇಂಜ್ ಆಗುವಂಥದ್ದು ನಿರಂತರ, ಅದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಯೋಚನೆಗಳು ಚೇಂಜ್ ಆಗೋದಿಲ್ಲ, ಭಾವನೆಗಳು ನಿರಂತರ ಚೇಂಜ್ ಆಗುತ್ತೆ. ಅದರಿಂದ ಈ ಸಂಬಂಧದಲ್ಲಿ ಭಾವನೆಗಳು ತುಂಬ ಮಹತ್ವದ ಪಾತ್ರ ವಹಿಸ್ತದೆ. ಮಹತ್ವ ಪಾತ್ರ ಎಷ್ಟಂತ ಹೇಳಿದರೆ, ನಾನು ನನ್ನ ಮೂಡನ್ನು ನೋಡಿಕೊಂಡು ನೀವು ಮಾತಾಡುವಂಥ ರೀತಿ ಬದಲಾಗ್ತದೆ. ನಾನು ಒಳ್ಳೆ ಮೂಡಲ್ಲಿದ್ದರೆ ನೀವೊಂಥರ ಮಾತಾಡ್ತೀರಿ, ಕೆಟ್ಟ ಮೂಡಲ್ಲಿದ್ದರೆ ಇನ್ನೊಂಥರ ಮಾತಾಡ್ತೇವೆ, ನೀವು ಸಹ ಹಾಗೆ ಭಾವನೆಗಳನ್ನುವಂಥದ್ದು ನಮ್ಮ ಈ ದಿನನಿತ್ಯದ ಸಂಬಂಧದಲ್ಲಿ ಬಹಳಷ್ಟು ಪ್ರಭಾವ ಬೀರ್ತದೆ. ಮತ್ತು ಈ ಭಾವನೆಗಳು ಅದರ ಹಿಂದೆ ಜಾಡಿನಲ್ಲಿ ಹೋದರೆ ನಾವು ನಮ್ಮ ಯೋಚನೆಗಳನ್ನು ಏನು ಎಣಿಸ್ಕೊಂಡಿರ್ತೇವೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗೋದಿಲ್ಲ. ಅದು ಯೋಚನೆಗಳನ್ನು ಪ್ರಿವೆಂಟ್ ಮಾಡ್ತದೆ, ಅಥವಾ ಚೇಂಜ್ ಮಾಡ್ತದೆ, ಅಥವಾ ಯೂಶಲಿ ವಿ ಸೇ ಅವರ್ ಥಾಟ್ಸ್ ಆರ್ ಬೀಂಗ್ ಇನ್ಫ್ಲುಯೆನ್ಸ್ಡ್ ಬೈ ಇಮೋಷನ್ಸ್ ಅಂತ. ಇಮೋಷನ್ಸಿಗೆ ಅಷ್ಟು ಶಕ್ತಿ ಉಂಟು, ಇಟ್ಸ್ ಸೋ ಪವರ್ಫುಲ್. ನಮ್ಮ ಯೋಚನೆಗಳನ್ನೇ ಬದಲು ಮಾಡುವಂಥ ಕೆಪ್ಯಾಸಿಟಿ ಉಂಟು. ಇದು ಯೋಚನೆ ಮತ್ತು ಭಾವನೆ ಒಂದಕ್ಕೊಂದು ಹೊಂದಾಣಿಕೊಂಡು ಹೋದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಸಾಧಾರಣವಾಗಿ ನಾವು ಸೈಕಾಲಜಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹೇಳಿದ ಪ್ರಕಾರ, ನಾನಲ್ಲ, ಸಿಗ್ಮಂಡ್ ಫ್ರಾಯ್ಡ್ ಹೇಳುವಂಥದ್ದು ಏನು ಹೇಳಿದರೆ, ಈ ಯೋಚನೆ, ನಮ್ಮ ಥಿಂಕಿಂಗ್, ಅದನ್ನು ವಿಸ್ಡಮ್ ಅಂತ ಏನು ಹೇಳ್ತೇವೆ, ನಾವು ಬೆಳೆದ ಹಾಗೆ ನಮ್ಮ ಯೋಚನೆಗಳು ಇದು ಮೆಚುರಿಟಿ, ಪಕ್ವತೆ ಪಡ್ಕೊಂಡು ಅದು ಒಂದು ವಿಸ್ಡಮ್ ಅಂತ ಬರುತ್ತೆ. ದ್ಯಾಟ್ ಶುಡ್ ಆಲ್ವೇಸ್ ಪ್ರಿವೇಲ್ ಓವರ್ ದಿ ಇಮೋಷನ್ಸ್. ಅದು ಇಮೋಷನ್ಸ್ ನಮ್ಮ ಯೋಚನೆಗಳನ್ನು ಡೈರೆಕ್ಟ್ ಮಾಡಬಾರ್ದು. ನಮ್ಮ ಮನಸ್ಸಿನ ನಾವಿಕ ಲೀಡರ್ ಶುಡ್ ಬಿ ದಿ ವಿಸ್ಡಮ್. ಅದನ್ನು ನಮ್ಮ ಇಮೋಷನ್ಸ್ ಫಾಲೋ ಮಾಡಬೇಕು. ಇಮೋಷನ್ಸ್ ಫಾಲೋ ಮಾಡಿಕೊಂಡು ಥಾಟ್ಸ್ಗಳು ಹೋದರೆ, ಯಾಕೆ ಇದು ಹೇಳ್ತೇನೆ ಅಂತ ಹೇಳಿದರೆ, ನೀವೀಗ ಕೇಳಿದ್ರಿ ಭಾವನೆಗಳು ಎಷ್ಟು ಮುಖ್ಯ. ಭಾವನೆಗಳು ಅತಿ ಮುಖ್ಯ, ಆದರೆ ಭಾವನೆಗಳೇ ನಮ್ಮ ನಿರ್ಧಾರದ ಮೂಲ ಆಗಿರಬಾರ್ದು. ನಾವು ಏನೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ, ಡಿಸಿಷನ್ ತಗೊಳ್ಬೇಕಾದ್ರೆ, ಅಥವಾ ಒಂದು ಕನ್ಕ್ಲೂಷನ್ಗೆ ಬರಬೇಕಾದ್ರೆ, ಅಲ್ಲಿ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಅದು ಪ್ರಿಡಾಮಿನೆಂಟ್ ಆಗಿರಬೇಕು. ನಾವು ಸರಿಯಾಗಿ ಅನಲೈಸ್ ಮಾಡಬೇಕು, ನಾವು ಸರಿಯಾಗಿ ಯೋಚಿಸಬೇಕು, ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ನಮ್ಮಲ್ಲಿ ವಿಸ್ಡಮ್ ಅಂತ ಏನುಂಟು, ನಾವು ಪಕ್ವತೆ ಅಂತ ಹೇಳ್ತೇವೆ, ಅಥವಾ ವಿವೇಕ ಅಂತ ಹೇಳ್ತೇವೆ, ಅದು ಪ್ರಿವೇಲ್ ಆಗಿರಬೇಕು. ಅಂದರೆ ಅದು ಲೀಡರ್ ಆಗಿರಬೇಕು. ಈ ಭಾವನೆಗಳೇ ಮುಂದಕ್ಕೆ ಹಾಕಿದರೆ ಭಾವನೆಗಳು ಶಾಶ್ವತ ಅಲ್ಲ. ನಾನು ಶುರುವಿಗೆ ಹೇಳಿದಾಗೆ ಅದು ಫ್ಲಕ್ಚುಯೇಟಿಂಗ್,
ಅದು ಅದರದ್ದು ಬದಲಾವಣೆ ನಿರಂತರ. ಹಾಗೆ ಇದು ಸ್ಟೆಬಿಲಿಟಿ ಇಲ್ಲದಂಥ ಇಮೋಷನ್ಸನ್ನು ಬೆನ್ನಟ್ಕೊಂಡು ಹೋದರೆ ನಾವು ಕೂಡ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ನಿರ್ಧಾರಗಳು ಕೂಡ ಬದಲಾಗ್ತಾ ಇರ್ತದೆ. ಯಾಕಂತ ಹೇಳಿದರೆ ಅದು ಸ್ಟೆಬಿಲಿಟಿ ಇರುವುದಿಲ್ಲ. ಆದ್ದರಿಂದ ನಾವು ಸೈಕಾಲಜಿಯಲ್ಲಿ ಹೇಳೋದೇನಂತ ಹೇಳಿದರೆ, ಈ ಯಾವಾಗಲೂ ನಾವು ಭಾವನಾತ್ಮಕವಾಗಿದ್ದಾಗ ನಾವು ನಿರ್ಧಾರ ತಗೊಳ್ಬಾರ್ದು. ಭಾವನೆಗಳು ಶಾಂತ ಆದಾಗ, ನಾವು ಕೆರೆಗೆ ಶಾಂತವಾಗಿ ಕೆರೆಗೆ ಕಲ್ಲು ಹಾಕ್ತೇವೆ, ಅದು ವೇವ್ಸ್ ಬರ್ತದೆ ಅಲ್ವಾ. ಅದು ವೇವ್ಸ್ ಬರುವಾಗ ಅದರದ್ದು ಆಳ ಅದು ಇದು ಯಾವುದು ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅಷ್ಟು ಬದಲಾವಣೆ ಆಗ್ತಾ ಇರ್ತದೆ. ಅದೆಲ್ಲ ನಿಂತ ಮೇಲೆ ನಾವು ನೋಡುವಾಗ ಇದು ಇಷ್ಟು ಆಳ ಉಂಟಲ್ಲ ಅಂತ ನಮಗೆ ಕಾಣ್ತದೆ, ಟ್ರಾನ್ಸ್ಪರೆನ್ಸಿ ಕಾಣ್ತದೆ. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಭಾವನೆಗಳು ಶಾಂತವಾಗಿರುವಾಗ, ಒಂದು ಲೆವೆಲಲ್ಲಿರುವಾಗ ಅಥವಾ ಸ್ಟೇಬಲ್ ಆಗಿರುವಾಗ, ಆವಾಗ ನಮಗೆ ಯೋಚಿಸಲಿಕ್ಕೆ, ಅದನ್ನು ಎನಲೈಸ್ ಮಾಡಲಿಕ್ಕೆ, ಯಾವುದೇ ಒಂದು ವಿಷಯದ ಬಗ್ಗೆ ತಪ್ಪು ಸರಿ, ಪ್ರೋಸ್ ಆ್ಯಂಡ್ ಕಾನ್ಸ್ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರೋಸ್ ಆ್ಯಂಡ್ ಕಾನ್ಸನ್ನು ನಾವು ತಿಳ್ಕೊಂಡು ತಗೊಳ್ಳೋ ನಿರ್ಧಾರ ಅದು ನಮ್ಮ ವಿವೇಕವನ್ನು ಹೊಂದ್ಕೊಂಡಿರ್ತದೆ. ಅದು ಸರಿ ನಿರ್ಧಾರ ಅಂತ ನಾವು ಹೇಳ್ತೇವೆ. ಭಾವನಾತ್ಮಕವಾಗಿದ್ದಾಗ ತಗೊಂಡ ನಿರ್ಧಾರ ತಪ್ಪಾಗ್ತದೆ ಎಲ್ಲ ಸಮಯದಲ್ಲಿ ಅಂತಲ್ಲ, ಆದರೆ ತಪ್ಪಾಗುವಂಥ ಸಾಧ್ಯತೆಗಳು ಜಾಸ್ತಿ. ಯಾಕಂತ ಹೇಳಿದರೆ ಅದು ಭಾವನಾತ್ಮಕ ನಿರ್ಧಾರ ಆಗಿರುತ್ತೆ. ಆದ್ದರಿಂದ ಈ ನಮ್ಮ ಸಂಬಂಧದಲ್ಲಿ ನಾವು ನಿರ್ಧಾರಗಳನ್ನು ತಗೊಳ್ಬೇಕಂತ ಪರಿಸ್ಥಿತಿ ಬಂದಾಗ ಭಾವನೆಗಳನ್ನು ಸ್ಟೆಬಿಲೈಸ್ ಆಗಿಟ್ಟು ಯೋಚನೆಯನ್ನು ಮುಂದಕ್ಕಿಟ್ಟು ನಾವು ನಿರ್ಧಾರ ತಗೊಳ್ಬೇಕು. ಅದು ಭಾವನೆಗಳು ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ, ಆದರೆ ಯೋಚನೆಗಳು ಅದಕ್ಕಿಂತ ಜಾಸ್ತಿಯಾಗಿ ನಾವು ಅದನ್ನು ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಯೋಚನೆಯ ಮೂಲಕ ನಿರ್ಧಾರ ತಗೊಳ್ಬೇಕಾಗತ್ತೆ. ಓಕೆ, ಇವಾಗ ಒಂದು ರಿಲೇಶನ್ಶಿಪ್ಪಲ್ಲಿ ಭಾವನೆಗಳು ಬದಲಾಗತ್ತೆ, ಹೌದು, ಬದಲಾದ್ರೆ ಕೂಡ ಅವರೊಂದು ಸಂಬಂಧವನ್ನು ಉಳಿಸಿಕೊಳ್ಬೇಕು. ಇವಾಗ ನನ್ನೊಬ್ಳು ಸ್ನೇಹಿತೆ ಇದ್ಲು, ಅವಳು ಪ್ರೀತಿಸಿ ಮದುವೆ ಆಗಿದ್ದಾಳೆ. ಆದರೆ ದಿನ ಕಳಿತ ಅವಳು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ಲು, ನನ್ನ ಗಂಡ ಚೇಂಜ್ ಆಗಿದ್ದಾನೆ, ಮೊದಲಿನ ಥರ ಇಲ್ಲ, ಅವನು ತುಂಬ ಬದಲಾಗಿದ್ದಾನೆ ಅಂತ. ಈ ಒಂದು ಭಾವನೆ ಯಾಕೆ ಮದುವೆ ಆದ ನಂತರ ಬರುತ್ತೆ? ಮೇಡಮ್, ಇದು ತಾರವರ ಇದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು. ಫಸ್ಟ್ ಇಂಪ್ರೆಷನ್ ದ ಬೆಸ್ಟ್ ಇಂಪ್ರೆಷನ್, ಬಟ್ ಮೇ ನಾಟ್ ಬಿ ದ ಲಾಸ್ಟಿಂಗ್ ಇಂಪ್ರೆಷನ್. ಇದು ಕಾರಣ ಆಗುತ್ತೆ. ಯಾವಾಗಲೂ ನೀವು ಹೇಳಿದ ಉದಾಹರಣೆಯನ್ನು ತಗೊಂಡ್ರೆ, ಇದು ಗಂಡ ಹೆಂಡಂದರೆ ಮದುವೆ ನಿರ್ಧಾರದ ಪ್ರಶ್ನೆ. ಶುರುವಿಗೆ ಅವರು ನಿರ್ಧಾರ ಮಾಡುವಾಗಲ್ಲ, ನಾನು ಹಾಗೆ, ನಾನು ಹೀಗೆ, ನಾನು ಹಾಗೆ, ನಾನು ಎಷ್ಟು ಒಳ್ಳೆಯವನು, ನಾನು ಹೀಗೆ ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ ಅಂತ ನಮ್ಮ ಪಾಸಿಟಿವ್ನ ನಾವು ಪ್ರೊಜೆಕ್ಟ್ ಮಾಡ್ತೇವೆ. ಹಾಗೆ ನಮ್ಮ ಎದುರುಗಡೆ ಇರೋರು ಕೂಡ ಹಾಗೆ ಹೇಳುವಾಗ ಅವರು ಕೂಡ ಪಾಸಿಟಿವ್ನ ಪ್ರೊಜೆಕ್ಟ್ ಮಾಡ್ತೇವೆ. ಪಾಸಿಟಿವ್ ತುಂಬ ಖುಷಿ. ಆವಾಗ ಅದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಹೆಚ್ಚು ಮಾಡ್ತೇವೆ ಅಷ್ಟೇ ಹೊರತು ನಮ್ಮ ಒರಿಜಿನಲ್ ಥಾಟ್ಸ್, ಒರಿಜಿನಲ್ ಏನುಂಟು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೇವೆ ಅದನ್ನು ನಾವು ನಂಬ್ತೇವೆ. ಅದನ್ನು ನಂಬಿಕೊಂಡು ನಿರ್ಧಾರ ತಗೊಳ್ತೇವೆ. ಅದು ಆ ನಿರ್ಧಾರ ಭಾವನಾತ್ಮಕವಾಗಿ ಇದ್ದರೆ, ಭಾವನೆಗಳನ್ನು ಹೊಂದ್ಕೊಂಡು ನಿರ್ಧಾರ ಮಾಡಿಕೊಂಡಿದ್ದರೆ, ನಾನದು ತಪ್ಪಂತ ಹೇಳೋದಿಲ್ಲ. ಆದರೆ ಓವರ್ ಪೀರಿಯಡ್ ಆಫ್ ಟೈಮ್ ಅದು ಒಟ್ಟಿಗೆ ಜೀವನ ಮಾಡುವಾಗ ಅದು ನಿಜಾಂಶ ಗೊತ್ತಾಗುತ್ತೆ. ಆವಾಗ ಅವ್ರಿಗೆ ಗೊತ್ತಾಗ್ತದೆ, ನಾನೆಲ್ಲೋ ಎಡವಿದ್ದೇನೆ, ಇವರು ಆ್ಯಕ್ಚುಲಿ ಮುಂಚಿನ ಹಾಗೆ ಇಲ್ಲ. ಆ್ಯಕ್ಚುಲಿ ಅವರ ಒರಿಜಿನಲ್ ಅದು ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಒಬ್ಬರೊಬ್ಬರ ನೇಚರ್ ಹಾಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಬದಲಾಗಲಿಕ್ಕೆ ಆಗೋದಿಲ್ಲ. ನಮ್ಮ ಯೋಚನೆಗಳನ್ನು ಬದಲು ಮಾಡಲಿಕ್ಕೆ ಅಥವಾ ನಮ್ಮ ವ್ಯಾಲ್ಯೂಸ್ ಏನುಂಟು, ನಮ್ಮ ಕಲ್ಚರ್ ಏನುಂಟು, ಅದನ್ನು ನಾನು ಒಳಗಡೆ ನನ್ನಲ್ಲಿಯೇ ಅಡಗಿಸಿಟ್ಕೊಳ್ಬೋದು ಅಷ್ಟೇ ಹೊರತು ಅದನ್ನು ಹೊರಗೆ ಹಾಕಲಿಕ್ಕೂ ಆಗೋದಿಲ್ಲ, ಚೇಂಜ್ ಮಾಡಲಿಕ್ಕೆ ಆಗೋದಾದರೂ ಕೂಡ ಅದಕ್ಕೆ ಕಷ್ಟಪಡಬೇಕಾಗತ್ತೆ. ಅದರಿಂದ ಅದು ನಮ್ಮ ಒರಿಜಿನಲ್ ಆಗಿರುತ್ತೆ. ರವೀಶ್ ಅಂತ ಹೇಳಿದರೆ ಹೀಗೆ, ಅದು ನನಗೇ ಗೊತ್ತುಂಟು. ನಿಮಗೆ ನಾವು ತೋರಿಸುವಂಥದ್ದು ಅದು ನಿಮ್ಮನ್ನು ಇಂಪ್ರೆಸ್ ಮಾಡಲಿಕ್ಕೆ ನನ್ನಲ್ಲಿರುವಂಥ ಒಳ್ಳೆತನವನ್ನು ತೋರಿಸ್ತೇನೆ, ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಅಥವಾ ನಮಗೆ ಅವ್ರು ಬೇಕು, ಮದುವೆ ಆಗಬೇಕು ಅಂತ ನನ್ನ ಡಿಸಿಷನ್ ಇದ್ದರೆ ನಾನು ಪಾಸಿಟಿವ್ನ ಮಾಡಿಕೊಂಡು ತೋರಿಸ್ಕೊಂಡು ಅದು ಈ ಭಾವನೆಗಳನ್ನು ನೀವು ಹೇಳಿದಾಗ ಅದು ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಮಗೆ ಬೇಕಾದ ಹಾಗೆ ಅದನ್ನು ಭಾವನೆಗಳನ್ನು ನಾವು ಸಹ ಚೇಂಜ್ ಮಾಡ್ಕೊಳ್ಬೋದು ಉದ್ದೇಶಪೂರ್ವಕವಾಗಿ. ಹಾಗೆ ಅದು ಯಾವಾಗಲೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ದಿವಸ ಆಫ್ಟರ್ ಸಮ್ ಟೈಮ್ ದ ಒರಿಜಿನಲ್ ನೇಚರ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಆಗ ಒರಿಜಿನಲ್ ನೇಚರ್ ಬರುವಾಗ ಅದು ಹಾಗೆ ಇರ್ತದೆ. ಬದಲಾದದ್ದು ಒರಿಜಿನಲ್ ನೇಚರ್ ಅಲ್ಲ. ಫಸ್ಟ್ ಇಂಪ್ರೆಷನ್ ಹ್ಯಾಸ್ ಚೇಂಜ್ಡ್.
ಫಸ್ಟ್ ಇಂಪ್ರೆಷನ್ ಏನಿರ್ತದೆ ಅದು ಬದಲಾದದಷ್ಟೇ ಹೊರತು ಅವರು ಬದಲಾಗಿರುವುದಿಲ್ಲ. ಅವರು ನಿಜ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ, ಅದು ಬದಲಾದ ಹಾಗೆ ಕಾಣ್ತದೆ. ಆ್ಯಕ್ಚುಲಿ ದ್ಯಾಟ್ ವಿಲ್ ಬಿ ದ ರಿಯಾಲಿಟಿ. ನಾನೀಗ ಇದೆಲ್ಲ ನಾನು ಆ್ಯಕ್ಚುಲಿ ನಂಬಿಕೊಂಡು ಬಂದದ್ದು ಇದು ಅಲ್ಲ, ಅವಳು ಇವಳಲ್ಲ, ಇವನು ಅವನಲ್ಲ, ಈಗ ಇವನು ಅಂತ ಹೇಳುವಂಥದ್ದು ಪ್ರೆಸೆಂಟ್ ಈಗ ಅವರು ಬದಲಾಗಿದ್ದಾರೆ ಅಂತ ಹೇಳ್ತಿರಲ್ಲ, ಅದು ದ್ಯಾಟ್ ಮೇ ಬಿ ದ ರಿಯಲ್ ಥಿಂಗ್. ಒರಿಜಿನಲ್ ಥಿಂಗ್ ಮೇ ಬಿ ದಿ ಇಂಪ್ರೆಸಿವ್ ಥಿಂಗ್, ಒಳ್ಳೆಯದು ಅದೆಲ್ಲ, ಅದನ್ನು ನಾವು ನಂಬ್ಕೊಂಡು ನಿರ್ಧಾರ ತಗೊಳ್ತೇವೆ. ಅದು ಭಾವನೆಯಿಂದ ಪ್ರೇರಿತ ಆಗಿರುತ್ತೆ. ಆದರೆ ಲಾಸ್ಟಿಗೆ ದಿನ ಕಳೆದ ಹಾಗೆ ನಮಗೆ ನಿಜಾಂಶ ಗೊತ್ತಾಗುವಾಗ ಒರಿಜಿನಲ್ ವ್ಯಾಲ್ಯೂಸ್ ಏನುಂಟು, ಒರಿಜಿನಲ್ ಮೇಕಪ್ ಏನುಂಟು, ಅವರ ಪರ್ಸನಾಲಿಟಿ ಏನುಂಟು, ನೇಚರ್ ಏನುಂಟು, ಅದು ಹೊರಗೆ ಬಂದೇ ಬರ್ತದೆ. ಒಟ್ಟಿಗಿರುವಾಗ ಅದನ್ನು ನಾವು ಭಾವನೆಗಳಿಂದ ಅಡಗಿಸ್ಲಿಕ್ಕೆ ಆಗೋದಿಲ್ಲ, ಅದು ಬರ್ತದೆ ದಿನನಿತ್ಯದಲ್ಲಿ, ಅದೇ ಬರುವಂಥದ್ದು. ಯಾವಾಗ ಅದು ಈ ಒಳ್ಳೆ ಇಂಪ್ರೆಸಿವ್ ಕಮ್ಯುನಿಕೇಷನ್ ಅಥವಾ ಭಾವನೆಗಳು ಹಳಸ್ತಾ ಈ ಭಾವನೆಗಳು ಒಂದೇ ಥರ ಇದ್ದರೆ ಅದು ಹಳಸ್ತದೆ. ನಾನು ನಿಮಗೆ ದಿನಾ ಪಾಯಸ ಕೊಟ್ಟರೆ ಟೇಸ್ಟ್ ಫಸ್ಟ್ ಕೆಲವು ದಿವಸ ಟೇಸ್ಟ್ ಆಗ್ತದೆ, ಕಡೆಗೆ ಅದೇ ಪಾಯಸ, ಅಯ್ಯೋ ಇದು ಪಾಯಸ ಯಾಕಪ್ಪ ಕೊಡ್ತಾರೆ, ಇದು ಒಳ್ಳೆಯದಾಗೋದಿಲ್ಲ. ಹಾಗೆ ಈ ಭಾವನೆಗಳು ಕೂಡ ಹಾಗೆ, ಒಳ್ಳೆ ಇಂಪ್ರೆಸಿವ್, ಐ ಲವ್ ಯು ಸುಮ್ಮನೆ ಕೂತ್ಕೊಳ್ಳಿ ಅದನ್ನೇ ಹೇಳ್ತಾ ಇದ್ದರೆ ಜೀವನ ಆಗೋದಿಲ್ಲ. ಆಮೇಲೆ ಅದು ರಿಯಾಲಿಟಿಗೆ ಬರುವಾಗ ಗೊತ್ತಾಗ್ತದೆ ಅವರದ್ದು ನಿಜವೂ ಎಂತ, ಇದೆಲ್ಲ ತೋರಿಕೆ, ಒಳಗಿನದ್ದು ಬೇರೆ ಇರುತ್ತೆ. ಎರಡನೇ ಮುಖ ಅಂತ ಹೇಳಿದರೆ ಅದು ಅವ್ರದ್ದು ಒರಿಜಿನಲ್ ಇರುತ್ತೆ. ಅದು ಗೊತ್ತಾದಾಗ, ಇವರಿಗೆ ನಿಜಾಂಶ ಗೊತ್ತಾದಾಗ, ನಾನೆಲ್ಲ ಎಡವಿದ್ದೇನೆ, ಅವರು ಬದಲಾಗಿದ್ದಾರೆ. ಆ್ಯಕ್ಚುಲಿ ಅವರು ಬದಲಾಗಿದ್ದಲ್ಲ, ಮುಖವಾಡವನ್ನು ತೆಗೆದದ್ದು. ನೀವು ಮುಖವಾಡ ಅಂತ ಹೇಳಿದ್ರಲ್ಲ, ಮುಖವಾಡವನ್ನು ನಾವು ಧರಿಸ್ಕೊಂಡಿರ್ತೇವೆ, ಅದನ್ನು ಆಮೇಲೆ ತೆಗೆದಾಗ ಅವರಿಗೆ ಗೊತ್ತಾಗ್ತದೆ ಅದು ಆ್ಯಕ್ಚುಲಿ ಮುಖವಾಡ ಅಲ್ಲ, ಅದು ನಿಜ ಸ್ವರೂಪ. ಆದ್ದರಿಂದ ಈ ಸಂಬಂಧಗಳಲ್ಲಿ ಹೆಚ್ಚಾಗಿ ಗಂಡ ಹೆಂಡತಿ ಸಂಬಂಧ ಅಥವಾ ಹುಡುಗ ಹುಡುಗಿ ಸಂಬಂಧ ಅಥವಾ ಯಾರ ಸಂಬಂಧಗಳಿದ್ದರೂ ಕೂಡ ಅದು ಫಸ್ಟ್ ಇಂಪ್ರೆಷನ್ ನೀಡ್ ನಾಟ್ ಲಾಸ್ಟ್ ಲಾಂಗ್. ದ ಒರಿಜಿನಲ್ ಬರುವಂಥದ್ದು ಆಮೇಲೆ ಅದು ನಿಜವಾಗಿದ್ದರೆ ಅದಕ್ಕೆ ನಾವು ಹೇಳೋದು ದ ರಿಲೇಷನ್ಶಿಪ್ ಶುಡ್ ಬಿ ಟೈಮ್ ಟೆಸ್ಟೆಡ್. ಈಗ ನಾನು ಒಂದು ಸಲ ನಿಮ್ಮ ಹತ್ರ ಮೀಟ್ ಮಾಡಿದಾಗ ಆಬ್ವಿಯಸ್ಲಿ ಯು ಫೀಲ್ ದ್ಯಾಟ್ ರವೀಶ್ ತುಂಗ ಎಷ್ಟು ಒಳ್ಳೆಯವರು, ಚೆಂದ ಮಾತಾಡ್ತಾರೆ, ಹಾಗೆ ಹೀಗೆ. ಆದರೆ ಸುಮಾರು ಸಮಯ ಕಳೆದ ಮೇಲೆ ನನ್ನೊಂದಿಗೆ ಸುಮಾರು ಸಮಯ ಒಟ್ಟಿಗೆ ದಿನನಿತ್ಯ ನಿರಂತರ ದಿನದ ಹೆಚ್ಚಿನ ಸಮಯ ಇರುವಾಗ ನನ್ನ ಒರಿಜಿನಲ್ ಹೊರಗೆ ಬಂದೇ ಬರ್ತದೆ. ಆವಾಗ ಇದು ಆ ರವೀಶ್ ತುಂಗ ಅಲ್ಲ, ಇದು ಬೇರೆ ರವೀಶ್ ತುಂಗ, ಹಾಗೆ ಬರುವಂಥ ಸಂದರ್ಭಗಳು ಇರುತ್ತೆ. ಹಾಗೆ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಇದು ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಅವರು ಒಟ್ಟಿಗೆ ಜೀವನ ಮಾಡೋ ನಿರ್ಧಾರ ತಗೊಂಡಿರ್ತಾರೆ. ಅದು ಯಾರೋ ನಾವು ಕೆಲಸ ಮಾಡುವಲ್ಲಿಯ, ನಾವು ಫ್ರೆಂಡ್ಸ್ ಅಪರೂಪಕ್ಕೆ ಸಿಕ್ಕೋ ಫ್ರೆಂಡ್ಸಲ್ಲಿಯ, ಹಾಗೆ ಆದರೆ ಇಟ್ ಡಸಂಟ್ ಮ್ಯಾಟರ್ ಫಾರ್ ಅವರ್ ಡೇ ಟು ಡೇ ಲೈಫ್. ವಾಟ್ ಮ್ಯಾಟರ್ಸ್ ಇಸ್ ದ ಡೇ ಟು ಡೇ ಲೈಫ್. ನಾವು ದಿನದಲ್ಲಿ ಹೆಚ್ಚಿನ ಸಮಯ ಯಾರೊಂದಿಗೆ ಕಳಿತೇವೆ ಅವರಲ್ಲಿ ನಾವು ನಿಜ ಸ್ವರೂಪ ಹೀಗೆ ನಾನು ಎಣಿಸಿದ್ದಲ್ಲ ಅಂತ ಗೊತ್ತಾದಾಗ ಅದು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಆದರೆ ಅದರಲ್ಲಿ ಕೂಡ ಉಂಟು, ಅದನ್ನು ಇವರದ್ದು ನಿಜ ಸ್ವರೂಪ ಹೀಗೆ, ಓಕೆ ಲೆಟ್ ಮಿ ಆ್ಯಕ್ಸೆಪ್ಟ್ ದಿಸ್ ಇಸ್ ಅ ರಿಯಾಲಿಟಿ. ನಾನು ಎಣಿಸ್ಕೊಂಡು ತಪ್ಪಿರ್ಬೋದು, ಈಗ ನಿಜ ಸ್ವರೂಪ ಗೊತ್ತಾಯಿತು, ಇದು ಒರಿಜಿನಲ್ ರಿಯಾಲಿಟಿ ಅಂತ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡಿ ಗೌರವದಿಂದ ಆ್ಯಕ್ಸೆಪ್ಟ್ ಮಾಡಿ ಸ್ವೀಕಾರ ಮಾಡಿಕೊಂಡ್ರೆ ಅಲ್ಲಿ ಕೂಡ ಅದನ್ನು ಬದಲಾದ ಅದನ್ನು ಕೂಡ ನಾವು ಚೆನ್ನ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಈ ಕಾಲಕ್ಕೆ ಬದಲಾವಣೆ ನಮಗೆ ಕಾಣ್ತದ್ದಲ್ಲ, ಅದು ಭಾವನೆಗಳಿಂದ ಹೌದು. ಆದರೆ ಅವ್ರದ್ದು ಒರಿಜಿನಲ್ ಆ್ಯಟಿಟ್ಯೂಡ್ ಏನುಂಟು, ಪರ್ಸನಾಲಿಟಿ ಉಂಟು, ದ್ಯಾಟ್ ವಿಲ್ ರಿಮೈನ್ ಲಾಂಗ್. ಇಫ್ ದ್ಯಾಟ್ ನಾನು ಆದಷ್ಟು ಬೇಗ ಇನ್ನೊಬ್ಬರ ಪರ್ಸನಾಲಿಟಿನ ಅರ್ಥ ಮಾಡಿಕೊಂಡು ಅವರ ಪರ್ಸನಾಲಿಟಿಯನ್ನು ಸ್ವೀಕಾರ ಮಾಡಿ ನಾನು ಅದಕ್ಕೆ ಅಡ್ಜಸ್ಟ್ ಆದರೆ if I am able to adjust to that nature and accept that and ಅದನ್ನು ನಾನು ಗೌರವಿಸಲಿಕ್ಕೆ ಸಾಧ್ಯ ಆದರೆ then life will become so beautiful. It will be extremely beautiful. ಈ ಒರಿಜಿನಲ್ ಪರ್ಸನಾಲಿಟಿನ ನಾವು ಅದು ಹೇಳಲಿಕ್ಕೆ ಸುಲಭ, ಅದನ್ನು ನಾವು ಇದು ಥಿಯರಿ ಅಂತ ಅನ್ನಿಸ್ಬೋದು, ಅದು ಅನುಭವಿಸುವಾಗಲೇ ಗೊತ್ತಾಗ್ತದೆ. ಅದು ಕಷ್ಟ, ಆದರೂ ಸಾಧ್ಯ. ಅದು ಸಾಧ್ಯ ಆಗಿ ಚಾಲೆಂಜ್ ಆಗಿ ತಗೊಂಡ್ರೆ, ಸಾಧ್ಯ ಮಾಡಿಕೊಂಡ್ರೆ ಜೀವನ ನೀವು ಹೇಳಿದಾಗೆ ಅರಳುತ್ತದೆ.
ನಮ್ಮ ಕಮ್ಯುನಿಕೇಷನ್ ಇರ್ಬೋದು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಮ್ಮ ಪರಸ್ಪರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರ್ಬೋದು, ಅಥವಾ ಈ ನಾವು ಹೇಳ್ತೇವೆ ಈ ಸಂಬಂಧದಲ್ಲಿ ಪಿಲ್ಲರ್ಸ್ ಅಂತ ಹೇಳ್ತೇವೆ, ಕೆಲವು ಪಿಲ್ಲರ್ಸ್ ಇರ್ತದೆ. ಆ ಪಿಲ್ಲರ್ಸನ್ನು ನಾವು ಸರಿಯಾಗಿ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಅದು ದಟ್ ವಿಲ್ ಬಿ ದಿ ಸ್ಟ್ರೆಂತ್. ಉದಾಹರಣೆಗೆ ಕಮ್ಯುನಿಕೇಷನ್, ಓಪನ್ನೆಸ್. ಅಂದರೆ ಇನ್ನೊಬ್ಬರು ನಾವು ಏನೋ ಒಂದು ಮುಚ್ಚುಮರೆ ಇಲ್ಲದೆ, ಓಕೆ ಶಿ ಈಸ್ ಮೈ ವೈಫ್, ಶಿ ಹ್ಯಾಸ್ ಆಲ್ ದ ರೈಟ್ ಟು ನೋ ವಾಟ್ ಐ ಆಮ್ ಡೂಯಿಂಗ್. ಅದರಲ್ಲಿ ನಾವು ಹೇಳ್ತೇವೆ ಪ್ರೈವಸಿ ಅಂತ ಹೇಳ್ತೇವೆ, ಓಪನ್ನೆಸ್ ಅಂತ ಹೇಳ್ತೇವೆ. ಇದೆಲ್ಲ ನಿಮಗೆ ಅದು ಕಾಂಟ್ರಡಿಕ್ಟರಿ ಅಂತ ಅನ್ನಿಸ್ಬೋದು. ಆದರೆ ಅದರಲ್ಲಿ ಕೂಡ ಗಂಡ ಹೆಂಡ ಇದು ಒಂದು ವಿಷಯ ನಾವು ತಾರಾ ಅವರೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಂಟಿ ಜೀವಿ ಅಲ್ಲ, ನಾವು ಮನುಷ್ಯ ಸಮಾಜ ಜೀವಿ. ನಾವು ಇನ್ನೊಬ್ಬರೊಂದಿಗೆ ಮಾತಾಡುವಂಥ, ಇನ್ನೊಬ್ಬರೊಂದಿಗೆ ಹೊಂದಿಕೊಳ್ಳುವಂಥ, ನಾವು ಒಟ್ಟಿಗಿರುವಂಥ ಒಂದು ಮನುಷ್ಯ, ಹ್ಯೂಮನ್ ಬೀಯಿಂಗ್ ನೇಚರ್ ದಟ್ ಈಸ್ ದ್ಯಾಟ್ ವಿ ವಾಂಟ್ ಕಂಪ್ಯಾನಿಯನ್. ಒಂಟಿಯಾಗಿರೋದು ಬೇರೆ ಪ್ರಶ್ನೆ. ನಾವು ಯಾವಾಗ ಇನ್ನೊಬ್ಬರೊಟ್ಟಿಗೆ ಜೀವನ ಮಾಡಬೇಕು ಸಮಾಜದಲ್ಲಿ, ಆವಾಗ ಉದಾಹರಣೆಗೆ ಗಂಡ ಹೆಂಡತಿ ಸಂಬಂಧವೇ ತಗೊಳ್ಳುವ, ಅಥವಾ ಹುಡುಗ ಹುಡುಗಿಯ ಸಂಬಂಧ ತಗೊಳ್ಳಿ. ಅಲ್ಲಿ ಎಷ್ಟು ನಾವು ಗಂಡ ಹೆಂಡತಿ ಒಂದು ಯೂನಿಟ್ ಅಂತ ಹೇಳ್ತೇವೆ, ಗಂಡ ಹೆಂಡತಿ ಹ್ಯಾಸ್ ಟು ಬಿ ಒನ್ ಯೂನಿಟ್. ಆದರೂ ಸಹ ನಮ್ಮ ಸೈಕಾಲಜಿಯಲ್ಲಿ ಹೇಳುವಾದವರು ಅವರೊಂದು ಯೂನಿಟ್ ಅಗ್ರೀಡ್. ಬಟ್ ಅಲ್ಲಿ ಎರಡು ಮನಸ್ಸಿರುತ್ತೆ. ಎರಡು ಮನಸ್ಸಿದ್ದಾಗ ಎರಡು ಯೋಚನೆ ಇರುತ್ತೆ. ಎರಡು ಯೋಚನೆ ಇದ್ದಾಗ ಎರಡು ಭಾವನೆ ಇರುತ್ತೆ. ಎರಡು ಭಾವನೆ ಇದ್ದಾಗ ಎರಡು ವರ್ತನೆ ಇರ್ತದೆ. ಹಾಗೆ ಮನಸ್ಸನ್ನುವಂಥದ್ದು ಡುಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಟ್ವಿನ್ಸಲ್ಲಿ ಒಂದೇ ದೇಹದ ಥರ ಕಾಣ್ಬೋದು, ಫಿಸಿಕಲ್ ಡುಪ್ಲಿಕೇಶನ್ ಇಸ್ ಪಾಸಿಬಲ್. ಒಂದೇ ಥರ ಡಿಟ್ಟೋ ಐಡೆಂಟಿಕಲ್ ಟ್ವಿನ್ಸ್ ನಾನು ಕೆಲವರನ್ನು ನೋಡಿದ್ದೇನೆ. ಅವರು ಒಂದೇ ಥರ ಇರ್ತಾರೆ. ಅಯ್ಯೋ ಇವಳು ಶ್ವೇತ ನೀತ, ಶ್ವೇತನಾಗೆ ನೀತ, ನೀತನಾಗೆ ಶ್ವೇತ, ಒಂದೇ ಥರ ಫಿಸಿಕಲ್ ಇರ್ತದೆ. ನಾವು ಮಿಸ್ಟೇಕ್ ಮಾಡ್ತೇವೆ, ಅವರು ಇವಳು ಅವಳ, ಅವಳು ಇವಳ ಅಂತ. ಆದರೆ ಅವರದ್ದು ಮನಸ್ಸು ಬೇರೆ ಬೇರೆ ಇರ್ತದೆ. ಇನ್ ದ ವರ್ಲ್ಡ್ ಎಷ್ಟು ಜನಸಂಖ್ಯೆ ಇದ್ದರೆ ಅದರಲ್ಲಿ ಕೆಲವರು ಐಡೆಂಟಿಕಲ್ ಟ್ವಿನ್ಸ್ ದೇಹದಲ್ಲಿ ಒಂದೇ ಥರ ಇದ್ದರೂ ಕೂಡ ಎಷ್ಟು ಜನರಿರ್ತಾರೆ ಅಷ್ಟೇ ಮನಸ್ಸುಗಳು ಇರ್ತವೆ. ದರ್ ಇಸ್ ನೋ ಡುಪ್ಲಿಕೇಶನ್ ಆಫ್ ದ ಸೈಕ್ ಆರ್ ಮೈಂಡ್. ಆ ಟ್ವಿನ್ಸಲ್ಲಿ ಕೂಡ ದರ್ ಇಸ್ ದ ಚೇಂಜ್. ಯಾಕಂದರೆ ಅಲ್ಲಿ ಎರಡು ಮನಸ್ಸು, ಎರಡು ಮನಸ್ಸಂತ ಆದ ಕೂಡಲೇ ಎರಡು ಯೋಚನೆ, ಎರಡು ಭಾವನೆ, ಎರಡು ವರ್ತನೆ. ಅದು ನಿಜ. ಆ ಯೋಚನೆ, ಭಾವನೆ, ವರ್ತನೆಯಲ್ಲಿ ಅಲ್ಲಿ ಎರಡು ಮನಸ್ಸುಗಳು ಒಂದಾದರೆ ಮಾತ್ರ ಅದು ಆ ಯೂನಿಟ್ ವಿಲ್ ಬಿ ಸಕ್ಸಸ್ಫುಲ್. ಆ ಯೂನಿಟಿ ಏನುಂಟು, ಅವರು ಒಟ್ಟಿನ ಜೀವನ ಏನುಂಟು, ಅದು ನೀವು ಸಂಬಂಧ ಅಂತ ಹೇಳಿದಾರಲ್ಲ, ಆ ಸಂಬಂಧ ವಿಲ್ ಬಿ ಸಕ್ಸಸ್ಫುಲ್. ಅದು ಲಾಂಗ್ ಲಾಸ್ಟಿಂಗ್ ಸಂಬಂಧ ಆಗುತ್ತೆ. ಸ್ವಲ್ಪ ಏರಿಳಿತ ಇರ್ತದೆ, ಯಾಕಂದರೆ ಯೋಚನೆ ಯಾವಾಗಲೂ ಒಂದೇ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಎಷ್ಟೇ ಒಂದೇ ಥರ ಯೋಚನೆ ಅಂತ ಎಣಿಸಿದ್ರು ಕೂಡ ಕಾಲಕ್ಕೆ ತಕ್ಕಾಗಿರ್ಬೋದು, ಅಥವಾ ಸಿಚುವೇಶನಿಗೆ ತಕ್ಕಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇರ್ಬೋದು, ನಾನು ಆಲೋಚನೆ ಮಾಡೋ ರೀತಿ, ನೀವು ಆಲೋಚನೆ ಮಾಡೋ ರೀತಿ ಒಂದೇ ಇರಬೇಕಂತ ಖಂಡಿತ ಇಲ್ಲ. ಬಟ್ ದರ್ ಶುಡ್ ಬಿ ಸಮ್ ಕನ್ಸೆನ್ಸಸ್. ಹಾಗೆ ಹೇಳುವಾಗ ಈ ಯೋಚನೆ, ಭಾವನೆ, ವರ್ತನೆ ಮ್ಯಾಚ್ ಆಗಬೇಕಂತ ಹೇಳುವಾಗ ಆ ಮ್ಯಾಚಿಂಗ್ ನೀಡ್ ನಾಟ್ ಬಿ 100% ಆ್ಯಂಡ್ ವೋಂಟ್ ಬಿ 100%. 100% ಮ್ಯಾಚಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಡುಪ್ಲಿಕೇಶನ್. 100% ಇಸ್ ಪಾಸಿಬಲ್ ಓನ್ಲಿ ವಿತ್ ದ ಡುಪ್ಲಿಕೇಶನ್, ವಿಚ್ ಇಸ್ ನಾಟ್ ಪಾಸಿಬಲ್, ವಿಚ್ ಇಸ್ ನಾಟ್ ಹ್ಯಾಪನಿಂಗ್, ಇಟ್ ಈಸ್ ಇಂಪಾಸಿಬಲ್. ಆದ್ದರಿಂದ ಈ ನಾವು ನಮ್ಮ ಸೈಕಾಲಜಿಯಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ, ಹೊಂದಾಣಿಕೆ ಬಗ್ಗೆ ಹೇಳುವಾಗ ಅದು 50% ಮ್ಯಾಚ್ ಆದರೆ ಇಟ್ ಶುಡ್ ಬಿ ಗ್ರೇಟ್. ನಮ್ಮ ಯೋಚನೆ, ನಾನು ಯೋಚನೆ ಮಾಡೋ ರೀತಿ, ಮತ್ತು ನನ್ನ ಸ್ಪೌಸ್ ಯೋಚನೆ ಮಾಡೋ ರೀತಿ, ಒಂದು ಹುಡುಗ ಯೋಚನೆ ಮಾಡೋ ರೀತಿ, ಇನ್ನೊಂದು ಹುಡುಗಿ, ಅವರೊಟ್ಟಿಗೆ ಇರುವಂಥ ಹುಡುಗಿ ಯೋಚನೆ ಮಾಡೋ ರೀತಿ 50% ಮ್ಯಾಚ್ ಆದರೆ ದಟ್ ಇಸ್ ದ ಬೆಸ್ಟ್ ಮ್ಯಾಚ್. ಅದು ನಾವು ಹೀಗೆ ನೋಡ್ತೇವೆ. ಅವರು 50% ಆ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ, ನಾನು 50% ಈ ರೀತಿಯಲ್ಲಿ ಥಿಂಕ್ ಮಾಡ್ತೇವೆ. 50 + 50 100. ಸೊ ಆ 100 ಮಾಡಬೇಕಾದ್ರೆ ಏನು ಮಾಡಬೇಕು? ಇವರು 50 ಹಾಕಬೇಕು, ಅವರು 50 ಹಾಕಬೇಕು, ಆವಾಗ ಮ್ಯಾಚ್ ಆಗ್ತದೆ. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಈ 50-50 ಅಂತ ಹೇಳಿದರೆ ಎಲ್ಲದರಲ್ಲೂ 50-50 ಅಂತಲ್ಲ. ಎಲ್ಲದರಲ್ಲಿಯೂ ಈಗ ನಾವು ಹುಡುಗ ಹುಡುಗಿ, ಈ ನಾವು ಲಾ ತಗೊಂಡ್ರು ಕೂಡ, ಕಾನೂನಿನ ದೃಷ್ಟಿಯಿಂದಲೂ ಯಾವ ದೃಷ್ಟಿಯಿಂದ ನೀವು ತಗೊಂಡ್ರು ಕೂಡ 50-50 ಅಂತ ನಾವು ಹೇಳ್ತಾ ಹೋದರೂ ಸಹ ನಿಜ ಜೀವನದಲ್ಲಿ ಅದು 50-50 ಇರುವುದಿಲ್ಲ. ಆ್ಯಸ್ ಅ ಸೈಕ್ಯಾಟ್ರಿಸ್ಟ್, ಆ್ಯಸ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ನಾನು ಹೇಳೋದು, ಅದು ಕೆಲವು ವಿಚಾರಗಳಲ್ಲಿ
ಕೆಲವು ವಿಚಾರಗಳಲ್ಲಿ ನನ್ನದು 70 ಇರ್ಬೋದು, ಅವ್ರದ್ದು 30 ಇರ್ಬೋದು. ಉದಾಹರಣೆ ಒಂದು ಅಸೈನ್ಮೆಂಟಲ್ಲಿ ನಾನು ಹೇಳ್ತೆ ಎಲ್ಲ ಅವ್ರದ್ದು 50 ಇವ್ರದ್ದು 50 ಅಂತ ಹೇಳಿದರೆ ಅದು ವರ್ಕೌಟ್ ಆಗೋದಿಲ್ಲ. ಅಲ್ಲಿ ನಾನೀಗ ಯಾವುದಾದ್ರೂ ನಿರ್ಧಾರ ತಗೊಳ್ಳುವಾಗ ಅಥವಾ ಇನ್ನು ಫೈನಾನ್ಷಿಯಲ್ ಮ್ಯಾಟ್ರ್ ಇರ್ಬೋದು ಅಥವಾ ಏನೋ ಒಂದು ವಿಷಯದ ಬಗ್ಗೆ ಇರ್ಬೋದು, ನಾನು 70% ಕೊಡಬೇಕಾಗ್ತದೆ, ಇನ್ನೊಬ್ಬರು 30% ಕೊಡಬೇಕಾಗ್ತದೆ. ಕೆಲವು ವಿಚಾರದಲ್ಲಿ ಅಡುಗೆ ಮನೆ ವಿಚಾರ ಇರ್ಬೋದು ಅಥವಾ ಮಕ್ಕಳನ್ನು ನೋಡ್ಕೊಳ್ಳೋ ವಿಚಾರ ಇರ್ಬೋದು ಅಥವಾ ವೆನ್ ಇಟ್ ಕಮ್ಸ್ ಟು ದ ಟೇಕಿಂಗ್ ಕೇರ್, ಲೆಟ್ ಮಿ ಟೆಲ್ ಯು, ಫಿಮೇಲ್ಸ್ ವ್ಯಾರ್ ಬಾರ್ನ್ ವಿತ್ ದ್ಯಾಟ್ ಗುಡ್ ಟೇಕಿಂಗ್ ಕೇರ್ ಆ್ಯಟಿಟ್ಯೂಡ್. ದಟ್ ಇಸ್ ದ ಗಾಡ್ ಗಿಫ್ಟ್ ಆ್ಯಂಡ್ ಆಲ್ ದಿ ಮೇಲ್ಸ್ ಶುಡ್ ರಿಯಲೈಸ್ ದ್ಯಾಟ್. ಆ ವಿಷಯ ಬರುವಾಗ ಅವ್ರದ್ದು ಪಾತ್ರ ಜಾಸ್ತಿ ಇರ್ತದೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ರೋಲ್ ಜಾಸ್ತಿ ಇರ್ತದೆ. ಅದನ್ನು ಸ್ಪೌಸ್ ಗಂಡಾದವನು ಅದನ್ನು ಆ್ಯಕ್ಸೆಪ್ಟ್ ಮಾಡಬೇಕು. ಇಲ್ಲಿ ನನ್ನ ಪಾತ್ರ 30%, ಅವ್ರದ್ದು 70% 80% ಏನೋ ಇರ್ಬೋದು, ನನ್ನದು 20-30% ಅಷ್ಟೇ. ಅಂದರೆ ಇದು ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲ ವಿಷಯಗಳಲ್ಲಿ ಕೂಡ 50-50 ವರ್ಕೌಟ್ ಆಗೋದಿಲ್ಲ. ಕೆಲವು ವಿಷಯಗಳಲ್ಲಿ ಒಬ್ಬರದ್ದು ಜಾಸ್ತಿ ಪಾತ್ರ ಇರ್ತದೆ, ಕೆಲವು ವಿಷಯದಲ್ಲಿ ಒಬ್ಬರದ್ದು ಪಾತ್ರ ಕಮ್ಮಿ ಇರ್ತದೆ. ಆದರೆ ಒಟ್ಟು ಸೇರಿದಾಗ ಅದು 100 ಆಗಬೇಕು. ಆವಾಗ ಅದು ಒನ್ ಹ್ಯಾಸ್ ಟು ಕಾಂಪ್ಲಿಮೆಂಟ್ ವಿತ್ ಅನದರ್. ಒನ್ ಹ್ಯಾಸ್ ಟು ಕಾಂಪ್ಲಿಮೆಂಟ್. ಎಲ್ಲ ಒಟ್ಟಿಗೆ ತಗೊಳ್ಳುವಾಗ ಆಮೇಲೆ ಸರಾಸರಿ ತೆಗೆದರೆ 50-50 ಬಂದರೆ ದಟ್ ವಿಲ್ ಬಿ ಸಕ್ಸಸ್ಫುಲ್ ಅಂತ ನಾನು ಹೇಳ್ಬೋದು. ಈಗಿನ ಒಂದು ಸಮಾಜದಲ್ಲಿ ಈ ಥರ 50-50 ಕಾನ್ಸೆಪ್ಟ್ ತುಂಬ ನಡೀತದೆ. ನಾವು ದಿನಾ ಇದನ್ನು ಹ್ಯಾಂಡ್ಲ್ ಮಾಡ್ತೇವೆ. ಅದಂತೂ ಈ ಶನಿವಾರ ಎಲ್ಲ ಬಂದಾಗ ಸ್ಯಾಟರ್ಡೆ ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ನಮಗೂ ಅದೊಂದು ಚಾಲೆಂಜ್, ಕಷ್ಟ ಅಂತ ನಾನು ಹೇಳೋದು ಹೇಳಿದ್ರೆ ಚಾಲೆಂಜ್. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್, ಅಲ್ಲ ಅದರ್ವೈಸ್ ಆಲ್ಸೋ ದೇ ಆರ್ ವರ್ಕಿಂಗ್, ಬಟ್ ಬೋತ್ ಆರ್ ಅರ್ನಿಂಗ್ ಫೈನಾನ್ಷಿಯಲಿ. ಯಾವಾಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರುತ್ತೋ ಆವಾಗ ಅದರಲ್ಲಿ ಸ್ಟೇಕ್ ಹೋಲ್ಡಿಂಗ್ ಥಿಂಗ್ ಜಾಸ್ತಿ ಇರುತ್ತೆ. ನಾನು ದುಡಿಯೋದಿಲ್ವಾ, ನಾನು ಮಾಡೋದಿಲ್ವಾ, ನೀವು ಕಪ್ಪು ತೊಳೆದ್ರೆ ನಾನು ಸಾಸ ತೊಳಿತೇನೆ, ನೀವು ಕಪ್ಪು ತೊಳಿಬೇಕು. ಸಂಬಂಧದಲ್ಲಿ ಒಂದು ಈಗೋ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ತುಂಬ ಇಫೆಕ್ಟ್ ಆಗ್ತದೆ. ತುಂಬ ಇದರಲ್ಲಿ ಗಂಡ ಹೆಂಡತಿಯ ಅಥವಾ ಈ ಸಂಬಂಧದಲ್ಲಿ ಈಗೋ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್. ಅದರಲ್ಲಿ ಸಂಶಯವೇ ಇಲ್ಲ. ಈಗ ತುಂಬ ರೋಲ್ ಈಗೋ ಅಂತ ಹೇಳಿದರೆ ಇದು ನಾನು ಫ್ರಾಯ್ಡ್ ಹೇಳುವಂಥ ಈಗೋದ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಾನು ಹೇಳ್ತಾ ಇರುವಂಥದ್ದು ನಾವು ಇಂಗ್ಲೀಷಲ್ಲಿ ಈಗೋ, ಸೆಲ್ಫ್, ಅದು ನನ್ನನ್ನು ಪ್ರೊಜೆಕ್ಟ್ ಮಾಡೋ ರೀತಿ. ನಾನು ಅಂದರೆ ನೀವು ಯಾವುದೇ ವರ್ಡ್ ಹೇಳ್ಬೋದು, ಅಹಂಕಾರ ಅನ್ಬೋದು ಅಥವಾ ಸೆಲ್ಫಿಶ್ ಅನ್ಬೋದು ಅಥವಾ ಈಗೋ. ಈಗ ಸಾಧಾರಣವಾಗಿ ಯೂಸ್ ಮಾಡುವಂಥ ವರ್ಡ್ ಈಗೋ. ಫ್ರಾಯ್ಡ್ ಹೇಳುವಂಥ ಈಗೋ ಬೇರೆ, ಈಗ ನಾವು ಯೂಸ್ ಮಾಡುವಂಥ ಈಗೋ ಅದು ನಾನು ಹೇಳಿದಾಗ ಆಗಬೇಕು, ನಾನು ಹೇಳಿದಾಗ ಎಲ್ಲ ನಡಿಬೇಕು, ನನ್ನ ವಿನಃ. ಅದು ಅಂತಹ ಘಟನೆ ನಾನು ಹೇಳಲಿಕ್ಕೆ ಹೋದರೆ ಅದು ಕೆಲವು ಘಟನೆಗಳನ್ನು ಹೇಳ್ಬೋದು. ಇದು ನಾನು ಒಂದು ಸಂದರ್ಶನ ಹೇಳಿದ್ದೇನೆ, ಟೂತ್ಪೇಸ್ಟ್ ಕತೆ. ನಾನು ಹೇಳಿದಾಗೆ ಆಗಬೇಕು, ನಾನು ಹೇಳಿದಾಗೆ ಟೂತ್ಪೇಸ್ಟನ್ನು ಯೂಸ್ ಮಾಡಬೇಕು. ಅವರು ಗಂಡ ಹೇಗೇಗೋ ಮಾಡ್ತಾರೆ, ಇವರಿಗೆ ಅದೇ ಥರ ಸಿಸ್ಟಮ್ಯಾಟಿಕ್. ಅದು ತಪ್ಪಂತಲ್ಲ, ಆದರೆ ಅವರು ಅದೇ ಆಗಬೇಕು, ಹಾಗೇ ಆಗಬೇಕು ಅಂತ ಕಟ್ಟುನಿಟ್ಟು ಅದನ್ನು ಮಾಡಿಕೊಳ್ಳುವಂಥ ಒಂದು ವಿಚಾರ. ಈಗ ನಿನ್ನೆ ಒಬ್ಬರು ಬಂದು ಹೇಳ್ತಿದ್ರು, ಅವರು ಮಗ ಮದುವೆ ಆಗಬೇಕಂತಿದ್ದಾನೆ, ನಿರ್ಧಾರ ಮಾಡಿದ್ದಾನೆ, ಇಂಜಿನಿಯರ್, ಮತ್ತೊಬ್ಬರು ಇಂಜಿನಿಯರನ್ನು. ಅವರು ಏನು ಕಾಸ್ಟ್ ಪ್ರಾಬ್ಲಮ್ ಇಲ್ಲ, ಅದು ಏನು ಪ್ರಾಬ್ಲಮ್ ಅಂತ ಇಲ್ಲ, ಅಮ್ಮನಿಗೆಲ್ಲ ಒಪ್ಪಿಗೆ. ಆದರೆ ತಂದೆಗೆ ಅದು ಜಾತಕ ನೋಡಲಿಲ್ಲ, ಜಾತಕ ನೋಡಿ ಮದುವೆ ಆಗಬೇಕು, ನಾವು ನೋಡಲಿಲ್ಲ, ನನ್ನನ್ನು ಕೇಳಲಿಲ್ಲ, ಅವರೇ ನಿರ್ಧಾರ ತಗೊಂಡಿದ್ದಾರೆ, ನಾನು ಮದುವೆಗೆ ಬರುವುದಿಲ್ಲ, ನನ್ನದು ಸಪೋರ್ಟ್ ಇಲ್ಲ, ಬೇಕಾದರೆ ನೀವು ಎಲ್ಲರೂ ಹೋಗಿ, ನಾನು ಬರುವುದಿಲ್ಲ. ಅದು ಈಗೋ. ನಾನು ಹೇಳಿದಾಗೆ ಆಗಬೇಕು, ನಾನು ಹಾಕಿದಾಗರೆ ಲಕ್ಷ್ಮಣ ರೇಖೆ, ಇದನ್ನು ದಾಟಿ ಹೋಗಲಿಕ್ಕಿಲ್ಲ ಅನ್ನುವಂಥದ್ದು ಅದು ಈಗೋ. ಅದು ಸಂಬಂಧದಲ್ಲಿ ತುಂಬ ಪ್ರಭಾವ ಬೀರ್ತದೆ. ಮತ್ತು ಅದು ಒಂದು ಮಿತಿಮೀರಿ ಹೋದ ಕೂಡಲೇ ಅದು ಸಂಬಂಧನ ಕೆಡಿಸ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸ್ವಂತಿಕೆ ಇರಬೇಕು, ಈಗೋ ಅನ್ನುವಂಥದ್ದು ಇರಲೇಬೇಕು. ಈಗೋ ಇಲ್ಲದಿದ್ದರೆ ನನ್ನ ಸ್ವಂತತನ ಇರುವುದಿಲ್ಲ. ಎಲ್ಲರೂ ಹೇಳಿದಾಗೆ ಕೇಳ್ಕೊಂಡು ಮಾಡ್ತಾ ಹೋದರೆ ನನ್ನದೇನಿರ್ತದೆ. ಆದರೆ ಸ್ವಂತಿಕೆ ಇರಬೇಕು, ಆದರೆ ಎಷ್ಟಿರಬೇಕು ಅಷ್ಟಿರಬೇಕು. ಇನ್ನೊಬ್ಬರು ಸ್ವೀಕಾರ ಮಾಡುವ ರೀತಿಯಲ್ಲಿರಬೇಕು, ನನ್ನತನವನ್ನು ಕಳೆದುಕೊಳ್ಳದ ರೀತಿಯಲ್ಲಿರಬೇಕು. ನನ್ನನ್ನು ನಾನು ಕಳೆದುಕೊಳ್ಬಾರ್ದು,
ಆದರೆ ನಾನು ಬೇರೆಯವ್ರಿಗೆ ಸ್ವೀಕಾರ ಆಗಬೇಕು. ಮೇಡಮ್, ಇದು ಡಿಫಿಕಲ್ಟ್ ಟು ಬ್ಯಾಲೆನ್ಸ್, ಬಟ್ ಇಟ್ ಈಸ್ ಪಾಸಿಬಲ್. ಇಫ್ ಯು ಟೇಕ್ ದಟ್ ದ ಚಾಲೆಂಜ್, ಐ ವಿಲ್ ಮೇಂಟೈನ್ ದ ರಿಲೇಷನ್ಶಿಪ್, ಅದಿರಬೇಕು. ಅದು ನನ್ನ ಗೋಲ್ ಆಗಿದ್ದರೆ ನನ್ನ ಈಗೋವನ್ನು ನಾನು ಕಡಿಮೆ ಮಾಡ್ಕೊಳ್ತೇನೆ. ಅದು ಈಗೋವನ್ನು ಮಾರುವುದಂತಲ್ಲ, ಈಗೋರಿಗೆ ಸರೆಂಡರ್ ಆಗೋದಂತಲ್ಲ, ಈಗೋನ್ನು ಬಿಡುವುದಂತಲ್ಲ. ಅದು ಐ ಆಮ್ ಟು ಗೆಟ್ ಸಮಥಿಂಗ್, ಐ ಆಮ್ ಗಿವಿಂಗ್ ಸಮಥಿಂಗ್, ಆರ್ ಟು ಗೈನ್ ಸಮಥಿಂಗ್, ಐ ಆಮ್ ಸ್ಯಾಕ್ರಿಫೈಸಿಂಗ್ ಸಮಥಿಂಗ್. ಆ ಸ್ಯಾಕ್ರಿಫೈಸಿಂಗ್ ಅನ್ನುವಂಥದ್ದು ಏನು ಉದ್ಧಾರ ಮಾಡಲಿಕ್ಕಂತಲ್ಲ, ನನ್ನ ಒಳ್ಳೆಯದಕ್ಕೆ, ನನ್ನ ಸಂಬಂಧನ ಒಟ್ಟು ಇಡಲಿಕ್ಕೆ ನಾನು ಕೊಡುವಂಥ ಫೀಸ್, ನಾನು ಕೊಡುವಂಥ ಕಾಣಿಕೆ ಅಷ್ಟೇ. ಅದೇನು ಅವರು ಸ್ಯಾಕ್ರಿಫೈಸ್ ಮಾಡಿದ ದೊಡ್ಡ ವ್ಯಕ್ತಿ, ದೊಡ್ಡ ದೇವರು ಅಂತೇಳಿ ಹಾಗೆ ಅಲ್ಲ. ಇದು ತುಂಬ ಅವಶ್ಯಕ. ಯಾಕಂತ ಹೇಳಿದರೆ ಇನ್ನೊಬ್ಬರ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಕಳ್ಕೊಳ್ಬೇಕು. ನಮ್ಮತನವನ್ನು ನಶಿಸಿಕೊಳ್ಳುವುದಂತೆಲ್ಲ, ನಮ್ಮತನವನ್ನು ಉಳಿಸಿಕೊಂಡು ಅದನ್ನು ಬೆಳೆಸ್ಕೊಳ್ಬೇಕು. ಮತ್ತು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಂತ ಹೇಳ್ಬೋದು, ಅಥವಾ ನೀವು ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು, ಅಥವಾ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ಬೋದು. ಆದರೆ ಇದು ತುಂಬ ಅವಶ್ಯಕ. ಎರಡೂ ಕಡೆಯಿಂದ ಬರಬೇಕು. ನಾನು ಸ್ವೀಕಾರ ಮಾಡಬೇಕು, ಇನ್ನೊಬ್ಬರು ಸ್ವೀಕಾರ ಮಾಡಬೇಕು. ನಾನು ಸ್ಯಾಕ್ರಿಫೈಸ್ ಮಾಡಬೇಕು, ಅದೇ ಉದ್ದೇಶದಿಂದ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ಅವರನ್ನು ರೆಸ್ಪೆಕ್ಟ್ ಮಾಡಬೇಕು, ಅವರು ಕೂಡ ನನ್ನ ರೆಸ್ಪೆಕ್ಟ್ ಮಾಡಬೇಕು. ಇದು ಬಾಯಲ್ಲಿ ಹೇಳಲಿಕ್ಕೆ ಸುಲಭ, ಆದರೆ ನಿಜ ಜೀವನದಲ್ಲಿ ಕಷ್ಟ ಆಗ್ತದೆ. ಕಷ್ಟ ಆಗೋದ್ರಿಂದ ನಾವು ನಮ್ಮ ಜೀವನ ನಡೀತಾ ಉಂಟು. ಅದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಅದು ಲೈಟರ್ ವೇಯಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಸಂಬಂಧಗಳು ಉಳಿಬೇಕು, ಅದು ಬೆಳಿಬೇಕಂತ ಹೇಳಿದರೆ ಇದೆಲ್ಲ ಇಂಪಾರ್ಟೆಂಟ್. ಇದರಲ್ಲಿ ಕಮ್ಯುನಿಕೇಷನ್ನು, ಓಪನ್ನೆಸ್, ಮತ್ತು ಫೈನಲಿ ನಾನು ಹೇಳೋದಾದರೆ ಟ್ರಸ್ಟ್, ನಂಬಿಕೆ ಅನ್ನುವಂಥದ್ದು ಗಂಡ ಹೆಂಡತಿ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಯಾವುದೋ ಹುಡುಗ ಹುಡುಗಿ ಇರ್ಬೋದು, ಅವರ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಅನ್ನುವಂಥದ್ದು ತುಂಬ ದೊಡ್ಡ ಪಾತ್ರ ವಹಿಸ್ತದೆ. ಅದು ನಂಬಿಕೆ ಅನ್ನುವಂಥದ್ದು ಉದಾಹರಣೆಗೆ ಹೇಳಬೇಕಾದ್ರೆ ಅದು ಒಂದು ಕನ್ನಡಿ ಇದ್ದ ಹಾಗೆ. ಕನ್ನಡಿ, ಆ ನಂಬಿಕೆ ಒಂದು ಸಲ, ಅದು ಯಾವುದೇ ಕಾರಣ ಇರ್ಬೋದು, ಅದು ಸತ್ಯವಿರ್ಬೋದು, ಕೆಲವು ಟೈಮ್ ಸುಳ್ಳು ಇರ್ಬೋದು, ಆದರೆ ಆ ನಂಬಿಕೆ ಅನ್ನುವಂಥದ್ದು ಅದು ಇಟ್ ಈಸ್ ಬೇಸ್ಡ್ ಆನ್ ಸಮ್ ಮೇ ಬಿ ಅನ್ನೋನ್ ವ್ಯಾಲ್ಯೂ. ಅದು ವ್ಯಾಲ್ಯೂ ಸಿಸ್ಟಮಲ್ಲಿ ಬರುತ್ತೆ. ಅದಕ್ಕೆ ತುಂಬ ಇದು ರೀಸನ್ಸ್ ಇರ್ಬೋದು. ಆದರೆ ನಂಬಿಕೆ ಅನ್ನುವಂಥದ್ದು, ಆ ಟ್ರಸ್ಟ್, ಅದು ಈ ಸಂಬಂಧದಲ್ಲಿ, ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ನಂಬಿಕೆ ಒಂದು ಸಲ ಕಳ್ಕೊಂಡ್ರೆ ಅದು ವಾಪಸ್ ಬರುವಂಥದ್ದು ಅದು ಮರೀಚಿಕೆ. ಯಾಕಂತ ಹೇಳಿದರೆ ಅದು ಕನ್ನಡಿ ಇದ್ದ ಹಾಗೆ. ಕನ್ನಡಿ ಒಂದು ಸಲ ಬ್ರೇಕ್ ಆದರೆ ಅದನ್ನು ಜೋಡಿಸ್ಲಿಕ್ಕೆ ಆಗ್ತದಾ? ಜೋಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎಲ್ಲ ಅದು, ಆದರೆ ಅಲ್ಲಿ ಒಂದು ಗೆರೆ ಅದು ಪರ್ಮನೆಂಟಾಗಿ ಉಳಿತದೆ. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಆ ಒಂದು ಲೆವೆಲಿಗೆ ಗಂಡ ಹೆಂಡತಿಯದ್ದಿರ್ಬೋದು, ಅಥವಾ ಮೇಯ್ನ್ ಗಂಡ ಹೆಂಡತಿ ಹೇಳೋದು, ಉಳಿದವ್ರ ಸಂಬಂಧ ಕೂಡ ಫ್ರೆಂಡ್ಶಿಪ್ ಇರ್ಬೋದು, ಅಲ್ಲಿ ನಂಬಿಕೆ ಹೋದರೆ ಅವ್ರ ಮೇಲೆ ವಿಶ್ವಾಸ ಹೋಯಿತು, ಮತ್ತು ಆ ಟ್ರಸ್ಟ್ ಬರೋದಿಲ್ಲ. ಆದರೆ ಅದರಿಂದ ಈ ಸಂಬಂಧ, ರಿಲೇಷನ್ಶಿಪ್ ಅಂತ ಏನು ಶುರು ಮಾಡಿದ್ದೀರಿ, ಅದು ಆ ಸಂಬಂಧ ಉಳಿಬೇಕಾದರೆ ಈ ನಂಬಿಕೆ ಅನ್ನುವಂಥದ್ದು, ಟ್ರಸ್ಟ್ ಅನ್ನುವಂಥದ್ದು ತುಂಬ 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 ಮುಖ್ಯ. ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಅದು ತುಂಬ ಬೆಳೆದರೆ ಇನ್ನೂ ಅದು ಹೆಚ್ಚು ಆನಂದ ಆಗ್ತದೆ, ಹೆಚ್ಚು ಎಂಜಾಯ್ಮೆಂಟ್ ಆಗ್ತದೆ. ಅದು ನಂಬಿಕೆ ಬಂದ ಹಾಗೆ ಹೆಚ್ಚೆಚ್ಚು ಅದು ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆವಾಗ ಬೇರೆ ಎಲ್ಲ ಸೇರಿಕೊಳ್ತೇವೆ, ಭಾವನೆಗಳು ಸೇರಿಕೊಳ್ತವೆ, ಯೋಚನೆಗಳು ಒಟ್ಟಾಗಲಿಕ್ಕೆ ಸುಲಭ ಆಗ್ತದೆ. ಅವರು ವರ್ತನೆಯನ್ನು ಒಬ್ಬರನ್ನೊಬ್ಬರು ಗೌರವಿಸಲಿಕ್ಕೆ ಸುಲಭ ಆಗ್ತದೆ, ಒಬ್ಬರನ್ನೊಬ್ಬರು ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಆವಾಗ ಏನಾದರೂ ಒಂದು ಮಿಸ್ಟೇಕ್ ಆದರೆ, ನಂಬಿಕೆಗೆ ದ್ರೋಹ ಮಾಡಬೇಕಂತ ಆಗುವಂಥದ್ದಲ್ಲ, ಬೇರೆ ಥರದ ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಅಥವಾ ನಾನೇನೊಂದು ಫೈನಾನ್ಷಿಯಲಿ ಯಾರಿಗೂ ಏನೋ ಕೊಡಬಾರ್ದಿತ್ತು ಕೊಟ್ಟೆ, ಅಥವಾ ಏನೋ ಒಂದು ಮಾಡಬಾರ್ದಿತ್ತು ಮಾಡಿದೆ, ಅಥವಾ ಯಾರಿಗೇನು ಹೇಳಬಾರ್ದಿತ್ತು ಹೇಳಿದೆ. ಆಗ ವಾಪಸ್ ಅವರಿಗೆ ಬಂದಾಗ ನೀವು ಹೇಳಿದಾಗ ಸ್ವಲ್ಪ ಬೇಜಾರಾಗ್ತದೆ. ಆದರೆ ಐ ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದ್ಯಾಟ್. ಅಲ್ಲಿ ನಂಬಿಕೆ ಉಳೀತದೆ. ಆಗ ಅಂಥ ತಪ್ಪುಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅಂಥ ತಪ್ಪುಗಳನ್ನು ಮನ್ನಿಸಲಿಕ್ಕೆ ಸುಲಭ ಆಗ್ತದೆ. ಈ ನಂಬಿಕೆ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಅಂಥ ಆ ಮಿಸ್ಟೇಕ್ಸ್ ದೊಡ್ಡದಾಗಿ ಕಾಣ್ತದೆ,
ನೀನು ಏನೋ ಉದ್ದೇಶದಿಂದ ಮಾಡಿದ್ದಿ, ಅದು ಮತ್ತೆ ಕಡೆಗೆ ಅದು ಡಿಸ್ಕಷನ್ನೆಲ್ಲ ನಿಲ್ಲೋದಿಲ್ಲ, ಅದು ಆರ್ಗ್ಯುಮೆಂಟ್ ಆಗ್ತದೆ. ನೀನು ಯಾಕೆ ಹಾಗೆ ಮಾಡಿದ್ದಿ, ಯಾಕೆ ಹೀಗೆ ಮಾಡಿದ್ದಿ, ಹಾಗೆ ನೀವು ಅವರು ಜಸ್ಟಿಫೈ ಮಾಡಲಿಕ್ಕೆ ನೋಡ್ತಾರೆ. ಆ ಜಸ್ಟಿಫಿಕೇಷನನ್ನು ಇವರು ಆ್ಯಕ್ಸೆಪ್ಟ್ ಮಾಡೋದಿಲ್ಲ. ಅದು ಹಾಗೆ ಜಗಳದಲ್ಲಿ ಆಗ್ತದೆ. ಜಗಳದಿಂದ ಮತ್ತೆ ಕಡೆಗೆ ಏನೆಲ್ಲ ಹಾಗೆ ಅದು ಎಲ್ಲೆಲ್ಲಿಗೆಲ್ಲ ಹೋಗ್ಬೋದು, ಡೈವರ್ಸಿಗೆ ಕೂಡ ಹೋಗುವಂಥ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಎಸ್ ಡಾಕ್ಟರ್, ಇವಾಗ ಉತ್ತಮ ಸಂಬಂಧದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಈಗ ಇತ್ತೀಚಿನ ಪ್ರಪಂಚದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದರೆ 1 ವರ್ಷ 2 ವರ್ಷ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಆಮೇಲೆ ಅವರೇ ಹೇಳೋದು ನೋಡು ಮದುವೆ ಆದಮೇಲೆ ನೀನು ಅನುಭವಿಸ್ತೀಯ ಅಂತಹ ಮಾತುಗಳನ್ನು ಕೂಡ ನಾವು ಕೇಳ್ತೇವೆ. ಸೊ ದಿನ ಕಳೆದಂತೆ ಈ ಒಂದು ಸಂಬಂಧ ಬೋರ್ ಆಗಲಿಕ್ಕೆ ಕಾರಣ ಏನು ಅಂತ? ಇದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಆದರೆ ಈ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಬೋರ್ ಆಗುವಂತೆ ನಾವು ಆ ಮಟ್ಟಕ್ಕೆ ಹೋಗಲಿಕ್ಕೆ ಬಿಡಲೇಬಾರ್ದು. ಅದು ಬೋರ್ ಆಗುವಂಥ ಸಂಬಂಧ ಅಲ್ಲ. ಬೋರ್ ಆಗ್ತದೆ ಅಂತ ಅನ್ನಿಸ್ಬೇಕಾದ್ರೆ ಅದಕ್ಕೆ ಹಿಂದಿನದ್ದು ಏನಾದರೂ ಕಾರಣ ಇರುತ್ತೆ. ಯಾಕಂದರೆ ಆ ಸಂಬಂಧ ಗಟ್ಟಿ ಇಲ್ಲದಿದ್ದರೆ ಬೋರ್ ಆಗ್ತದೆ. ನಾವು ತಾರಾ ಅವರೇ ದಿನಾ ಊಟ ಮಾಡ್ತೇವೆ, 3 ಹೊತ್ತು ಮಾಡ್ತೇವೆ. ಯಾವಾಗಲೂ ಬೋರ್ ಆಗಿದ್ದುಂಟಾ? ಬೋರ್ ಆಗ್ತದ? ಅದೇ ಸಾಂಬಾರು ಇರ್ಬೋದು, ಅದೇ ಅನ್ನ ಇರ್ಬೋದು, ಅದೇ ಪದಾರ್ಥ ಇರ್ಬೋದು, ಬೋರ್ ಆಗೋದಿಲ್ಲ. ಒಂದು ದಿವಸ ಮಾಡಿದ್ದು ಇನ್ನೊಂದು ದಿವಸಕ್ಕೆ ಹಾಕಿದರೆ ಸ್ವಲ್ಪ ಬೋರ್ ಆಗ್ಬೋದು. ಆದರೆ ತಿಂಡಿ ಇರ್ಬೋದು, ಮತ್ತೊಂದಿರ್ಬೋದು, ಮಾಡಿದ್ದನ್ನೇ ಮಾಡ್ತಾರೆ. ಸೇಮ್ ಅಡುಗೆ ಮನೆಯಲ್ಲಿ ನನ್ನ ಹೆಂಡತಿ ಮಾಡುವಾಗ ಸೇಮ್ ಟೇಸ್ಟ್ ಇರ್ತದೆ. ಅದು ಎಷ್ಟು ಸಲ ತಿಂದರೂ ಕೂಡ ಅದು ಅದೇ ರುಚಿಯಲ್ಲಿರುತ್ತೆ, ನಾವು ಸವಿತೇವೆ, ಬೋರ್ ಆಗೋದಿಲ್ಲ. ಬೋರ್ ಆಗಬಾರದು. ಈ ಸಂಬಂಧಗಳು ಕೂಡ ಹಾಗೆ. ಅದು ಗಂಡ ಹೆಂಡಂದಿರ ಸಂಬಂಧ ಬೋರ್ ಆಗುವಂಥದ್ದು ಖಂಡಿತ ಅಲ್ಲ. ಅದು ಆ್ಯಸ್ ದೇ ಗೋ ಇಟ್ ಶುಡ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸ್ಟ್ರಾಂಗ್. ಅದು ಬೆಳಿಬೇಕು. ಅದು ಸಾಧಾರಣವಾಗಿ ಅದಕ್ಕೋಸ್ಕರ ನಮ್ಮ ಜೀವನ ಚಕ್ರ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಪ್ರಾರಂಭ ಹಂತದಲ್ಲಿ ಅಡೋಲಸೆನ್ಸಲ್ಲಿ ಅಟ್ರ್ಯಾಕ್ಟ್ ಆಗ್ತಾರೆ, ಗೊತ್ತಾಗ್ತದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಓಕೆ, ಭಾವನೆಗಳನ್ನು ಬಿಟ್ಟು ಯೋಚನೆಗಳನ್ನೇ ಮುಂದಿಟ್ಕೊಂಡು ಮದುವೆ ಆಗ್ತಾರೆ, ಸರಿ ನಿರ್ಧಾರ ಮಾಡ್ತಾರೆ, ಗಂಡನ ಮನೆಗೆ ಹೋಗ್ತಾರೆ, ಅಡ್ಜಸ್ಟ್ ಆಗ್ತಾರೆ. ಸ್ವಲ್ಪ ಸಮಯ ಆದಮೇಲೆ ಮಗು ಆಗ್ತದೆ, ಮಗುವಿದು ಲಾಲನ ಪಾಲನೆ ಆಗ್ತದೆ, ಅವರು ಕೆಲಸಕ್ಕೆ ಹೋಗ್ತಾರೆ, ಟೈಮನ್ನು ಬೇರೆ ಕಡೆ ಕಳೀತಾರೆ. ಗಂಡ ಹೆಂಡತಿಲ್ಲ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಡಿಸ್ಕಷನ್ ಆಗ್ತದೆ, ಆರ್ಗ್ಯುಮೆಂಟ್ ಆಗೋದಿಲ್ಲ, ಆ್ಯಂಗರ್ ಔಟ್ಬಸ್ಟ್ ಆಗೋದಿಲ್ಲ. ಬೇರೆ ಬೇರೆ ಮಗುವನ್ನು ದೊಡ್ಡದಾದಾಗೆ ಸ್ಕೂಲಿಗೆ ಕಳಿಸ್ತಾರೆ, ಅದು ರೋಲ್ ಸ್ವಲ್ಪ ಚೇಂಜ್ ಆಗ್ತದೆ. ಸ್ಕೂಲ್ ದೊಡ್ಡದಾದ ಮೇಲೆ ಮಕ್ಕಳ ಆಟ ಪಾಠಗಳನ್ನು ನೋಡಿಕೊಂಡು ಅದನ್ನು ಖುಷಿ ಪಡ್ತಾರೆ. ಆವಾಗ ಗಂಡ ಬೋರ್ ಅಂತ ಅಲ್ಲ, ಹೆಂಡತಿ ಬೋರ್ ಅಂತಲ್ಲ, ಆವಾಗ ಬೇರೆಗಳು ಅಂದರೆ ಚೇಂಜಸ್ ಆರ್ ಕಾನ್ಸ್ಟೆಂಟ್. ನಮ್ಮ ಲೈಫು ಅದು ಒಂದು ಜೀವನ ಚಕ್ರ, ನಿಲ್ಲುವುದಿಲ್ಲ, ಅದು ನಡೀತಾ ಇರ್ತದೆ. ಇದು ಸಂಬಂಧಗಳು ಕೂಡ ಹಾಗೆ. ಸಂಬಂಧ ಅದು ಕೂಡ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗ್ತಾ ಹೋದರೆ ಅದರಲ್ಲಿ ಬೋರ್ ಪ್ರಶ್ನೆ ಬರುವುದಿಲ್ಲ. ಈಗ ನೀವು ಹೇಳಿದಾಗೆ 1-2 ವರ್ಷ ಆಯ್ತಪ್ಪ ನನಗೆ ಬೋರ್ ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಸಮಸ್ಯೆ ಉಂಟಂತ ಅರ್ಥ. ಗಂಡ ಹೆಂಡಂದಿರ ಸಂಬಂಧ ಬೋರ್ ಆಗುವಂಥದ್ದಲ್ಲ. ಮಕ್ಕಳು ದೊಡ್ಡದಾದಾಗೆ ಅವರ ಆಟ ಪಾಠ, ಶಾಲೆ, ಅವ್ರದ್ದು ಡಿಗ್ರಿ ಕಾನ್ವೊಕೇಶನಿಗೆ ಹೋಗೋದು, ಅದು ಎಂಜಾಯ್ ಮಾಡೋದು, ಮತ್ತು ಆಮೇಲೆ ಅವರಿಗೆ ಮದುವೆ ಮಾಡೋದು, ಅವರಿಗೆ ಮಕ್ಕಳಾಗೋದು, ಮೊಮ್ಮಕ್ಕಳನ್ನು ನೋಡೋದು, ಮೊಮ್ಮಕ್ಕಳನ್ನು ಬೆಳೆಸೋದು. ಆವಾಗ ಅಲ್ಲಿ ನನ್ನ ರೋಲ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಐ ವಿಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸ್ಯಾಕ್ರಿಫೈಸಿಂಗ್. ಐ ವಿಲ್ ಫೈಂಡ್ ದ ಪ್ಲೆಜರ್ ಇನ್ ಡೂಯಿಂಗ್ ಸಮಥಿಂಗ್. ಐ ವಿಲ್ ಫೈಂಡ್ ದ ಪ್ಲೆಜರ್ ಇನ್ ಗಿವಿಂಗ್ ಸಮಥಿಂಗ್. ಐ ವಿಲ್ ಬಿ ಫೈಂಡ್ ಪ್ಲೆಜರ್. ನಾನು ತಿಂಡಿ ತಿಂದು ಆ ಒಂದು ಸಿಹಿಯಲ್ಲಿ, ಸಣ್ಣದರಲ್ಲಿ ನನಗೆ ತಿಂಡಿ ತಿಂದು ಖುಷಿ ಆಗ್ತಾಯಿತ್ತು, ಸ್ವೀಟ್ ಬೇಕು ಅಂತ ಅನಿಸ್ತದೆ. ಮತ್ತು ದೊಡ್ಡದಾದಾಗಿ ನಾನು ಸ್ವೀಟ್ ತಿನ್ಬೇಕಂತ ನಂಗೆ ಅನಿಸೋದಿಲ್ಲ. ಇನ್ನೊಬ್ಬರಿಗೆ ಕೊಟ್ಟು ಅವರು ಖುಷಿ ಪಡ್ತಾರಲ್ಲ, ಅವರ ಮುಖದಲ್ಲಿ ನಗು ಬರ್ತದಲ್ಲ, ಅವರು ತುಂಬ ಚೆನ್ನಾಗಿದ್ದು, ಎಷ್ಟು ಚೆನ್ನ ಮಾಡಿದೆ ಅಂತ ಅಮ್ಮನಿಗೆ ಹೇಳಿದ ಕೂಡಲೇ ಅಮ್ಮ ಖುಷಿ ಪಡ್ತಾರೆ. ಅಮ್ಮನಿಗೆ ಆಗುವಂಥ ಆನಂದ ಅವಳು ತಿನ್ನೋದಕ್ಕಿಂತ ಹೆಚ್ಚಿರ್ತದೆ. ಅದು ನಾನು ಎಷ್ಟೋ ಸಲ ಕೇಳಿದ್ದೇನೆ. ಅವರು ಸ್ವೀಟ್ ಮನೆಗೆ ಕೊಂಡೋಗ್ತಾರೆ, ಅವರು ತಿನ್ಲಿಕ್ಕಂತಲ್ಲ, ಅವರಿಗೆ ಅದು ಮುಂಚೆ ಅದು ತಿನ್ನಬೇಕಂತ ಆಸೆ ಇದ್ದದ್ದು, ಆಮೇಲೆ ಚೇಂಜ್ ಆಗ್ತಾ ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳು ತಿಂದು ಆನಂದ ಪಡ್ತಾವಲ್ಲ, ಆ ಆನಂದ ಅವರಿಗೆ ಇನ್ನೂ ಹೆಚ್ಚು ಆನಂದ ಕೊಡ್ತದೆ, ಇನ್ನೂ ಹೆಚ್ಚು ಖುಷಿ ಪಡ್ತಾರೆ ಅಂಥದ್ದು. ಅದು ಚೇಂಜಿಂಗ್. ಸೊ ಚೇಂಜ್ ಇಸ್ ಕಾನ್ಸ್ಟೆಂಟ್. ಆ ಥರದಲ್ಲಿದ್ದರೆ ನಮ್ಮ ಜೀವನ ನಾವು ಯೂಶ್ವಲಿ ಅದನ್ನು ನಾವು ನಿರೀಕ್ಷೆ ಮಾಡ್ತೇವೆ.
ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಹಾ. ಈ ಥರದ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಮಾಡ್ಕೊಳ್ತಾ ಹೋದರೆ ಖಂಡಿತ ಬೋರ್ ಆಗೋದಿಲ್ಲ. ಅಂದರೆ ಈ ಸಂಬಂಧಗಳು ಹಳಸಬಾರ್ದು, ಸಂಬಂಧಗಳು ಬೋರ್ ಆಗಬಾರ್ದು, ಸಂಬಂಧಗಳು ಕೆಡಬಾರ್ದು, ಸಂಬಂಧ ಉಳಿಬೇಕು, ಸಂಬಂಧ ಬೆಳಿಬೇಕು. ಅದರಿಂದ ಬೋರ್ ಆಗ್ತದೆ ಎನ್ನುವಂಥದ್ದು ಅವರ ತಲೆಗೆ ಬಂದರೆ ಎಲ್ಲಿಯೋ ಏನೋ ಕೊರತೆ ಆಗಿದೆ, ಏನೋ ಅವರ ಇಂಟ್ರೆಸ್ಟ್ ಚೇಂಜ್ ಆಗಿದೆ, ಅವರ ನಿರೀಕ್ಷೆ ಚೇಂಜ್ ಆಗಿದೆ. ಆವಾಗ ಅದನ್ನು ಸ್ವಲ್ಪ ಯಾಕೆ ಬೋರ್ ಆಗ್ತದೆ, ಯಾವ ವಿಷಯದಲ್ಲಿ ಬೋರ್ ಆಗ್ತದೆ, ನನ್ನ ನಿರೀಕ್ಷೆ ಏನಿತ್ತು, ಏನಾಯಿತು, ಅದಕ್ಕೆ ಬೋರ್ ಆಗ್ತಾ ಉಂಟಾ, ಅಥವಾ ನನಗೆ ಮೊನಾಟನಸ್ ಇಷ್ಟ ಇಲ್ವಾ, ನನಗೆ ಸೂಪರ್ಫಿಷಿಯಲ್ ಲೈಫಲ್ಲೇ ನಾನು ಅದನ್ನೇ ನಂಬ್ಕೊಂಡು ಬಂದಿದ್ದೇನಾ, ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ. ಬೋರ್ ಆಗ್ತದೆ ಅನ್ನುವಾಗ ಅಲ್ಲಿ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡ್ರೆ ಅವರಿಗೆ ಬೋರಿಗೆ ಕಾರಣ ಸಿಗ್ತದೆ. ಆ ಕಾರಣವನ್ನು ಅವರು ಹುಡ್ಕೊಂಡು ಅದನ್ನು ಸಾಧ್ಯ ಆದರೆ ಅವರಷ್ಟಕ್ಕೆ, ಸಾಧ್ಯ ಆಗದಿದ್ದರೆ ಅವರ ಸ್ಪೌಸ್ ಹತ್ರ, ಅದು ಅಲ್ಲದಿದ್ದರೆ ಅಫ್ಕೋರ್ಸ್ ಕೌನ್ಸಿಲಿಂಗ್ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಹತ್ರ ಬಂದರೆ ಅವ್ರು ಖಂಡಿತ ಅದಕ್ಕೆ ಪರಿಹಾರ ಸಿಗುತ್ತೆ. ಏನು ಸಮಸ್ಯೆ ಅಂತ ಅದಕ್ಕೆ ಪರಿಹಾರ ಆಗಬೇಕು. ಸೊ ಬೋರ್ ಆಗ್ತದೆ ಅನ್ನುವಂಥದ್ದು ಅದು ಸಂಬಂಧ ಉಳಿಯುವುದ ಸಂಕೇತ ಅಲ್ಲ, ಸಂಬಂಧ ಹಳಸೋ ಸಂಕೇತ. ಇನ್ನು ಡಾಕ್ಟರ್, ಇತ್ತೀಚೆಗೆ ಸಾಕಷ್ಟು ನಮಗೆ ನ್ಯೂಸ್ ಬರ್ತಾನೂ ಇರುತ್ತೆ, ಕೆಲವೊಂದು ಅನೈತಿಕ ಸಂಬಂಧದಿಂದಾಗಿ ಕೊಲೆ ಆಗುವಂಥದ್ದು, ಇಂಥ ಒಂದು ಮನಸ್ಥಿತಿಗಳು. ಇತ್ತೀಚಿನ ಪ್ರಪಂಚದಲ್ಲಿ ಈ ಅನೈತಿಕ ಸಂಬಂಧ ಅನ್ನೋದು ಹೆಚ್ಚಾಗ್ತಾ ಇರೋದು ಯಾಕೆ? ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರೋದು ಯಾಕೆ ಇವಾಗ ಇತ್ತೀಚಿನ ಯುವ ಜನತೆಗೆ? ಹೌದು ತಾರವರೇ, ನೀವು ಇದು ಇನ್ನೊಂದು ಚಾಲೆಂಜಿಂಗ್ ಕ್ವಶನ್. ಇದಕ್ಕೆ ತುಂಬ ಆಯಾಮಗಳುಂಟು. ಈ ಅನೈತಿಕ ಸಂಬಂಧಗಳು ಅಥವಾ ಈ ಮೊನ್ನೆ ಒಂದು ಪೇಪರಲ್ಲಿ ಬೆಂಗಳೂರಲ್ಲಿ ನಾನು ನೋಡಿದ್ದೇವೆ, ಒನ್ ಲೇಡಿ ಮರ್ಡರ್ಸ್, ಕಿಲ್ಸ್ ಅ ಪರ್ಸನ್, ಕಡೆಗೆ ಸಿಕ್ಕಾಕೊಂಡು ಶಿ ವಾಸ್ ಅರೆಸ್ಟೆಡ್ ಇತ್ತೀಚೆಗೆ ಒಂದು 2 ದಿವಸದ ಹಿಂದೆ. ಇದೆಲ್ಲ ಯಾಕೆ ಆಗ್ತಾಯಿದೆ ಅಂತ ಹೇಳಿದರೆ, ಅವರಿಗೆ ಏನೋ ಒಂದು ಕಲ್ಪನೆ ಇರ್ತದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇರ್ತದೆ. ಅವರ ನಿರೀಕ್ಷೆಯಂತೆ ಆಗದಿದ್ದಾಗ ಅವರಿಗೆ ಭರವಸೆ ಕಟ್ಕೊಳ್ತಾರೆ. ನಿರೀಕ್ಷೆ ಯಾವಾಗ ನಿಜ ಆಗೋದಿಲ್ವ ಅವರಿಗೆ ಆತ್ಮವಿಶ್ವಾಸ ಕಳ್ಕೊಳ್ತಾರೆ. ಅವರಿಗೆ ಏನೋ ಆಗ್ತಾಯಿದೆ ಅಂತ ಒಂದು ಗಾಬರಿ ಆಗ್ಬೋದು, ಅಥವಾ ಅವರಿಗೆ ಬೇರೆ ಒಂದು ಆಲೋಚನೆ ಬರ್ಬೋದು, ಇದು ಬೇಡ, ಇದರಿಂದ ಹೊರಗೆ ಬರಬೇಕಂತ ಅನ್ನಿಸ್ಬೋದು. ಹಾಗೆ ಇದರಲ್ಲಿ ನೀವೀಗ ಅನೈತಿಕ ಸಂಬಂಧ ಅಂತ ಹೇಳಿದರೆ, ಇದರಲ್ಲಿ ನಮ್ಮ ಆವಿಷ್ಕಾರಗಳು ಕೂಡ, ನಮ್ಮ ಇನ್ವೆನ್ಷನ್ಸ್, ಉದಾಹರಣೆಗೆ ಮೊಬೈಲ್ ರೋಲ್ ಆಫ್ ಮೊಬೈಲ್ ಇನ್ ಹ್ಯಾವಿಂಗ್ ದಿಸ್ ಅನೈತಿಕ ಸಂಬಂಧ, ಅವರಿಗೆ ಸಂಶಯ ಬರ್ಬೋದು ಅಥವಾ ಸಂಬಂಧ ಇರ್ಬೋದು. ಅದು ನಿಜ ವಸ್ತುಸ್ಥಿತಿ ಏನೇ ಇದ್ದರೂ ಕೂಡ ಈ ಮೊಬೈಲ್ ಅನ್ನುವಂಥದ್ದು ಇದಕ್ಕೆ ಆಸ್ಪದ ಕೊಡುವಂಥದ್ದನ್ನು ತುಂಬ ಜಾಸ್ತಿ ಮಾಡಿದೆ. ಈ ಮೊಬೈಲ್ ಹ್ಯಾಸ್ ಬಿಕಮ್ ಆ್ಯಕ್ಚುಲಿ, ನಾವೆಲ್ಲ ಹೇಳ್ತೇವೆ ಮೊಬೈಲ್ ಈಸ್ ಅ ಸೈಂಟಿಫಿಕ್ ಇನ್ವೆನ್ಷನ್, ಇಟ್ ಇಸ್ ಅ ಗ್ರೇಟ್ ಇನ್ವೆನ್ಷನ್. ಡೆಫಿನೆಟ್ಲಿ ಎಸ್, ವೆನ್ ಇಟ್ ಇಸ್ ಯೂಸ್ಡ್. ಈಗ ಉದಾಹರಣೆಗೆ ನಮಗೆ ಎಮರ್ಜೆನ್ಸಿ ಕಾಲ್ ಇದ್ದರೆ, ಎಮರ್ಜೆನ್ಸಿಯಲ್ಲಿದ್ದರೆ ಎಷ್ಟು ಸುಲಭ, ಎಷ್ಟು ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆಲ್ಲ, ಎಲ್ಲಿದ್ದರೂ ಕೂಡ, ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ಯು ಕ್ಯಾನ್ ಗೆಟ್ ಕನೆಕ್ಟೆಡ್. ದಟ್ ಇಸ್ ದ ಇನ್ವೆನ್ಷನ್, ದಟ್ ಇಸ್ ಯೂಸ್. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಆ ಯೂಸಿಂದ ಎಬ್ಯೂಸಿಗೆ ಹೋಗ್ತಾ ಇದ್ದೇವೆ. ಅದನ್ನು ಇದು ಬೇರೆ ಇದರಲ್ಲಿ ಬಳಸಲಿಕ್ಕೆ ಹೋಗಿ ಏನೋ ಒಂದು ಏನು ಅಂದರೆ, ಈಗ ನನಗೆ ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗದಿದ್ದರೆ ಅವರು ಬೇರೆ ಏನೋ ಒಂದು ಕಾರಣಕ್ಕೆ ಇನ್ನೊಬ್ಬರ ಹತ್ರ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುವಾಗ ಅದು ಖಂಡಿತ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ, ಗಂಡನಿಗೂ ಹೆಂಡತಿಗೂ ಗೊತ್ತಿರುತ್ತೆ, ಸ್ಪೌಸಿಗೆ. ಅದು ಹಾಗೆ ಬೆಳೆದು ಅದು ಈ ಮೊಬೈಲ್ ಅನ್ನುವಂಥದ್ದು ದಿಕ್ಕು ತಪ್ಪಿಸ್ತದೆ ಅದನ್ನು. ಈಗ ಅದರಲ್ಲಿ ಚಾಟಿಂಗ್ ಇರ್ಬೋದು, ಅದರಲ್ಲಿ ವಾಟ್ಸಪ್ ಇರ್ಬೋದು, ಫೇಸ್ಬುಕ್, ಅದು ಇದು, ನಾವೆಲ್ಲ ಸೋಷಿಯಲ್ ಮೀಡಿಯಾದ ಕೊಡುಗೆ ಎಷ್ಟು ಅಪಾರ ಆದರೂ ಕೂಡ ಅದರಲ್ಲಿ ಈ ಥರದಲ್ಲಿ ನಮ್ಮ ಈ ಸಂಬಂಧ ಕೆಡುವಲ್ಲಿ ಕೂಡ ಅದು ಮಹತ್ವದ ಪಾತ್ರ ವಹಿಸ್ತದೆ. ಅದು ಅನೈತಿಕ ಇದಕ್ಕೆ. ಆಗ ಏನಾಗುತ್ತೆ, ಯಾವುದೋ ಒಂದು, ಈಗ ನಾವು ಒಟ್ಟಿಗೆ ಕೂತ್ಕೊಂಡಾಗ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ನನಗೆ ಹೆಂಡತಿ ಎದುರುಗಡೆ ಅದು ಮುಚ್ಚಬೇಕಂತ ಖಂಡಿತ ಉದ್ದೇಶ ಇರುವುದಿಲ್ಲ. ಆದರೆ ನನ್ನ ಬಾಸ್ ಹತ್ರವ ಅಥವಾ ನನ್ನ ಕೆಲಸದ ನಿಮಿತ್ತವ ಏನಾದರೂ ಡಿಸ್ಕಸ್ ಮಾಡುವಾಗ ಐ ಫೀಲ್ ಕಂಫರ್ಟೇಬಲ್ ಇಮ್ಯಾಜಿನಿಂಗ್ ದ್ಯಾಟ್ ಆ್ಯಂಡ್ ಟಾಕಿಂಗ್. ಅದಕ್ಕೆ ನಾನು ಎದ್ದು ಹೋಗ್ತೇನೆ. ಎದ್ದು ಹೋದಾಗ ಅದು ಜೆನ್ಯೂನ್ ಆಗಿ ಎದ್ದು ಹೋದರೂ ಕೂಡ ಅವ್ರು ಎಣಿಸ್ತಾರೆ, ನನ್ನ ಎದುರು ಮಾತಾಡಲಿಕ್ಕೆ ಏನು ಪ್ರಾಬ್ಲಮ್, ಎಂತಿದ್ರು ಕೂಡ ಮಾತಾಡ್ಬೋದಲ್ಲ, ಇದು ಏನೋ ಇರಬೇಕು, ಇದು ಯಾರದ್ದು ಕಾಲ್ ಇರಬೇಕು. ಅದು ಏನಾದರೂ ಹುಡುಗಿಯ ವಾಯ್ಸ್ ಆದರೆ ಅಲ್ಲಿಗೆ ಮುಗೀತು. ಅಥವಾ ಅಂದರೆ
ಅಪೋಸಿಟ್ ಸೆಕ್ಸಿನ ವಾಯ್ಸ್ ಆದರೆ ಅದು ಸಂಶಯ ಅಲ್ಲಿ ಬೀಜ ಹಾಕ್ತದೆ. ಹ್ಮ್. ಆ ಸಂಶಯ ಬೀಜ ಹಾಕಿ ಅದಲ್ಲಿ ಬೀಜ ಆಗಿರ್ತದಾ? ಇಲ್ಲ, ಅದು ಮೊಳಕೆ ಬರ್ತದೆ. ಮೊಳಕೆ ಬರೆದು ಒಡಿತದೆ, ಒಡೆದು ಅದು ಗಿಡ ಆಗ್ತದೆ. ಗಿಡ ಆದಾಗ ಅದು ನಾವು ರಿಯಲೈಸ್ ಮಾಡಿ ಅಲ್ಲಿಗೆ ಅದನ್ನೇನಾದರೂ ಮಾಡಬೇಕು. ಮೊಳಕೆ ಒಡೆಯೋ ಮುಂಚೆಯೇ ಅದನ್ನು ತೆಗೆದುಹಾಕಬೇಕು. ಇಲ್ಲದಿದ್ದರೆ ಅದೊಂಥರ ಈ ಅದು ಕೆಟ್ಟ ಬೆಳವಣಿಗೆ. ಅದು ಅದಕ್ಕೆ ಅವಕಾಶ ಆಗಿ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸಂದರ್ಭಗಳು ಕೂಡ ಹಾಗೆ ಅದನ್ನು ಫೇವರ್ ಮಾಡ್ತವೆ. ನನಗೆ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಶಯ ಭಾವನೆ ಇದ್ದರೆ ಅಥವಾ ನನ್ನ ಸ್ಪೌಸ್ ಮೇಲೆ ನನಗೆ ಈ ಥರದಲ್ಲಿ ಏನೋ ಒಂದು 2-3 ಸಲ ಇನ್ಸಿಡೆಂಟ್ ಆಗಿ ನನಗೆ ಡೌಟ್ ಬರಲಿಕ್ಕೆ, ಅವರ ಕ್ಯಾರೆಕ್ಟರ್ ಮೇಲೆ ಡೌಟ್ ಬರಲಿಕ್ಕೆ ಪ್ರಾರಂಭ ಆದರೆ ಅದು ಅಲ್ಲಿ ನಿಲ್ಲುವುದಿಲ್ಲ. ಯಾವ ಹೆಂಗಸಿರಲಿ ಯಾವ ಗಂಡಸಿರಲಿ ಅವರಿಗೆ ಅವರ ಒಂದು ಹೆಂಡತಿ ನನ್ನವಳು, ಗಂಡ ನನ್ನವನು, ಹೆಂಡತಿ ನನಗೆ ಸೀಮಿತ, ಗಂಡ ನನಗೆ ಸೀಮಿತ, ಅದು ಖಂಡಿತ ಸರಿ, ಅದು ತಪ್ಪು ಖಂಡಿತ ಅಲ್ಲ. ಅದು ಅದಕ್ಕೆ ನಾವು ಪೊಸೆಸಿವ್ನೆಸ್ ಅಂತ ಹೇಳ್ತೇವೆ. ಇಟ್ ಶುಡ್ ಬಿ ಹೆಲ್ದಿ ಪೊಸೆಸಿವ್ನೆಸ್, ದಟ್ ಈಸ್ 100% ರೈಟ್. ಆದರೆ ಏನಾಗುತ್ತಂದರೆ ಆ ಪೊಸೆಸಿವ್ನೆಸ್ ಅಲ್ಲೇ ಉಳಿದಿಲ್ಲ, ಜಾಸ್ತಿ ಆಗ್ತದೆ, ಓವರ್ ಪೊಸೆಸಿವ್ನೆಸ್ ಆಗುತ್ತೆ. ಓವರ್ ಪೊಸೆಸಿವ್ನೆಸ್ ಆದಾಗ ಏನಾಗುತ್ತೆ, ನಾನು ಸೋಷಲೈಸಿಂಗಿಗೆ ಬೇರೆಯವ್ರ ಹತ್ರ ಮಾತಾಡಿದ್ರು ಕೂಡ, ನನ್ನ ಹೆಂಡತಿ ಸೋಷಲೈಸಿಂಗಿಗೆ ಬೇರೆ ಹತ್ರ ಗಂಡಸ ಹತ್ರ ಮಾತಾಡಿದ್ರು ಕೂಡ ಆವಾಗ ನಾವು ಅನ್ನೋದನ್ನು ಯಾಕೆ ಮಾತಾಡ್ತಾಳೆ, ಏನಿರ್ಬೋದು, ಯಾಕೆ ಅವ್ರ ಹತ್ರ ನಗಾಡ್ತಾಳೆ, ಯಾಕೆ ನನ್ನ ಗಂಡ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಅವರೊಂದು ಏನೋ ಪಕ್ಕದ ಮನೆಯವರೇನೋ ಸಾಲ ಕೇಳಲಿಕ್ಕೆ ಬಂದರೆ ಅದು ಹಿಂದೆ ಮುಂದೆ ನೋಡಿದ ಕೊಟ್ಟರು ಯಾಕಿರ್ಬೋದು. ಸೊ ಇಂದು ಸಂದೇಹ ಅನ್ನೋದು ಡಿವೋರ್ಸ್ ತನಕನೂ ಖಂಡಿತ ಎಲ್ಲಿವರೆಗೆ ಅದು ಹೇಳಿದ್ನಲ್ಲ, ಗಿಡವಾಗಿ ಅದು ಮರವಾಗಿ ಹೋದರೆ ಅದನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ, ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ. ಪಾಸಿಬಲ್ ಆಗ್ತದೆ, ಅದು ತುಂಬ ಕಷ್ಟ. ಅವರಿಗೆ ಅದನ್ನು ಅಷ್ಟು ಒಂದು ಆ ಬಿರುಕನ್ನು ವೈಡನಿಂಗ್ ಆಗಲಿಕ್ಕೆ ಬಿಟ್ಟರೆ ಅದು ನೀವು ಹೇಳಿದಾಗ ಡೈವರ್ಸ್ವರೆಗೂ ಹೋಗ್ತದೆ. ಅದು ಟೂತ್ಪೇಸ್ಟಿಂದ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಏನೋ ಒಂದು ಪೆನ್ ಕೊಡೋದ್ರಿಂದ ಸ್ಟಾರ್ಟ್ ಆಗಿರ್ಬೋದು. ಪೆನ್ನಿನ ಇನ್ಸಿಡೆಂಟ್ ಎಷ್ಟಿರ್ತದೆ, ನೀವು ಹೆಲ್ಪ್ ಮಾಡುವಂಥ ಇನ್ಸಿಡೆಂಟ್ ಎಷ್ಟಿರ್ತದೆ. ಅವರು ಆಕ್ಸಿಡೆಂಟಲ್ಲಿ ಬಿದ್ದರಂತ ಹೇಳಿದ್ರೆ ಹೋಗಿ ಅವರನ್ನು ನಿಂತುಕೊಂಡು ಯಾಕೆ ಇವರೇ ಹೋಗಬೇಕಿತ್ತು, ಇವರಿಗೆ ಯಾಕೆ ಬೇಕಿತ್ತು, ಅದು ಆಕ್ಸಿಡೆಂಟ್ ಯಾಕೆ ತಲೆ ಮೇಲೆ ಹಾಕಬೇಕಿತ್ತು, ಏನೋ ಇರಬೇಕು, ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಇಂಥ ಇನ್ಸಿಡೆಂಟ್ ಏನಾದರೂ ತುಂಬ ಬರ್ತದೆ. ಇಂಥ ಇನ್ಸಿಡೆಂಟ್ ನಾನು ಹೇಳಲಿಕ್ಕೆ ಹೋದರೆ ಅದಕ್ಕೆ ನಂಬರ್ಸ್. ಉದಾಹರಣೆಗೆ ಮೊನ್ನೆ ಒಂದು ಹುಡುಗಿ ಅದೆಲ್ಲ ಪ್ರಿಸಂಪ್ಷನಲ್ಲಿ ಆಗುವಂಥದ್ದು. ಎಷ್ಟೇ ವಿಷಯ ಅನ್ನುವಂಥದ್ದು ವೆರಿ ಸಿಂಪಲ್. ಅವಳು ಫೋನ್ ಮಾಡ್ತಾ ಇರೋದು ದಿನ ರಾತ್ರಿ ಎಲ್ಲ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ದೇ ಚಾಟ್ ವಿತ್ ಈಚ್ ಅದರ್ ಓವರ್ ದ ಫೋನ್, ವಿಡಿಯೋ ಕಾಲ್ ಆ್ಯಂಡ್ ಅದರ್ ಥಿಂಗ್ಸ್. ಇಟ್ ವಾಸ್ ಗೋಯಿಂಗ್ ಆನ್. ಒಂದು ದಿವಸ ಏನಾಯ್ತಂದರೆ 10 ಗಂಟೆಗೆ ಫೋನ್ ಮಾಡುವಾಗ ಹುಡುಗನ ಫೋನ್ ಎಂಗೇಜ್ ಇತ್ತು. ಎಂಗೇಜ್ ಇದ್ದಾಗ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ನಂಬರ್ ಬರ್ತದಲ್ಲ. 2 ಸಲ ಮಾಡಿದ್ಲು, 3 ಸಲ ಮಾಡಿದ್ಲು, 4 ಸಲ ಮಾಡಿದ್ಲು, ಅದೇ ಎಂಗೇಜ್ ಬರ್ತಾಯಿತ್ತು. ಅವಳು 20 ಸಲ ಮಾಡಿದ್ಲು. 20 ಸಲ ಮಾಡು ಅಂದರೆ ವಿದಿನ್ ಅ ಮ್ಯಾಟ್ರ್ ಆಫ್ 15-20 ಮಿನಿಟ್ಸ್, ಆ ಕಾಲು ಗಂಟೆಯಲ್ಲಿ 20 ಸಲ ಮಾಡಿದಾಗ ಕೂಡ ಫೋನ್ ಅದು ಎಂಗೇಜ್. ಇವಳಿಗೆ ಏನಾಯಿತು, ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ನನ್ನ ಫೋನ್ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಯಾರ ಹತ್ರ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸ್ಟಾರ್ಟ್ ಆಯಿತು ಸಂಶಯ, ಬೇರೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ. ಸಂಬಡಿ ಎಲ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಹಿಮ್. ನಾನು ಬೇಡ, ನಾನು ಇಷ್ಟು ಪ್ರೀತಿ ತೋರಿಸಿದ್ರು ಕೂಡ ನನ್ನ ಪ್ರೀತಿಗೆ ಏನು ಬೆಲೆ ಇಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಆ ಥರ ಯೋಚನೆ ಮಾಡಿ ಇನ್ನು ನಾನು ತೋರಿಸ್ತೇನೆ, ನನ್ನ ವ್ಯಾಲ್ಯೂ ಹೇಗೆ, ನನ್ನ ಪ್ರೀತಿ ಎಷ್ಟಂತ ನಾನು ತೋರಿಸ್ತೇನೆ. ಐ ಶುಡ್ ಪ್ರೂವ್ ಮೈ ಸೆಲ್ಫ್, ವಾಟ್ ಈಸ್ ಮೈ ಲವ್ ಅಂತ ಹೇಳಿ ಹುಡುಗಿ ಟಕ್ ಅಂತ ಇಲ್ಲಿ ರಿಸ್ಟ್ ಸ್ಲ್ಯಾಶ್ ಡೆಲಿಬ್ರೇಟ್ ಸೆಲ್ಫ್ ಹಾರ್ಮ್ ಅಂತ ನಾವು ಹೇಳ್ತೇವೆ. ಬ್ಲೀಡ್ ಆಯಿತು. ಬ್ಲೀಡ್ ಆಗಿ ನಾವು ಹಿಂದಿ ಸಿನಿಮಾದಲ್ಲೆಲ್ಲ ಕಾಣ್ತೇವಲ್ಲ, ಅದೇ ಥರದಲ್ಲಿ ಇದು ನಿಜ ಆದಂಥದ್ದು. ಅದು ಫಾರ್ಚುನೇಟ್ಲಿ ನಮ್ಮ ಆಸ್ಪತ್ರೆ ಅವರ PG ಇರುವಂಥ ಒಂದು ಪ್ಲೇಸಿಗೆ ಹತ್ತಿರ ಇತ್ತು. ಕೂಡಲೇ ಫ್ರೆಂಡ್ಸ್ ಕರ್ಕೊಂಡು ಬಂದರು. ಅದೃಷ್ಟವಶಾತ್ ಅವ್ರದ್ದು ರೇಡಿಯಲ್ ಆರ್ಟ್ರಿ ಕಟ್ ಆಗಲಿಲ್ಲ. ರೇಡಿಯಲ್ ಆರ್ಟ್ರಿ ಏನಾದರೂ ಕಟ್ ಆಗಿದ್ದಿದ್ರೆ ಶುಡ್ ಆಫ್ ಬ್ಲಡ್ ಟು ಡೆತ್. ಅದನ್ನು ಸೂಚರ್ ಮಾಡಿ ಎಲ್ಲ ಮಾಡಿ ಅವರು ಬದುಕಿದ್ರು. ವಿಷಯ ಏನಂತ ಹೇಳಿದರೆ ಅದು ಸಾಯ್ಬೇಕಂತ ಮಾಡಿದಲ್ಲ, ನನ್ನ ಪ್ರೀತಿ ಎಷ್ಟಂತ ಗೊತ್ತಾಗಬೇಕು, ನಾನು ತೋರಿಸ್ತೇನೆ. ಆ ಒಂದು ಇಮೋಷನಲಿ ಚಾರ್ಜ್ಡ್ ಸಿಚುವೇಶನಲ್ಲಿ ಕಟ್ ಮಾಡ್ಕೊಂಡು ಡೆಲಿಬರೇಟ್ ಸೆಲ್ಫ್ ಹಾರ್ಮ್ ಅಂತ ಹೇಳ್ತೇವೆ. ಸೆಲ್ಫ್ ಹಾರ್ಮ್
ಸಾಯ್ಬೇಕಂತಲ್ಲ, ಸಾಯ್ಬೇಕನ್ನೋ ಉದ್ದೇಶವೂ ಇಲ್ಲ. ನನ್ನ ಪ್ರೀತಿಯನ್ನು ನಾನು ತೋರಿಸ್ಬೇಕು. ಹೌ ಇಂಪಾರ್ಟೆಂಟ್. ನನ್ನ ಫೋನ್ 20 ಸಲ ಮಾಡಿದರೂ ಕೂಡ ನೆಗ್ಲೆಕ್ಟ್ ಮಾಡಿದಾರಲ್ಲ, ಅವರಿಗೆ ನಾನು ಇಂಥ ಪ್ರೀತಿ ತೋರಿಸ್ತೇನೆ ಅಂತ. ಆದರೆ ನಿಜ ಕಥೆಯನ್ನು ಅಂತ ಹೇಳಿದರೆ, ವಾಸ್ತವ ಸಂಗತಿ ಅಂತ ಹೇಳಿದರೆ, ಆ ಹುಡುಗನ ಸೋದರ ಮಾವನಿಗೆ ಹಾರ್ಟ್ ಅಟ್ಯಾಕ್, ಅಕ್ಯೂಟ್ MI ಆಗಿ ಆಸ್ಪತ್ರೆಯಲ್ಲಿದ್ದರು. ಹುಡುಗನ ಸೋದರ ಮಾವ ಅಂದರೆ ತಾಯಿಯ ಅಣ್ಣ. ತಾಯಿಯಲ್ಲಿ ಹೋಗಿದ್ದರು. ಇವನು ತಾಯಿ ಹತ್ರ ತಾಯಿ ಫೋನ್ ಮಾಡಿದ್ದು, ತಾಯಿ ಹತ್ರ ಮಾತಾಡ್ತಾ ಇದ್ದ. ಅದು ಅಕ್ಯೂಟ್ ಎಮರ್ಜೆನ್ಸಿ, ಏನೆಲ್ಲ ಆಯಿತು, ಹೇಗಾಯಿತು, ಎಂಥ ಕಂಡೀಷನ್ ಹೇಗೆ, ಅದನ್ನೆಲ್ಲ ಮಾತಾಡುವಾಗ ಹಿ ಮೈಟ್ ಹ್ಯಾವ್ ಟೇಕನ್ ಅಬೌಟ್ ಮೋರ್ ದೆನ್ ಹಾಫ್ ಆನ್ ಅವರ್. ತಾಯಿ ಹತ್ರ ಮಾತಾಡ್ತಿದ್ದೆ. ಇಷ್ಟು ಸಣ್ಣ ಕಾರಣಕ್ಕೆ ಕಾರಣ ಅಂದರೆ ಇದು ರಾಂಗ್ ಪ್ರಿಡಿಕ್ಷನನ್ನು ನಿಜ ಅಂತ ಭಾವಿಸಿ ಅದರ ಮೇಲೆ ಭಾವನಾತ್ಮಕದಲ್ಲಿ ನಿರ್ಧಾರ ತಗೊಂಡು, ನನ್ನನ್ನೇ ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ನನ್ನನ್ನು ನೆಗ್ಲೆಕ್ಟ್ ಮಾಡಿ, ನನ್ನ ಲವ್ ಬೇಡ ಅವನಿಗೆ, ಅವರು ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಬೇರೆ ಯಾರು? ಅಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಅಷ್ಟು ಒಂದು ಅಂದರೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಾವು ಇಮೋಷನಲ್ಲಿ ಆ ಥರ ಚಾರ್ಜ್ ಆದಾಗ ನಮ್ಮ ವಿವೇಕವನ್ನು ಬಿಡ್ತೇವೆ. ನಮಗೆ ಬೇರೆ ಏನು ಆಲೋಚನೆ ಬರುವುದಿಲ್ಲ. ಇದೆ, ಐ ಆಮ್ ಬೀಯಿಂಗ್ ನೆಗ್ಲೆಕ್ಟೆಡ್, ನಾನು ಬೇಡಾಯಿತು, ನನ್ನ ಪ್ರೀತಿ ಬೇಡಾಯಿತು, ತೋರಿಸ್ತೇನೆ, ಪಾಠ ಕಲಿಸ್ತೇನೆ. ಇಂಥ ಇನ್ಸಿಡೆಂಟ್ಸ್ ಎಷ್ಟು ಇದೆ. ಗಂಡ ಹೆಂಡತಿ ಜಗಳ ಆಗುತ್ತೆ, ಗಂಡ ಏನೋ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ, ಹೆಂಡತಿ ಇದು ಲಾಸ್ಟ್ ಒಂದು 4-5 ತಿಂಗಳ ಹಿಂದಿನ ಇನ್ಸಿಡೆಂಟ್. ಒಂದು ಜಗಳ ಆಗಿ, ಏನೋ ಒಂದು ಸಣ್ಣ ಕಾರಣಕ್ಕೆ ಜಗಳ ಆಗಿ, ನಾನು ಈಗೋಯಿಸ್ಟಿಕ್ ಜಗಳ, ಈಗೋ ಕ್ಲಾಶ್ ಆಗಿ ನಾನಿಲ್ಲದಿದ್ದರೆ ಗೊತ್ತಾಗ್ತದೆ, ನನ್ನ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ನಾನು ಅಡುಗೆ ಮಾಡಿದ್ರಲ್ಲಿ ಎಷ್ಟು ನೀವು ಎಂಜಾಯ್ ಮಾಡ್ತಾ ಇದ್ರಿ, ಈಗ ಎಲ್ಲ ಬಿಟ್ಟು ಇಷ್ಟು ಜಗಳ ಮಾಡೋ ಹಂತಕ್ಕೆ ಬಂದಿದ್ದೆ. ನನ್ನ ಇಂಪಾರ್ಟೆನ್ಸ್ ತೋರಿಸ್ತೇನೆ ಅಂತೇಳಿ ಸೀಮೆ ಎಣ್ಣೆ ಸುರ್ಕೊಂಡು ಶಿ ಟ್ರೈ ಟು ಬರ್ನ್ ಹರ್ಸೆಲ್ಫ್, ಬರ್ನ್ಡ್, ಬಟ್ ಲಕಿಲಿ ಸೇವ್ಡ್. ಹೀಗೆ ಬರ್ನ್ ಆಗಿ ಎಷ್ಟು ವಿಕಾರ ಆದದ್ದು, ಎಷ್ಟು ಸುಯಿಸೈಡ್ ಮಾಡ್ಕೊಳ್ಳಿಕ್ಕೆ ಅಟೆಂಪ್ಟ್ ಮಾಡಿದ್ದು. ನಮ್ಮ ಒಂದು ನನ್ನ ಒಂದು ಲಾಸ್ಟ್ ಒಂದು 3.5-4 ದಶಕಗಳಲ್ಲಿ ಎಷ್ಟು ನಂಬರ್ ಆಫ್ ಕೇಸಸ್ ವಿ ಹ್ಯಾವ್ ಸೀನ್. ಇದಕ್ಕೆ ಕಾರಣ ನೋಡ್ಲಿಕ್ಕೆ ಹೋದರೆ ಕ್ಷುಲ್ಲಕ. ಟೂತ್ಪೇಸ್ಟಲ್ಲಿ ಯಾರಾದರೂ ಡೈವರ್ಸ್ ಮಾಡ್ತಾರಾ? ಈ ಫೋನ್ ಕಾಲಲ್ಲಿ ಯಾರ ಹತ್ರ ಮಾತಾಡಿದರೆ ಸುಯಿಸೈಡ್ ಅಟೆಂಪ್ಟ್ ಮಾಡ್ತಾರಾ? Unfortunately, there are suicidal attempts and they committed suicide also. They pay their life for silly reasons. ಅಲ್ಲಿ ಏನಾಗೋದು, ವಿವೇಕ ಕಳ್ಕೊಳ್ತಾರೆ. ಭಾವನೆಗಳು ಜಾಸ್ತಿಯಾಗಿ, ಭಾವನೆ ಹಿಂದೆ ಹೋಗಿ, ನಿರ್ಧಾರ ತಪ್ಪಾಗಿ, ಅದು ಎಲ್ಲಿ ಹಂತಕ್ಕೆ ಮುಟ್ತದೆ ಅಂತ ಹೇಳಿದ್ರೆ ಡೈವರ್ಸ್ ಮಾತ್ರ ಅಲ್ಲ, ಜೀವ ಕಳ್ಕೊಳ್ಳುವ ಹಂತಕ್ಕೂ ನಾವು ಹೋಗಿದ್ದನ್ನು ಎಷ್ಟೋ ಸಲ ನೋಡಿದ್ದೇವೆ. ಆವಾಗ ಅದು ಅನ್ನಿಸ್ತದೆ, ಇದರಲ್ಲಿ ಯಾಕೆ ಹೀಗೆ, ಇದರಲ್ಲಿ ಕೊರತೆ ಅಂತ ಹೇಳಿದರೆ ಒಂದು ಆಗ ಹೇಳಿದಾಗೆ ಈಗೋ ನಾನು ಹೇಳಿದಾಗೆ ಆಗಬೇಕು, ನನ್ನ ಎಕ್ಸ್ಪೆಕ್ಟೇಷನ್ಸ್, ನನ್ನ ನಿರೀಕ್ಷೆ, ಅದನ್ನೆಲ್ಲ ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಯಾವಾಗಲೂ ಅದನ್ನು ಈ ಸಂಬಂಧಗಳಲ್ಲಿರುವುದು, ಅದರಲ್ಲಿ ನಾನು ಆಗಲೇ ಹೇಳಿದೆ, ಪಿಲ್ಲರ್ಸ್ ಶುಡ್ ಬಿ ಸ್ಟ್ರಾಂಗ್. Communication is one important pillar. Communication. We should communicate. Communication ಅಂತ ಹೇಳುವಾಗ ಅದು ಶುಡ್ ಬಿ, ನಮ್ಮತನವನ್ನು ಬಿಟ್ಟು ಕೊಟ್ಟಲ್ಲ, ಅವರತನವನ್ನು ಪ್ರತಿಯೊಬ್ಬರಿಗೂ ಕೂಡ ಪ್ರೈವೇಸಿ ಅಂತ ಇರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇದೆಲ್ಲ ಸುಲಭ ಹೇಳಲಿಕ್ಕೆ ಮೇಡಮ್, ಬಟ್ ವೆರಿ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಐ ಅಗ್ರಿ, ಬಟ್ ಇಟ್ ಶುಡ್ ಬಿ ಪಾಸಿಬಲ್ ಆ್ಯಂಡ್ ಇಟ್ ಈಸ್ ಪಾಸಿಬಲ್. It is possible. We should respect, we should accept, and we should appreciate. ಎಷ್ಟೋ ಸಲ ನಾವು ಅಡಿಗೆನ ಉದಾಹರಣೆಗೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತೇವೆ. ಚಂದ ಸೀರೆ ಉಟ್ಟರೆ ಎಷ್ಟು ಸಲ ಅಪ್ರಿಷಿಯೇಟ್ ಮಾಡ್ತೇವೆ. ಮನಸ್ಸೊಳಗೆ ಇದ್ರೂ ಕೂಡ ಎಷ್ಟು ಸಲ ಹೇಳ್ತೇವೆ. ಇನ್ನೊಬ್ರು ಹೇಳಿ ಯಾರು, ಆವಾಗ ಅವ್ರಿಗೇನು, ಇವ್ರು ಹೇಳ್ತಾರೆ, ನನ್ನ ಗಂಡ ಹೇಳಲಿಲ್ಲ. ನಿಜ, ಹೆಣ್ಮಕ್ಳಿಗೆ ಅದೊಂದು ಬರುತ್ತೆ, ಯಾರೇ ಹೊಗಳಿದ್ರು ಕೂಡ. ವೆರಿ ಇಂಪಾರ್ಟೆಂಟ್. ಇವತ್ತು ನಾನು ಹೇಳಿದಲ್ಲ ನಿಮಗೆ,
ಸಿಕ್ಕಿದ ಕೂಡಲೇ ಮೇಡಮ್ ತುಂಬ ಚೆಂದ ಕಾಣ್ತೀರಿ, ಐ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್. ಮೇ ಬಿ ಐ ಆಮ್ ಕ್ರಾಸ್ಡ್ 60, ಬಟ್ ಅದು ಒಬ್ಬರೊಬ್ಬರ ನೇಚರ್. ಟು ಅಪ್ರಿಷಿಯೇಟ್ ಇಟ್ ಇಸ್ ರಿಕ್ವೈರ್ಡ್, ಆಕ್ಸೆಪ್ಟಿಂಗ್ ಇಟ್ ಇಸ್ ರಿಕ್ವೈರ್ಡ್, ಆನರಿಂಗ್ ರಿಕ್ವೈರ್ಡ್, ರೆಸ್ಪೆಕ್ಟ್ ಮಾಡುವಂಥದ್ದು. ರೆಸ್ಪೆಕ್ಟಿಂಗ್, ಆಕ್ಸೆಪ್ಟಿಂಗ್ ಆ್ಯಂಡ್ ರೆಸಿಪ್ರೊಕೇಟಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್, ಇದೆಲ್ಲ ಕಮ್ಯುನಿಕೇಷನ್ಸ್ ಇದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಕಮ್ಯುನಿಕೇಷನ್ ಇರಬೇಕು, ಪ್ರಿಸಂಪ್ಷನ್ಸ್ ಇರಬಾರ್ದು, ಪ್ರಿಡಿಕ್ಷನ್ಸ್ ಇರಬಾರ್ದು. ಪ್ರಿಸಂಪ್ಷನ್ಸ್ ಆ್ಯಂಡ್ ಪ್ರಿಡಿಕ್ಷನ್ಸ್ ಡೋಂಟ್ ಹ್ಯಾವ್ ಎನಿ ಬೇಸಿಸ್. ಅದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಇರುವುದಿಲ್ಲ. ನಾನು ಹಾಗೆ ಎಣಿಸ್ಕೊಂಡಿದ್ದೆ, ಎಣಿಸ್ಕೊಳ್ಳುವಂಥದ್ದು ಅದು ನಮ್ಮ ಇಮ್ಯಾಜಿನೇಷನ್. ಒಂದು ಕಾಲದಲ್ಲಿ ನಾನು ಕೇಳ್ತಿದ್ದೆ, ಅದು ಹಿಂದಿನ ಜೋಕ್, ಪ್ರತಿದಿನ ಗಂಡ ಬೆಳಿಗ್ಗೆ ಸ್ನಾನ ಮಾಡೋ ಮುಂಚೆ ಬಿಸಿನೀರು ಹಿಡಿದ್ಯಾ, ಪೇಪರ್ ಓದಿ ಆದಮೇಲೆ ಹಲ್ಲುಜ್ಜಿ ಪೇಪರ್ ಓದಿ ಆದಮೇಲೆ ಕಾಫಿ ಕುಡ್ದಾದ್ಮೇಲೆ ಬಿಸಿನೀರು ಸ್ನಾನ ಮಾಡಿ ಆಫೀಸಿಗೆ ಹೋಗೋದು. ಇವರು ಹೆಂಡತಿ, ಹೌಸ್ ವೈಫು, ಫೈನಾನ್ಷಿಯಲಿ ಡಿಪೆಂಡೆಂಟ್ ಆನ್ ಹಿಮ್, ಸೊ ಶಿ ಹ್ಯಾಸ್ ಟು ಲಿಸನ್ ಟು ಹಿಮ್. ಪ್ರತಿ ದಿವಸ ಬಿಸಿನೀರು ರೆಡಿ, ಹೌದು ಬಿಸಿನೀರು ಹಿಡಿದಿದೆ, ಬಿಸಿನೀರು ಹಿಡಿದೆಯಾ, ಬಿಸಿನೀರು ಹಿಡಿದೆ. ಹಾಗೆ ಅವಳಿಗೆ ಮಾಡಿ ಮಾಡಿ ಸಾಕಾಯ್ತು, ಪ್ರತಿ ದಿವಸ ಬಿಸಿನೀರು ಮಾಡಿ ಬೋರ್ ಆಯಿತು. ಒಂದು ದಿವಸ ಪಕ್ಕದ ಮನೆಯಲ್ಲಿ ಒಬ್ಬರು ಹೇಳಿ, ಇವಾಗ ಬಿಸಿನೀರು ಮಾಡಿಬಿಡಿ ಏನಾಗುತ್ತೆ ನೋಡು ಅಂತ. ಎವಿಡೆನ್ಸ್ ಏನೋ ಒಂದು ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹಾಗೆ ಒಂದು ನಿರೀಕ್ಷೆ ಮಾಡಿಕೊಂಡು ಆದಮೇಲೆ ಬಿಸಿನೀರು ಮಾಡಲಿಲ್ಲ. ಬಿಸಿನೀರು ಹಿಡಿದೆಯಾ ಅಂತ ಕೇಳಿಕೊಂಡು ಇದು ಪೇಪರಲ್ಲಿ ಓದಿ ಆದಮೇಲೆ, ಇವತ್ತು ಬಿಸಿನೀರು ಮಾಡಲಿಲ್ಲ. ಹೌದಾ, ಹಾಗಾದರೆ ತಣ್ಣೀರು ಸ್ನಾನ ಮಾಡ್ತೇನೆ. ಅಷ್ಟು ಸಿಂಪಲ್ ಇರುತ್ತೆ. ಬಿಸಿನೀರು ಮಾಡದಿದ್ರೆ ಏನಾಯ್ತು, ತಣ್ಣೀರು ಸ್ನಾನ ಮಾಡಿ ಹೋಗ್ಲಿಕ್ಕೆ ಹಸ್ಬೆಂಡ್ ರೆಡಿ ಇರ್ತಾರೆ. ಆದರೆ ನಾವು ಕಮ್ಯುನಿಕೇಟ್ ಮಾಡಲ್ಲ. ವಿ ಪ್ರೆಸ್ಯೂಮ್, ಅವರಿಗೆ ಬಿಸಿನೀರೇ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕು, ಅವರು ಫ್ಲೆಕ್ಸಿಬಿಲಿಟಿಯಲ್ಲಿ ಇರ್ತಾರೆ ಇಲ್ವಾ, ನಾವು ಪ್ರೆಸ್ಯೂಮ್ ಮಾಡ್ತೇವೆ. ಪ್ರಿಸಂಪ್ಷನ್ ಅದೆಲ್ಲ ನಾವು ಡಿಸ್ಕಸ್ ಮಾಡಿ ಓಪನ್ ಆಗಿ ಮಾತಾಡಿದರೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸುಲಭ, ಯೋಚನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕಷ್ಟ. ಹೆಚ್ಚಿನವರು, ಕೆಲವರು ಅವರವರ ನೇಚರಿಗೆ ಸರಿಯಾಗಿ ಅವರು ಮಾಡಲ್ಲ. ಈ ಯೋಚನೆ ಅನ್ನುವಂಥದ್ದು ನಾವು ಶೇರ್ ಮಾಡ್ಕೊಳ್ಬೇಕು. ಭಾವನೆಯನ್ನು ಹೇಗೆ ಶೇರ್ ಮಾಡ್ತೇವೆ, ಯೋಚನೆಗಳನ್ನು ಅದೇ ಥರ ಶೇರ್ ಮಾಡಿದರೆ, ಡಿಸ್ಕಸ್ ಮಾಡಿದರೆ. ಇದರಲ್ಲಿ ಮೇಡಮ್ ಒಂದು ಡಿಫ್ರೆನ್ಸ್ ಉಂಟು. ದೇರ್ ಇಸ್ ಅ ಡಿಸ್ಕಷನ್, ದೇರ್ ಇಸ್ ಅ ಆರ್ಗ್ಯುಮೆಂಟ್. ಎರಡೂ ಕೂಡ ಒಂದೇ, ಯೋಚನೆಗಳ ಶೇರಿಂಗ್. ಆದರೆ ಡಿಸ್ಕಷನ್ನಲ್ಲಿ ಹೆಲ್ದಿ ಆಗಿರುತ್ತೆ. ನೀವೊಂದು ಪಾಯಿಂಟ್ ಹೇಳ್ತೀರಿ, ನಾನು ಅದಕ್ಕೆ ಹೇಳ್ತೇನೆ, ನಾನು ಉತ್ತರ ಕೊಡ್ತೇನೆ, ಅದು ಇಟ್ ಗೋಸ್ ಆನ್. ಇಟ್ ಇಸ್ ಹೆಲ್ದಿ, ದಟ್ ಇಸ್ ಡಿಸ್ಕಷನ್. ಇನ್ನು ಆರ್ಗ್ಯುಮೆಂಟ್ ಅಲ್ಲಿ ಏನಾಗುತ್ತಂದರೆ ಈಗೋ ಬರುತ್ತೆ. ನಾನು ಎಂದು ಹೇಳ್ತೇನೆ, ನೀವು ಅದಕ್ಕೆ ಕ್ವಶನ್ ಮಾಡ್ತೀರಿ, ಅದು ಯಾಕೆ ಹಾಗೆ, ಹೀಗೆ ಯಾಕೆ ಆಗಬಾರ್ದು, ಹಾಗೆ ಅದು ಆರ್ಗ್ಯುಮೆಂಟ್ ಆಗಿ ಆಗಿ ಕಡೆಗೆ ಎಲ್ಲಿಯ ಒಂದು ಸಾಮಾನ್ಯದಿಂದ ಸ್ಟಾರ್ಟ್ ಆಗಿದ್ದು ಕಡೆಗೆ ಡೈವರ್ಸರಿಗೆ ಹೋಗುವಂಥ ಸಂದರ್ಭ ನಾವು ನೋಡ್ತೇವೆ. ಅದು ಆರ್ಗ್ಯುಮೆಂಟಲ್ಲಿ ನನ್ನ ಪಾಯಿಂಟನ್ನು ನಾನು ಪ್ರೂವ್ ಮಾಡಲಿಕ್ಕೆ. ಇದೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ. ನಾವು ಮುಂಚೆ ಆದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಆಗದಿದ್ದರೆ ಇನ್ನೊಬ್ಬರ ಹತ್ರ ಹೇಳ್ತೇನೆ, ಚಿಕ್ಕಪ್ಪ ಚಿಕ್ಕಮ್ಮ ಅವರು ಇವರು ಎಲ್ಲ ಇರ್ತಾರೆ, ಒಟ್ಟು ಕುಟುಂಬ, ಕೂಡು ಕುಟುಂಬ ಆಗ್ತದೆ. ಓಕೆ, ಅದರದ್ದೇ ಸಮಸ್ಯೆಗಳು ಇರುತ್ತೆ, ಆದರೂ ಈ ಭಾವನಾತ್ಮಕ ರಿಲೇಷನ್ಶಿಪ್ಪಿಗೆ ಒಟ್ಟು ಕುಟುಂಬ ತುಂಬ ತುಂಬ ಹೆಲ್ಪ್ ಆಗ್ತದೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ತಂದೆ ತಾಯಿ ಮಗು, ಹೆಚ್ಚಂದರೆ ಇನ್ನೊಂದು ಮಗು, ಎರಡು ಮಗು, ಅಲ್ಲಿಗೆ ಪ್ರಪಂಚ ಮುಗೀತು. ಅಥವಾ ಅವರ ತಂದೆ ತಾಯಿ ಇರ್ಬೋದು, ತಂದೆಯೋ ತಾಯಿಯೋ, ಒಟ್ಟೊಂದು 4-5 ಜನರ ಕುಟುಂಬ. ಇಬ್ಬರು ಹೊರಗೆ ಹೋಗಿ ದುಡಿಯೋರು ಅಂತಾದರೆ ಅವರಿಗೆ ಎಲ್ಲಿ ಪುರ್ಸೊತ್ತಿರುತ್ತೆ, ಮಾತಾಡಲಿಕ್ಕೆ ಪುರ್ಸೊತ್ತಿರೋದಿಲ್ಲ. ಮಕ್ಕಳ ಹತ್ರ ಎಲ್ಲಿ ಮಾತಾಡಲಿಕ್ಕೆ ಪುರ್ಸೊತ್ತಿರುತ್ತೆ. ಸೊ ಅದೊಂದು ಮಗುವಿನ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ತುಂಬ ತುಂಬ ಎಫೆಕ್ಟ್ ಆಗ್ತದೆ, ತುಂಬ ತುಂಬ ಎಫೆಕ್ಟ್ ಆಗ್ತದೆ. ಯಾಕಂತ ಹೇಳಿದರೆ ಈ ಕಮ್ಯುನಿಕೇಷನ್ ಅನ್ನುವಂಥದ್ದು ನಾವು ಆಫೀಸಲ್ಲಿ ನಾವು ಒತ್ತಡದಲ್ಲಿದ್ದು ನಮ್ಮ ಭಾವನೆಗಳನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ಸ್ವಂತಿಕೆಯನ್ನು ಬದಿಗಿಟ್ಟು ಕೆಲಸ ಮಾಡ್ತೇವೆ. ಸ್ಟ್ರೆಸ್ ಆಗ್ತದೆ. ಬ್ಯಾಂಕಿಂಗ್, ಅಕೌಂಟಿಂಗ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಅಥವಾ ವರ್ಕಿಂಗ್ ಇನ್ ಅನ್ ಇನ್ಸ್ಟಿಟ್ಯೂಷನ್ ಇರ್ಬೋದು. ಆವಾಗ ನಾವು ಹಲ್ಲಿಗಿಂಜಿ, ಹೌದಾ ಹೌದಾ, ಓಕೆ ಓಕೆ ಓಕೆ, ಇಟ್ಸ್ ಆಲ್ ರೈಟ್, ಇಟ್ ಇಸ್ ನಾಟ್ ಆಲ್ ರೈಟ್ ಫಾರ್ ಮೀ ಬಟ್ ಇಟ್ಸ್ ಆಲ್ ರೈಟ್ ಹಾಗೆ ಹೇಳಿ ನಮ್ಮದನ್ನು ನಾವು ಎಲ್ಲ ಇಟ್ಟು, ಅಂದರೆ ಸಿ ವಿ ಆರ್ ಆಲ್ ಹ್ಯೂಮನ್ಸ್.
ವಿ ಆಲ್ ಹ್ಯಾವ್ ಅವರ್ ಓನ್ ಥಿಂಕಿಂಗ್ ಆ್ಯಂಡ್ ಇಮೋಷನ್ಸ್ ಆ್ಯಂಡ್ ಅದಕ್ಕೆ ಒಂದು ಲಿಮಿಟ್ ಇರ್ತದೆ. ಪ್ರತಿ ದಿವಸ ಹಾಗೆ ಆಗ್ತಾ ಇರುವಾಗ ಮನೆಗೆ ಬಂದಾಗ ಓ ಲೆಟ್ ಮಿ ರಿಲ್ಯಾಕ್ಸ್, ಆ ಟೈಮಲ್ಲಿ ಯಾರೋ ಗೆಸ್ಟ್ ಬರ್ತಾರೆ, ಓ ಮೈ ಗಾಡ್ ಇಷ್ಟೊತ್ತಿಗೆ ಬರುತ್ತಾ, ಆದರೂ ಸಹ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ, ಕಾಫಿ ಆಯಿತಾ, ಕಾಫಿ ಬೇಕಾ, ಕಾಫಿ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಹೌದು ನಾನು ತುಂಬ ಊಟ ಸಹ ಮಾಡಲಿಲ್ಲ, ಕಾಫಿ ಆದರೂ ಕೊಡಿ ಅಂತ ಹೇಳುವಾಗ ಮಾಡಿಕೊಡದೆ ಇರಲಿಕ್ಕೆ ಆಗ್ತದ, ಒಳಗೆ ಹೋಗಿ ಬೈಕೊಂಡು ಮಾಡಿಕೊಡ್ತೇವೆ. ಆಮೇಲೆ ಮಕ್ಕಳು ಬರ್ತಾರೆ, ಅವರೇನೋ ಹೇಳ್ತಾರೆ, ಆವಾಗ ಮಕ್ಕಳ ಮೇಲೆ ಸಿಟ್ಟು ಬರ್ತದೆ. ಹಸ್ಬೆಂಡ್ ಬರ್ತಾರೆ, ನನಗೆ ಕಾಫಿ ರೆಡಿ ಮಾಡಲಿಲ್ವಾ, ಆಗ ಹಸ್ಬೆಂಡಿಗೆ ಒಂದಷ್ಟು ಬೇಕಾದ್ರೆ ಸಿಗ್ತದೆ. ಅದು ದಿಸ್ ಈಸ್ ಜಸ್ಟ್ ಅ ಡಿಸ್ಪ್ಲೇಸ್ಮೆಂಟ್. ನಮ್ಮ ಇಮೋಷನ್ಸು ನಮ್ಮ ಮನಸ್ಸಲ್ಲೇ ನಾವು ನುಂಗ್ಕೊಳ್ತಾ ಇರ್ತೇವೆ, ನುಂಗಿ ಎಷ್ಟರವರೆಗೆ ನುಂಗ್ಲಿಕ್ಕೆ ಆಗ್ತದೆ. ಈ ಒಂದು ಬ್ಯಾಂಬೂ ಸ್ಟಿಕ್ ಎಷ್ಟು ಬೆಂಡ್ ಮಾಡಲಿಕ್ಕೆ ಆಗ್ತದೆ, ಬಲೂನ್ನ ಎಷ್ಟು ಊದಲಿಕ್ಕೆ ಆಗ್ತದೆ, ಒಂದು ದಿವಸ ಅದು ಟಪ್ಪ ಹೊಡಿತದಲ್ಲ, ಅದು ಇಮೋಷನಲ್ ಔಟ್ಬರ್ಸ್ಟ್, ಇಮೋಷನಲ್ ಆಂಗರ್ ಔಟ್ಬರ್ಸ್ಟ್. ಇದೆಲ್ಲ ಔಟ್ಕಮ್ ಆಫ್ ದ ಸ್ಟ್ರೆಸ್. ಇಂಟರ್ಪರ್ಸನ್ ರಿಲೇಷನ್ಶಿಪ್ ಸರಿ ಇದ್ದರೆ, ಒಟ್ಟಿಗೆ ನಾವು ರಾತ್ರಿ ಡಿನ್ನರು ಒಟ್ಟಿಗೆ ಮಾಡುವಾಗ ಅಲ್ಲಿ ಹಂಚಿಕೊಂಡು ಹೋಗ್ತದೆ, ಅಥವಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಾಗ ಅದು ಎಂಥದ್ದು ಅಲ್ಲ. ಈಗ ನಾನು ಬ್ಯುಸಿ ಇರ್ತೇನೆ, ಬೆಳಿಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 11 ಗಂಟೆ 12 ಗಂಟೆ ಬರುವಂಥ ಒಂದು ಕಾಲ ಇತ್ತು. ಈಗ ಬೇಗ ಬರ್ತೇನೆ ಮನೆಗೆ, ಆ ಕಾಲ ಇತ್ತು. ನಾನು ಎಷ್ಟೋ ಸಲ ಮಗಳನ್ನು ಎದ್ದದ್ದು ನೋಡ್ತಿರ್ಲಿಲ್ಲ, ಮಗಳು ಮಲ್ಕೊಂಡಿದ್ದು ನೋಡ್ತಾ ಇರಲಿಲ್ಲ. ನಾನು ಬೇಗ ಬರೋದು ಯಾವಾಗ ಅಂತ ಹೇಳಿದರೆ, ಮಗಳಿಗೆ ನೆಕ್ಸ್ಟ್ ಡೇ ಕನ್ನಡ ಪರೀಕ್ಷೆ ಇದ್ದರೆ ನಾನು ಬರೋದು, ಯಾಕಂದರೆ ಕನ್ನಡ ಹೇಳಿಕೊಡ್ಬೇಕು ನಾನು. ನನ್ನ ಹೆಂಡತಿ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಬರ್ತದೆ ಬರ್ಲಿಕ್ಕೆ ಗೊತ್ತು, ಆದರೆ ಈ ಪಾಠ ಅದನ್ನು ರಿವಿಷನ್ ಮಾಡುವಷ್ಟು ಇಲ್ಲ. ಅದು ನನ್ನದು ಕನ್ನಡ ಎಕ್ಸಾಮ್ ಇಸ್ ಮೈ ಹೆಡೇಕ್. ನಾನು ಆ ದಿವಸ ಬೇಗ ಪ್ರಾಕ್ಟೀಸ್ ಮಾಡಿ ಮನೆ ತಕ್ಕನ ಹತ್ರ ಹೇಳ್ತೇನೆ, ಇವತ್ತು 7 ಗಂಟೆ ಮೇಲೆ 6 ಗಂಟೆ ಮೇಲೆ ಯಾರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ, ಇವತ್ತು ಮೆಡಿಕಲ್ ರೆಪ್ಸ್ ನಾನು ಯಾರನ್ನು ನೋಡೋದಿಲ್ಲ, 7 ಗಂಟೆಗೆ ಕ್ಲೋಸ್, ಮನೆಗೆ ಹೋಗಬೇಕು, ನಾಳೆ ಪ್ರೇರಣೆನ ಪರೀಕ್ಷೆ, ಐ ಹ್ಯಾವ್ ಟು ಕನ್ನಡ ಪರೀಕ್ಷೆ, ನಾನು ಐ ಹ್ಯಾವ್ ಟು ಬಿ ಎ ಟೀಚರ್ ಅಂತ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿ ಶುಡ್ ಬಿ ಏಬಲ್ ಟು ಸ್ಪೆಂಡ್ ಸಮ್ ಟೈಮ್ ಇನ್ ದ ಫ್ಯಾಮಿಲಿ. ನನಗೆ ಈಗ ಎಷ್ಟೋ ರಿಪೆಂಟ್ ಆಗ್ತದೆ, ನನ್ನ ಮಗಳಿಗೆ ಬೇಕಾದಂಥ, ನನ್ನ ಹೆಂಡತಿಗೆ ಬೇಕಾದ ಟೈಮ್ ಕೊಡಲಿಲ್ಲ ಅಂತ. ಆದರೆ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಿದ್ದೆ, ಆದಷ್ಟು ಬ್ರೇಕ್ಸ್ ತಗೊಳ್ತಾ ಇದ್ವಿ. ಬೆಳಿಗ್ಗೆ 7 ಗಂಟೆಯಿಂದ 7 ರಾತ್ರಿ 11-12ವರೆಗೂ ಮಾಡಿದ ಕೆಲಸ ಮಾಡ್ತಾಯಿದ್ರು ಸಮೇತ ತಿಂಗಳಿಗೆ ಒಂದು ಸಲ, ಒಂದು ವಾರ 3-4 ದಿವಸ ಔಟಿಂಗ್, ವಿಲ್ ಗೋ ಔಟ್ ಆಫ್ ಮಂಗಳೂರೊಳಗಿದ್ದರೆ ಬಿಕಮ್ಸ್ ಅ ಪ್ರೊಫೆಷನಲ್ ಕಮಿಟ್ಮೆಂಟ್. ಕಾಲ್ ಬಂದರೆ ಹೋಗಿ ನೋಡಬೇಕು, ಪೇಷಂಟು ಹೋಗಲೇಬೇಕಾಗ್ತದೆ, ವಿ ಕಾಂಟ್ ಅಬ್ಸ್ಕಾಂಡ್, ದಟ್ ಇಸ್ ಅವರ್ ಎಥಿಕ್ಸ್. ಅದೇ ಮಂಗಳೂರಿಗೆ ಹೋದ್ಮೇಲೆ ಮೊಬೈಲ್ ನಾವು ಸ್ವಿಚ್ ಆಫ್, ಎಲ್ಲೋ ಹೋಗ್ತೇವೆ, ಎಂಜಾಯ್ ಮಾಡ್ತೇವೆ. ಬೇಕಾದಷ್ಟು ಪ್ಲೇಸಿಗೆ ಹೋಗಿದ್ದೇವೆ ಒಟ್ಟಿಗೆ, ಬೇಕಾದಷ್ಟು ಊರು ತಿರುಗಿದ್ದೇವೆ, ಬೇಕಾದಷ್ಟು, ಯಾಕಂದರೆ ದಿಸ್ ಇಸ್ ರಿಕ್ವೈರ್ಡ್. ಆ ಥರ ಆದರೂ ನಾವು ಸ್ವಲ್ಪ ಕ್ವಾಲಿಟಿ ಟೈಮ್ ಇಸ್ ಇಂಪಾರ್ಟೆಂಟ್. ನಾವು ನಮ್ಮ ಸ್ಪೌಸ್ ಒಟ್ಟಿಗೆ ಅಥವಾ ಫ್ಯಾಮಿಲಿ ಒಟ್ಟಿಗೆ ಅಥವಾ ಇನ್ನೊಬ್ಬರೊಟ್ಟಿಗೆ ಎಷ್ಟು ಸಮಯ ಕೊಡ್ತೇವೆ ಅನ್ನೋದಕ್ಕಿಂತ ಹೇಗೆ ಕೊಡ್ತೇವೆ, ಯಾವ ರೀತಿಯಲ್ಲಿ ಕೊಡ್ತೇವೆ ಇದು ಇಂಪಾರ್ಟೆಂಟ್. ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಕ್ವಾಂಟಿಟಿ. ಒಟ್ಟಿಗೆ ಹತ್ರ 1-2 ಗಂಟೆ ಕೂತ್ಕೊಂಡ್ರು ಸಹ ಅವರ ಮೊಬೈಲ್, ಇವರ ಮೊಬೈಲ್ ನೋಡಿಕೊಂಡು, ಅವರು ನ್ಯೂಸ್ ಪೇಪರ್, ಇವರು ಏನೋ ಮಾಡಿಕೊಂಡು, ಅವರು ಅಡುಗೆ ಮನೆಯಲ್ಲಿ, ಇವರು ಹಾಲಲ್ಲಿ ಏನೋ ಮಾಡೋದು, ಇವರೆಂತ ಮಾಡೋದು, ಅದರಲ್ಲಿ ಹತ್ತಿರ ಒಂದೇ ಸೂರಲ್ಲಿ ಇದ್ದಾರೆ ಅನ್ನೋದು ಬಿಟ್ಟರೆ ಅವರದ್ದು ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಅದು ಕ್ವಾಲಿಟಿ ಟೈಮ್ ಅಂತ ನಂಗೆ ಅನಿಸೋದಿಲ್ಲ. ಆದರೆ ಹತ್ತಿರ ಇದ್ದಾರೆ, ಎಲ್ಲಿವರೆಗೂ ಹೋಗ್ತಾ ಇಲ್ಲ, ಹೊರಗೆ ಹೋಗಿ ಬಾರಲ್ಲಿ ಕುಡಿತಾ ಇಲ್ಲ, ಅಥವಾ ಯಾರೊಟ್ಟಿಗೂ ಪಟ್ಟಾಂಗ ಹೊಡ್ಕೊಂಡು ಎಲ್ಲಿಯೋ ಹೋಗ್ತಾ ಇಲ್ಲ, ಆ ಮಟ್ಟಿಗೆ ಸಮಾಧಾನ ಇರ್ಬೋದು. ಆದರೆ ಕಮ್ಯುನಿಕೇಷನ್ ಆಗೋದಿಲ್ಲ. ಕಮ್ಯುನಿಕೇಷನ್ ಆಗಬೇಕಾದ್ರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೆ ನಾವೀಗ ನಮ್ಮ ಹೊಸ ಮನಸ್ಸಿನಲ್ಲಿ ಅರ್ಕೋಳದಲ್ಲಿ ಕಟ್ಟಿದ ಇದರಲ್ಲಿ ನಮ್ಮ ಗಾರ್ಡನ್ ಉಂಟು. ಗಾರ್ಡನಲ್ಲಿ ನಾವು ಗಜಿಬು ಅಂತ ಮಾಡಿದೆ, ಒಂದು 5 ಗಜಿಬು ಅಂತ ಹೇಳಿದರೆ ಮಾಡಿ ಅಲ್ಲಿ ಒಂದು 4 ಚೇರ್ ಹಾಕಿ. ಯಾಕಂದರೆ ಈ ಗಂಡ ಹೆಂಡತಿ ಸಮಸ್ಯೆ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದವರಿಗೆ ಮನೆಯಲ್ಲಿ ಮಾತಾಡಲಿಕ್ಕೆ ಪುರ್ಸೋದು ಸಿಕ್ಕುವುದಿಲ್ಲ, ಅಥವಾ ಅದು ಮಾತು ಡಿಸ್ಕಷನ್ ಆಗಿರೋದಿಲ್ಲ. ನಾನು ಈಗಾಗಲೇ ಹೇಳಿದಾಗ ಅದು ಆರ್ಗ್ಯುಮೆಂಟ್ ಆಗ್ತದೆ, ಆರ್ಗ್ಯುಮೆಂಟ್ ಆಗಿ ಕಡೆ ಎಲ್ಲೆಲ್ಲಿಯೂ ಹೋಗುತ್ತೆ. ಅದರಿಂದ ಅದಕ್ಕೆ ಮೀಡಿಯೇಟ್ ಮಾಡಲಿಕ್ಕೆ ನಮ್ಮ ಯಾರಾದರೂ ಒಬ್ಬರು ಕೌನ್ಸಿಲರ್ ಅಥವಾ ಯಾರಾದರೂ ಒಬ್ಬರು ಒಟ್ಟಿಗೆ ಇದ್ದು ಅವರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು
ಆ ಥರ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಕಪಲ್ ಕೌನ್ಸಿಲಿಂಗ್, ಮೆರೈಟಲ್ ಕೌನ್ಸಿಲಿಂಗ್, ಅದಕ್ಕೆ ಒಂದು ಅವಕಾಶ. ಅಥವಾ ಮನೆಯಲ್ಲಿ ಒಟ್ಟಿಗೆ ಕೂತು ಮಾತಾಡಲಿಕ್ಕೆ ಪುರುಸೊತ್ತಿಲ್ಲದ್ರೆ ಇಲ್ಲಿ ಒಳ್ಳೆ ಚೆಂದ ಗಾಳಿ ಬರ್ತದೆ ಗಾರ್ಡನ್ನಲ್ಲಿ. ನಮ್ಮ ಅರ್ಕೊಳದಲ್ಲಿ ತುಂಬ ಗ್ರೀನರೀಸ್ ಉಂಟು, ತುಂಬ ಒಳ್ಳೆ ಸಂಜೆ ಹೊತ್ತಿಗೆ ಒಳ್ಳೆ ಗಾಳಿ ಬರ್ತದೆ. ಅಲ್ಲಿ ಕೂತ್ಕೊಂಡು ಆ ಒಂದು ಹಿತವಾದ ಇದರಲ್ಲಿ ಆವಾಗ ಪರಿಸರ ಪಾಸಿಟಿವ್ ಆಗಿದ್ದರೆ ನಮ್ಮ ಮನಸ್ಸು ಪಾಸಿಟಿವ್ ಆಗಿರ್ತದೆ. ಆ ದಿವಸ ನಾವು ಇಂಟರ್ವ್ಯೂ ಮಾಡಿದೆಲ್ಲ ಒಂದು ಎಪಿಸೋಡ್ ವಿ ಡಿಡ್ ಇಟ್ ಇನ್ ಅವರ್ ಗಾರ್ಡನ್, ಎಷ್ಟು ಸುಂದರವಾಗಿತ್ತು ಆ ಸುಂದರ ಸಂಜೆ. ಅದು ಅಲ್ಲಿರುವಾಗ ನಮಗೆ ಪಾಸಿಟಿವ್ ಫೀಲಿಂಗ್ಸ್ ಖಂಡಿತ ಬರ್ತದೆ. ಆಗ ಪಾಸಿಟಿವ್ ಆಲೋಚನೆ ಬರ್ತದೆ, ಇನ್ನು ಮುಂದೆ ಇದು ಮಾಡುವ, ಹಾಗೆ ನಮ್ಮ ಪಾಸಿಟಿವ್ ಮೆಂಟಲ್ ಹೆಲ್ತ್ ಅನ್ನ ಬೆಳೆಸಲಿಕ್ಕೆ ಅಂತ ವಾತಾವರಣ ಕೂಡ ಇಂಪಾರ್ಟೆಂಟ್. ಅದರಿಂದ ನಾವು ಹೇಗೆ ಸ್ಪೆಂಡ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್, ಓಪನ್ನೆಸ್ ಇಸ್ ಇಂಪಾರ್ಟೆಂಟ್, ರೆಸ್ಪೆಕ್ಟಿಂಗ್ ಇಸ್ ಇಂಪಾರ್ಟೆಂಟ್, ಆಕ್ಸೆಪ್ಟಿಂಗ್ ಇಸ್ ಇಂಪಾರ್ಟೆಂಟ್. ನಾನು ನನ್ನದನ್ನೇ ಹೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ, ಇನ್ನೊಬ್ಬರನ್ನು ಗೌರವಿಸಬೇಕು. ನಿಮ್ಮ ಭಾವನೆಗಳನ್ನು, ನಿಮ್ಮ ಯೋಚನೆಗಳಿಗೆ ಅದಕ್ಕೂ ಪ್ರೈವಸಿ ಕೊಟ್ಟು ಅದನ್ನು ಗೌರವಿಸಬೇಕು, ಅದನ್ನು ನಾನು ಸ್ವೀಕಾರ ಮಾಡಬೇಕು. ಅದರಲ್ಲಿ ಬರುವಂಥದ್ದು ಅದು ಸಮನ್ವಯ. ಅಲ್ಲಿ ಸಮನ್ವಯ ಬಂದರೆ ದಟ್ ವಿಲ್ ಬಿ ದ ಒರಿಜಿನಲ್ ಥಿಂಗ್. ಅದರಲ್ಲಿ ಖಂಡಿತ ಬೋರ್ ಆಗೋದಿಲ್ಲ, ಅದು ಉಳಿತದೆ ಮತ್ತು ಬೆಳೀತದೆ. ಹೌದು. ಇನ್ನೊಂದು, ಈಗ ಉತ್ತಮ ಸಂಬಂಧದ ಬಗ್ಗೆ ನೀವು ಇಷ್ಟು ಹೇಳಿದ್ರಿ, ಆದರೆ ಇನ್ನೊಂದು ಸಂಬಂಧ ಇದೆ. ಕೆಲವರು ಹೇಗಿರ್ತಾರೆ ಅಂದರೆ, ಒಬ್ಬರು ಪರ್ಮನೆಂಟ್ ಇರ್ತಾರೆ, ಆದರೆ ಇನ್ನೊಬ್ಬರ ಮೇಲೆ ಆಕರ್ಷಣೆ ಆಗುತ್ತೆ. ಅದರ ಜೊತೆಗೆ ಹೇಗೆ ಮಾಡ್ತಾರೆ ಅಂದರೆ, ಕೆಲವೊಂದು ಕೆಲಸ ಆಗಬೇಕು ಅಂತ ಇದ್ದರೆ ಅವರನ್ನು ತುಂಬ ಪ್ರೀತಿ ಮಾಡಿದಾಗೆ ಹೀಗೆಲ್ಲ ನಾಟಕ ಆಡ್ತಾ ಇರ್ತಾರೆ. ಇದು ಯಾಕೆ? ಇಂಥ ಸಂಬಂಧಗಳಿಂದ ಏನು ಸಿಗತ್ತೆ ಜನರಿಗೆ ಅಂತ? ಇದು ಇನ್ನೊಂದು ಆಯಾಮದಲ್ಲಿ ನೋಡಬೇಕಾಗುತ್ತೆ. ಪ್ರಾಕ್ಟಿಕಲ್ ಕ್ವಶನ್ನೇ ಕೇಳಿದಿರಿ ಮೇಡಮ್. ಇದು ನಮ್ಮ ಜೀವನದಲ್ಲಿ ಆಗುತ್ತೆ. ಅಂದರೆ ನನ್ನ ಕೆಲಸ ಮಾಡಿಕೊಳ್ಳಿಕ್ಕೆ ನಾನು ಹಾದಿ ಹುಡ್ಕೊಳ್ತೇನೆ. ನಾನು ನಿರೀಕ್ಷೆ ಮಾಡಿದವರು ಮಾಡೋದಿಲ್ಲ. ನಾನು ಐ ಮೇ ಬಿ ವಾಂಟಿಂಗ್ ಟು ಗೆಟ್ ಇಟ್ ಡನ್ ಬೈ ಮೈ ಸ್ಪೌಸ್ whom I believe, ಅಥವಾ my children whom I believe, or somebody whom I believe, but they are not responding or reciprocating. ಓಕೆ, ಆವಾಗ ಯಾರ ಹತ್ರ ಮಾಡಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಹೌ ಟು ಪ್ಲೀಸ್ ದೆಮ್. ಅದು ಅಪಾರ್ಚುನಿಸ್ಟಿಕ್ ಅಂತ ಹೇಳ್ತೇವೆ ನಾವು. ಅಪಾರ್ಚುನಿಸ್ಟಿಕ್ ಅವರಿಗೆ ಅದು ಆ್ಯಕ್ಚುಲಿ ಆ ಪ್ಲೀಸ್ ಮಾಡುವಂಥ ಒಂದು ಅವಶ್ಯಕತೆ ಇರುವುದಿಲ್ಲ. ಆದರೆ ಅವ್ರಿಗೆ ಕೆಲಸ ಆಗಬೇಕು. ಕೆಲಸ ಆಗಬೇಕಾದ್ರೆ ಅದರಿಂದ ಅವರು ಅದನ್ನು ತೋರಿಕೆಗೆ ಅದು ನಿಜ ಆಗಿರ್ಬೇಕಂತಿಲ್ಲ. ನಿಜ ಆದರೆ ಡೇಂಜರ್. ಯಾಕಂದರೆ ಒರಿಜಿನಲ್ ರಿಲೇಷನ್ಶಿಪ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಅದು ಆವಾಗ ಅದು ತುಂಬ ಒಂದು ಡೈಸಿ ಸಿಚುವೇಶನ್. ಅವರಿಗೆ ಇವರು ಇಂಪ್ರೆಷನ್ ಕೊಡ್ತಾರೆ, ಇಮೋಷನ್ಸ್ ಕೊಡ್ತಾರೆ, ಬಟ್ ಉದ್ದೇಶ ಕೆಲಸ ಆಗಬೇಕು. ಅದು ಸಮಥಿಂಗ್, ನಾನು ಚೀಟಿಂಗ್ ಅಂತ ಹೇಳೋದಿಲ್ಲ, ಅದು ಆ ಬೌಂಡ್ರಿ ಹತ್ರ ಬರ್ತದೆ. ಅಲ್ಟಿಮೇಟ್ಲಿ ದ್ಯಾಟ್ ರಿಲೇಷನ್ಶಿಪ್ಗೆ ಬೌಂಡ್ರಿ ಹಾಕಬೇಕು. ಇಫ್ ಇಟ್ ಇಸ್ ಈ ಒಂದು ಯಾವ ಉದ್ದೇಶ, ಈ ಕೆಲಸ ಆಗಬೇಕು ಅನ್ನೋಂಥ ಉದ್ದೇಶ ಹೆಂಡತಿಯನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಅಥವಾ ಗಂಡನನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಮಾಡುವಂಥದ್ದು ಅದು ಉಳಿತದೆ. ಇಲ್ಲಿದ್ರೆ ಅದು ಸಂಬಂಧ ಬ್ರೇಕ್ ಆಗಲಿಕ್ಕೆ ಕಾರಣ ಆಗ್ತದೆ. ಅದು ಸರಿಯಾ ತಪ್ಪ, ನೈತಿಕತೆಯ ಇದೆಯಾ ಇಲ್ವಾ, ಅದೆಲ್ಲ ಅವರವರ ಒಂದು ಡಿಸ್ಕ್ರಿಷನ್ಗೆ ಬಿಟ್ಟಂಥದ್ದು ಅದು. ಆದರೆ ಇಫ್ ಇಟ್ ಈಸ್ ಡನ್ ವಿತ್ ದ ಕಾನ್ಫಿಡೆನ್ಸ್, ದಟ್ ಮೇ ಬಿ ನೈತಿಕತೆ ಇರ್ಬೋದು, ಆದರೆ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂತ ಹೇಳಿದರೆ ಯಾವ ಗಂಡಸಾಗಲಿ ಯಾವ ಹೆಂಗಸಾಗಲಿ ಇಬ್ಬರನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಒಂದು ಸಂಬಂಧ, ಭಾವನಾತ್ಮಕ ಸಂಬಂಧ ಇಟ್ಕೊಳ್ತಾರೆ ಅಂತ ಹೇಳಿದರೆ ಯಾರೂ ಒಪ್ಪುವುದಿಲ್ಲ. ಇಟ್ ಇಸ್ ಅ ಫ್ಯಾಕ್ಟ್. ಯಾಕಂತ ಹೇಳಿದರೆ ಈ ಭಾವನೆಗಳನ್ನು, ಅಂದರೆ ಈ ಪ್ರೀತಿಯ ಸಂಬಂಧ, ಆ ಪ್ರೀತಿಯಲ್ಲಿ ಕೂಡ ನೀವು ಹೇಳ್ಬೋದು ಪ್ರೀತಿ ಲವ್ ಅಂತ, ಆದರೆ ಲವ್ ಇಸ್ ಒನ್ ವರ್ಡ್. ಪ್ರೀತಿ ಅನ್ನುವಂಥದ್ದು ಒಂದು ವರ್ಡ್. ಅದು ನಾವು ಕನ್ನಡದಲ್ಲಿ ಪ್ರೀತಿ ಅನ್ನುವಂಥದ್ದಕ್ಕೆ ತುಂಬ ಹೆಚ್ಚಿನ ಒಂದು ಫೋರ್ಸ್ ಇದೆ, ತುಂಬ ಹೆಚ್ಚಿನ ಆಯಾಮಗಳಿರ್ತವೆ. ಯಾಕಂತ ಹೇಳಿದರೆ ಅಮ್ಮನ ಪ್ರೀತಿ, ಅಪ್ಪನ ಪ್ರೀತಿ, ಹೆಂಡತಿಯ ಪ್ರೀತಿ, ಮಕ್ಕಳ ಪ್ರೀತಿ, ಫ್ರೆಂಡ್ಸ್ ಸ್ನೇಹಿತರ ಪ್ರೀತಿ, ಗೆಳತಿಯ ಪ್ರೀತಿ, ಗೆಳೆಯನ ಪ್ರೀತಿ, ಅದಕ್ಕೆಲ್ಲ ಬೇರೆ ಬೇರೆ ಆಯಾಮ ಇರುತ್ತೆ. ಅದೇ ಆಯಾಮದಲ್ಲಿ ನಾವು ನೋಡಿ
ಅದನ್ನು ಗೌರವಿಸಿ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡ್ರೆ ಸಂಬಂಧ ಉಳಿತದೆ. ಅದನ್ನು ನಾವು ತಪ್ಪು ತಿಳ್ಕೊಂಡ್ರೆ, ಉದಾಹರಣೆಗೆ ಈಗ ಮದುವೆ ಆದ ಕೂಡಲೇ ಗಂಡನ ಪ್ರೀತಿ ನನಗೆ ಮಾತ್ರ ಸಿಗಬೇಕು, ಹೆಂಡತಿ ಪ್ರೀತಿ ನನಗೆ ಮಾತ್ರ ಸಿಗಬೇಕು. ಆ ಪ್ರೀತಿ ಅನ್ನುವಂಥದ್ದು ಅದಕ್ಕೆ ಬೇರೆ ಬೇರೆ ಆಯಾಮಗಳು ಇದೆ ಅಂತ ನಾವು ತಿಳ್ಕೊಳ್ದೇ ಇದ್ದರೆ, ತುತ್ತು ಕೊಟ್ಟವಳು ಮುತ್ತು ಕೊಟ್ಟವಳಿಗೆ ಡಿಫ್ರೆನ್ಸ್ ಗೊತ್ತಿಲ್ಲದೇ ಇದ್ದರೆ ಅದು ರಾದ್ದಾಂತಕ್ಕೆ ಕಾರಣ ಆಗುತ್ತೆ. ಓ ಇವಳು ಬಂದ್ಲು, ಇನ್ನು ನನ್ನ ಮಗ ನನ್ನ ಕೈ ಜಾರಿದ ಹಾಗೆ. ಆವಾಗ ಏನಾಗುತ್ತೆ, ಸೊಸೆ ಮೇಲೆ ನೆಗೆಟಿವ್ ಫೀಲಿಂಗ್ ಬರುತ್ತೆ. ಅಥವಾ ಸೊಸೆಗೆ ಅವರು ನನ್ನ ಗಂಡ, ಅವರು ನನ್ನ ಮದುವೆ ಆದಮೇಲೆ ನನ್ನನ್ನು ನೋಡದೆ ನಿಮ್ಮನ್ನೆಲ್ಲ ಯಾಕೆ ನೋಡಬೇಕು, ನಿಮ್ಮ ಹತ್ರ ಚಂದ್ರದಲ್ಲಿ ಯಾಕೆ ಮಾಡಬೇಕು? 10 ಗಂಟೆ ಆದಮೇಲೆ ಬೆಡ್ರೂಮಿಗೆ ಬರಬಾರ್ದು ಅವರು, ಇನ್ನು 11 ಗಂಟೆ 12 ಗಂಟೆವರೆಗೆ ತಂಗಿಯೊಟ್ಟಿಗೆ ಎಲ್ಲ ಯಾಕೆ ಇರಬೇಕು? ಅಲ್ಲಿ ನಾವು ನಮ್ಮ ಮನಸ್ಸನ್ನು, ನಾನು ಹೇಳಲಿಕ್ಕೆ ಸುಲಭ, ಮನಸ್ಸನ್ನು ಬ್ರಾಡಾಗಿ ಇಟ್ಕೊಂಡ್ರೆ, ಓಕೆ ನಾನು ಮದುವೆಯಾಗಿ ಮುಂಚೆ ಕೂಡ ಅವರು ತಂದೆ ತಾಯಿಯೊಟ್ಟಿಗೆ ಅವರ ಅಕ್ಕ ತಂಗಿಯರೊಟ್ಟಿಗೆ ಮಾತಾಡ್ತಾ ಇದ್ರಲ್ಲ ಅಂತ ಹೇಳಿ, ನಾನು ಬೆಡ್ರೂಮಿಗೆ ಒಂದು ಅರ್ಧ ಗಂಟೆ ಲೇಟ್ ಹೋದ್ರೇನು ನಾನು ಕೂಡ ಸೇರ್ಕೊಳ್ತೇನೆ. ಅವರ ಒಂದು ಸಂತೋಷ ಏನೋ ಮಾತಾಡ್ತಾರಲ್ಲ ಅದರಲ್ಲಿ ನಾನು ಭಾಗಿಯಾಗಿರ್ತೇನೆ ಅಂತ ಹೇಳಿ, ದಟ್ ಇಸ್ ಮೋಸ್ಟ್ ವೆಲ್ಕಮ್. ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದರೆ, ಆ ಪೊಸೆಸಿವ್ನೆಸ್ ಅನ್ನುವಂಥದ್ದು ಜಾಸ್ತಿ ಬೆಳೀತಾ ಹೋದ ಹಾಗೆ ನಾನು ನನ್ನ ಗಂಡನನ್ನು ಎಲ್ಲಿ ಕಳ್ಕೊಳ್ತೇನಾ? ಯಾಕಂದರೆ ಅವರಿಗೆ ಒಂದು ನಂಬಿಕೆ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಅವರ ಗಂಡನ ಮೇಲೆ ಅವರ ಮೇಲೆ ಒಂದು ನಂಬಿಕೆ ಇಲ್ಲದಾಗ ಬೇರೆಯವ್ರ ಮೇಲೆ ಹೇಗೆ ನಂಬಿಕೆ ಬರ್ತದೆ? ಗಂಡ ಇರ್ಬೋದು, ಗಂಡನ ಅಕ್ಕ ತಂಗಿ ಇರ್ಬೋದು, ಗಂಡನ ತಂದೆ ತಾಯಿ ಇರ್ಬೋದು. ಗಂಡನನ್ನು ನನ್ನನ್ನೇ ನಾನು ನಂಬೋದಿದ್ರೆ ಗಂಡನ ನಂಬೋದಿಲ್ಲ, ಗಂಡನ ನಂಬದೇ ಇದ್ದರೆ ಬೇರೆಯವ್ರನ್ನ ಹೇಗೆ ನಂಬ್ತೀವಿ? ಅದು ಇಲ್ಲಿ ಬರ್ತದೆ. ನೀವು ಹೇಳಿದಾಗೆ ಲವ್ ಅನ್ನುವಂಥದ್ದು ಫಸ್ಟಿಗೆ ಸ್ಟಾರ್ಟ್ ಆಗಬೇಕು ಸೆಲ್ಫ್. ಐ ಶುಡ್ ಲವ್ ಮೈ ಸೆಲ್ಫ್. ನಾನು ನನ್ನ ಕೆಪಾಸಿಟಿ, ನನ್ನ ಒಂದು ಪಾಸಿಟಿವ್ ಏನುಂಟು, ನನ್ನಲ್ಲಿರುವಂಥ ಒಂದು ಸಾಮರ್ಥ್ಯ ಏನುಂಟು, ಅದನ್ನು ನಾನು ಇಷ್ಟಪಡಬೇಕು. ಅದನ್ನು ಐ ಶುಡ್ ಲವ್ ಮೈ ಸೆಲ್ಫ್. ಇಫ್ ಐ ಆಮ್ ಏಬಲ್ ಟು ಲವ್ ಮೈ ಸೆಲ್ಫ್, ದೆನ್ ಐ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್, I will have the boldness, I will have the courage, I will have the morality, I will have all the positive things in me to accept others, love others. ನನ್ನನ್ನೇ ನಾನು ಲವ್ ಮಾಡಲಿಕ್ಕೆ ಆಗದಿದ್ದರೆ ನನ್ನ ಹೆಂಡತಿನ ಹೇಗೆ ಲವ್ ಮಾಡ್ತೇನೆ? ನನ್ನ ಹೆಂಡತಿನ ಲವ್ ಮಾಡದೇ ಇದ್ದರೆ ಹೆಂಡತಿ ತಂದೆ ತಾಯಿಗಳನ್ನು, ಅವರ ಅಣ್ಣ ತಂಗಿ ಹೇಗೆ ನಾನು ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ? ಸೊ ಲವ್ ಸ್ಟಾರ್ಟ್ಸ್ ವಿದಿನ್ ಫಸ್ಟ್. ನಾನು ಲವ್ ಮಾಡಲಿಕ್ಕಾದರೆ ಅದರ ಬೆಲೆ ನನಗೆ ಗೊತ್ತಾದರೆ ನಾನು ಇನ್ನೊಬ್ಬರನ್ನು ಲವ್ ಮಾಡಲಿಕ್ಕಾಗುತ್ತೆ. ಅದು ಕೊಂಡಿ. ಆ ಕೊಂಡಿ ಸ್ಟ್ರಾಂಗ್ ಆಗಿದ್ದರೆ ಅದು ನೀವು ಪ್ರೀತಿ ಅನ್ನಿ, ಅಥವಾ ಸಂಬಂಧ ಅನ್ನಿ, ಅಟ್ರಾಕ್ಷನ್ ಅನ್ನಿ, ಅಥವಾ ಡಿಪೆಂಡೆನ್ಸಿ ಅನ್ನಿ, ಪೊಸೆಸಿವ್ನೆಸ್ ಅನ್ನಿ, ಏನೇ ಹೇಳಿ, ಅದು ಒಂದು ಸಂಬಂಧದ ಒಂದು ಮೂಲ ಉದ್ದೇಶ. ಅದಕ್ಕೆ ನಾವು ಪ್ರೀತಿ ಅಂತ ಹೇಳ್ತೇವೆ, ಅವರು ಬೇಕಂತ ಅನಿಸುತ್ತೆ, ಅವರು ನಮ್ಮ ಜೀವನದ ಪಾರ್ಟ್ ಅಂತ ಅನಿಸುತ್ತೆ, ನಮ್ಮ ಜೀವನದ ನನ್ನ ಲೈಫ್ ಇದು ಎಕ್ಸ್ಟೆನ್ಷನ್ ಅಂತ ಅನಿಸ್ಬೋದು. ಅವರು ಎಲ್ಲಿಯೋ ಹೋದಾಗ ಮಿಸ್ಸಿಂಗ್ ಅಂತ ಅನಿಸ್ಬೋದು. ಆ ಮಿಸ್ಸಿಂಗ್ ಬರ್ತದಲ್ಲ, ಮಿಸ್ಸಿಂಗ್ ಫೀಲಿಂಗ್ ಬಂದರೆ ದಟ್ ಈಸ್ ಸಮಥಿಂಗ್ ಇಸ್ ದೇರ್ ಜೆನ್ಯೂನ್. ಸೊ ನಾವು ಯಾರನ್ನಾದರೂ ಕಳ್ಕೊಂಡಾಗ ಆಗುವಂತಹ ಅನುಭವ, ಎಸ್, ಅದು ಜೆನ್ಯೂನ್. ಯಾಕಂದರೆ ಈ ಪ್ರೀತಿಯ, ಮೇಡಮ್, ಪ್ರೀತಿ ಇಟ್ ಸೆಲ್ಫ್ ಇದು ಒನ್ ಡಿಫ್ರೆಂಟ್ ಟಾಪಿಕ್. ಈ ಪ್ರೀತಿ ಅನ್ನುವಂಥದ್ದು ಕನ್ನಡದಲ್ಲಿ ಪ್ರೀತಿ ವರ್ಡ್ ಹೇಳ್ತೇವಲ್ಲ, ಅದು ಬರೀ ಅದು ಈ ಗಂಡ ಹೆಂಡತಿಯ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಇಟ್ ಇಸ್ ಆಗಾಗಲೇ ಹೇಳಿದಾಗ ಇಟ್ ಇಸ್ ಗಾಟ್ ಅ ಬ್ರಾಡರ್ ಮೀನಿಂಗ್. ಪ್ರೀತಿ ಅನ್ನುವಂಥದ್ದು ಲವ್. ಈಗ ನಿಮ್ಮ ಹತ್ರ ನಾನು ಇಷ್ಟು ಎಪಿಸೋಡ್ಸ್ ಮಾಡಿದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಹಾಗೆ ವಯಸ್ಸ ವರ್ಷ ಆ ಪ್ರೀತಿ ಪ್ರೊಫೆಷನಲ್ ಆ್ಯಂಗಲಲ್ಲಿ ನೋಡುವ ಪ್ರೀತಿ. ನೀವು ಚೆಂದ ಪ್ರೋಗ್ರಾಮ್ ಮಾಡ್ತೀರಿ, ಈ ವಿಷಯದ ಬಗ್ಗೆ ತಯಾರು ಮಾಡ್ಕೊಂಡು ಬರ್ತೀರಿ, ಇದರಲ್ಲಿ ನಿಮ್ಮಲ್ಲಿ ಶ್ರದ್ಧೆ ಉಂಟು, ಅದನ್ನು ನಾನು ಅಪ್ರಿಷಿಯೇಟ್ ಮಾಡಿ ಅದನ್ನು ನಾನು ಲವ್ ಮಾಡ್ತೇನೆ, ಇಷ್ಟಪಡ್ತೇನೆ. ಇಷ್ಟ ಅಂದರೆ ಅದು ಪ್ರೀತಿಯ ಒಂದು ಭಾಗ. ಹಾಗೆ ನನ್ನ ಹೆಂಡತಿ ಹತ್ರ, ನನ್ನ ಮಗಳ ಹತ್ರ,
ನನ್ನ ಮನೆಯವ್ರ ಹತ್ರ. ಈಗ ನಾನು ಊರಿಗೆ ಹೋಗಬೇಕು, ಊರಲ್ಲಿ ನನ್ನ ಅತ್ತಿಗೆ, ನನ್ನ ಅಣ್ಣನ ಮಗ, ಅವರ ಫ್ಯಾಮಿಲಿ ಎಲ್ಲ ಸಿಗ್ತಾರೆ. ಅಲ್ಲಿ ಆ ಒಂದು ಸಂಬಂಧದ ಪ್ರೀತಿ. ಮತ್ತು ಅಕ್ಕನ ಮನೆಗೆ ಹೋಗ್ಲಿಕ್ಕುಂಟು ಸಂಜೆ, ಅಲ್ಲಿ ಅಕ್ಕ ನಿರೀಕ್ಷೆ ಮಾಡ್ತಾಳೆ. ಸುಮಾರು ಸಮಯದ ನಂತರ ಮೊನ್ನೆ ಒಂದು ಪ್ರೋಗ್ರಾಮ್ ಇತ್ತು, ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಕಾಂಪನ್ಸೇಟ್ ಮಾಡಲಿಕ್ಕೆ ಇವತ್ತು ಇಲ್ಲದೆ ಅಕ್ಕನಿಗೆ ಬೇಜಾರಾಗ್ತದೆ ಅಂತ ಇವತ್ತು ಹೋಗೋದು. ಅದು ಅವಳಿಗೆ ಖುಷಿ ಮಾಡ್ಲಿಕ್ಕಂತಲ್ಲ, ನಮ್ಮಲ್ಲಿರುವ ಒಂದು ಸಂಬಂಧನ ಬೆಳೆಸ್ಕೊಳ್ಳಿ, ಬಾಂಧವ್ಯನ ಅದೇ ಎಕ್ಸಾಕ್ಟ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳಿಕ್ಕೆ ಅದು ಸಹಾಯ ಆಗ್ತದೆ. ನಾನು ತಿಂಗಳುಗಟ್ಟಲೆ ಫೋನ್ ಮಾಡದೇ ಇದ್ದರೂ ಅಕ್ಕ ತಮ್ಮನ ಪ್ರೀತಿಯನ್ನು ಮಾಯ ಆಗೋದಿಲ್ಲ, ಅದು ಇರ್ತದೆ. ನನ್ನ ಕ್ಲೋಸ್ ಫ್ರೆಂಡ್ ದೀಪಕ್ ಪ್ರಭು ಅಂತ ಇದ್ದಾರೆ ಉಡುಪಿಯಲ್ಲಿ. ನಾವು ಎಲ್ಲಿಯಾ ಅಪರೂಪಕ್ಕೆ ಫೋನ್ ಮಾಡೋದು, ಅವನು ಫೋನ್ ಮಾಡಿದರೆ ಮಿಸ್ ಕಾಲ್ ಇದ್ದರೆ ನಾನು ಮಾಡಬೇಕು, ಅವ್ನು ಮಾಡೋದಿಲ್ಲ. ಮತ್ತೆ ನಾನು ಮಾಡಿದರೆ ಅವನು ಮಿಸ್ ಕಾಲ್ ಇದ್ದರೆ ಅವ್ನು ಮಾಡ್ತಾರೆ. ಅಂದರೆ ದಟ್ಸ್ ಹೌ ಅವರ್ ಥಿಂಗ್. ಆದರೆ ನಾವು 2 ತಿಂಗಳ ನಂತರ ಫೋನ್ ಮಾಡಿದರೂ ಕೂಡ ಅವರ್ ಕನ್ವರ್ಸೇಷನ್ ಸ್ಟಾರ್ಟ್ಸ್ ಆಸ್ ಇಫ್ ಇಟ್ ಇಸ್ ಓಲ್ಡ್. ನಮ್ಮ ಕ್ಲಾಸ್ಮೇಟಿನ ಎಂತ ಮರೆಯ, ದಟ್ ಸಾರ್ಟ್ ಆಫ್ ಫ್ರೀನೆಸ್ ಇದೆ, ಅದು ಪ್ರೀತಿ. ಎಲ್ಲಿ ನಾವು ಫ್ರೀಯಾಗಿ ಮಾತಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ನಮ್ಮ ಭಾವನೆಯನ್ನು ಏನೋ ಒಂದು ಬ್ಲಾಕ್ ಇಲ್ಲದೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ನಮ್ಮ ಯೋಚನೆಯನ್ನು ಸಲೀಸಾಗಿ ಹೇಳಲಿಕ್ಕಾಗ್ತದೆ, ಮುಚ್ಚುಮರೆ ಇಲ್ಲದು ಹಂಚಿಕೊಳ್ಳಿಕ್ಕೆ ಆಗ್ತದೆ, ಅದು ಪ್ರೀತಿ. ಇದು ಮುಖ್ಯವಾಗಿ ನಮ್ಮ ಜೀವನ ಚಕ್ರದಲ್ಲಿ ಸಸೂತ್ರವಾಗಿ ಮುಂದುವರಿಲಿಕ್ಕೆ ಹೋಗಬೇಕಾದ್ರೆ, ಈ ಪ್ರೀತಿಯನ್ನು ಬೆಳೆಸಬೇಕಾದ್ರೆ ಪ್ರಥಮವಾಗಿ ಗಂಡು ಹೆಣ್ಣಿನ ಸಂಬಂಧದಲ್ಲಿ, ಗಂಡ ಹೆಂಡತಿ, ಯಾಕಂದರೆ ಅವರು ಆ ಫ್ಯಾಮಿಲಿಯನ್ನು ಲೀಡ್ ಮಾಡುವಂಥ ಒಂದು ಪಿಲ್ಲರ್ಸ್. ಸಮಾಜದಲ್ಲಿ ಕುಟುಂಬವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕಿರುವಂಥ ಇಬ್ಬರು ಗಂಡ ಹೆಂಡತಿ. ಅವರಲ್ಲಿ ಸಂಬಂಧ ಸರಿ ಇಲ್ಲದೇ ಇದ್ದರೆ ಇಡೀ ಫ್ಯಾಮಿಲಿ ಎಫೆಕ್ಟ್ ಆಗ್ತದೆ. ಅವರ ಫ್ಯಾಮಿಲಿ ಮಾತ್ರ ಅಲ್ಲ, ಅವರನ್ನು ಡಿಪೆಂಡ್ ಆಗಿರುವಂಥ ಫ್ಯಾಮಿಲಿ ಕೂಡ ಎಫೆಕ್ಟ್ ಆಗ್ತದೆ. ಆದ್ದರಿಂದ ಈ ಒಂದು ಸಂಬಂಧ ಅನ್ನುವಂಥದ್ದು, ಇದು ಈ ಬಾಂಧವ್ಯ, ಅನುಬಂಧ ಅಥವಾ ಈ ರಿಲೇಷನ್ಶಿಪ್ ತುಂಬ ತುಂಬ ಆಯಾಮಗಳಿರುತ್ತೆ. ಇದಕ್ಕೆ ಪ್ರೀತಿ ಅನ್ನುವಂಥದ್ದು ಒಂದು ಇದು ಏಜೆಂಟ್, ಅಥವಾ ಅದನ್ನು ಮುಂದುವರಿಸ್ಕೊಳ್ಳಿಕ್ಕೆ. ಈಗ ಗಾಡಿ ಹೋಗಬೇಕಾದ್ರೆ ಆಯಿಲ್ ಬೇಕಲ್ಲ, ಹಾಗೆ ಪ್ರೀತಿಯ ಆಯಿಲ್. ಪ್ರೀತಿ ಅನ್ನುವಂಥ ಆಯಿಲ್ ಇದ್ದರೆ ಗಾಡಿ ಎಷ್ಟು ಸದ್ದು ಮಾಡದೆ ಹೋಗ್ತದೆ. ಅದು ಪ್ರೀತಿ ಆಯಿಲ್ ಇಲ್ಲದಿದ್ದರೆ ಕರಕರ ಕರಕರ ಕರಕರ, ಬಾವಿಯ ರಾಟೆಗೆ ನೀವು ಎಣ್ಣೆ ಹಾಕದಿದ್ದರೆ ಹೇಗಾಗ್ತದೆ? ಈಗ ಬಾವಿಯೂ ಇಲ್ಲ, ರಾಟೆಯೂ ಇಲ್ಲ. ಆದರೆ ಈ ಆಯಿಲಿಂಗ್ ಇಸ್ ರಿಕ್ವೈರ್ಡ್, ಅದು ನಿರಂತರ. ಅದಿದ್ದರೆ ಮಾತ್ರ ಅದು ಮುಂದೆ ಜೀವನ ಚಕ್ರದಲ್ಲಿ ಹೋಗ್ತದೆ. ಮತ್ತು ಇನ್ನು ಪ್ರಾಯ ಆದಾಗೆ, ಉದಾಹರಣೆಗೆ 60 ವರ್ಷ ಆದಮೇಲೆ ಆ ಪ್ರೀತಿಯ ಒಂದು ಆಯಾಮ ಬೇರೆ ಇರುತ್ತೆ. ಆ ಸೆಕ್ಚುವಲ್ ಅಟ್ರಾಕ್ಷನ್ ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಅದಕ್ಕೆ ಪ್ರಾಮುಖ್ಯತೆ ಇಲ್ಲದೇ ಇರ್ಬೋದು. ಆದರೆ ಒಟ್ಟಿಗೆ ಕೂತ್ಕೊಂಡು, ಒಟ್ಟಿಗೆ ಮಾತಾಡಿಕೊಂಡು, ಒಟ್ಟಿಗೆ ಊಟ ಮಾಡಿ, ಅಥವಾ ಒಟ್ಟಿಗೆ ಎಲ್ಲಿ ಹೋಗುವಾಗ, ಒಟ್ಟಿಗೆ ಅವರು ವಾಕಿಂಗ್ ಹೋಗುವಾಗ ಮಾತಾಡದೇ ಇರ್ಬೋದು, ಒಟ್ಟಿಗಿರುವುದೇ ಕಂಪ್ಯಾನಿಯನ್ಶಿಪ್. ಮಾತಾಡುವಷ್ಟು ಮುಂಚೆ ಮಾತಾಡಿ ಆಗಿರ್ತದೆ. ಇನ್ನು ಮಾತಾಡಲಿಕ್ಕೆ ಹೊಸ್ತೇನಾದರೂ ಯಾರ ಮನೆ ವಿಷಯ, ಅಥವಾ ಅವರ ಮನೆ ವಿಷಯ, ಅಥವಾ ಕೆಲಸದ ವಿಷಯ, ಅಥವಾ ನಾವು ಆಸ್ಪತ್ರೆ ವಿಷಯ, ಆಸ್ಪತ್ರೆಯಲ್ಲಿ ಯಾರಾದರೂ ಸಿಬ್ಬಂದಿಗಳ ವಿಷಯ, ಅದು ಮಾತಾಡ್ತೇವೆ. ನಮ್ಮಂತೂ ಸಮಸ್ಯೆಗಳು ಅರ್ಥಕೊಂಡಿರ್ತೇವೆ, ಅರ್ಥಕೊಂಡದನ್ನು ಸ್ವೀಕಾರ ಮಾಡಿರ್ತೇವೆ. ಸ್ವೀಕಾರ ಆದಮೇಲೆ ಒಂದ್ಸಲ ಅದು ಆ್ಯಕ್ಸೆಪ್ಟ್ ಆದಮೇಲೆ ಮತ್ತು ಅದರಲ್ಲಿ ಏನಿಲ್ಲ. ಈಗ ಉದಾಹರಣೆಗೆ ನನ್ನ ಮೊಬೈಲ್ ಓಪನ್ ಆಗಿರ್ತದೆ, ಅದು ಲಾಕ್ ಆದರೆ ಓಪನ್ ಮಾಡೋದು ಹೇಗಂತ ನನ್ನ ಹೆಂಡತಿಗೆ ಗೊತ್ತುಂಟು. ಕೋಡ್ ವರ್ಡ್ ಬೈ ಹಾರ್ಟ್ ಇರ್ತದೆ, ಸಿಂಪಲ್ ಕೋಡ್ ವರ್ಡ್. ಹಾಗೆ ನನ್ನ ಮೊಬೈಲ್ ಎಲ್ಲೆಲ್ಲ ಇರ್ತದೆ, ಬಿಕಾಸ್ ಇಟ್ ಓಪನ್. ಅದರಲ್ಲೇನು ಬೇರೆ ಫೋಟೋಗಳಾಗಲಿ, ಬೇರೆ ತಗೊಂಡು ಫೋಟೋ ತೆಗೆದಿದ್ರು ಕೂಡ ಅದರಲ್ಲೇ ನೋಡಿರ್ತಾರೆ. ಇವತ್ತಿನ ಪ್ರೋಗ್ರಾಮ್ ನಿಮ್ಮ ಹತ್ರ ಮಾತಾಡ್ತಾರೆ. ಆ ದಿವಸ ನಮಗೆ ಪ್ರೋಗ್ರಾಮಲ್ಲಿ ನಾವು ಸಹ ಬಂದಿದ್ದೇವೆ, ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೇವೆ. ಸೊ ಇಟ್ ಇಸ್ ಓಪನ್ ಅಬೌಟ್ ಇಟ್. ಯಾವಾಗ ನೀವು ಹೈಡ್ ಮಾಡಲಿಕ್ಕೆ ನೋಡ್ತೀರಿ, ಯಾವಾಗ ನಿಮ್ಮ ಸಂಬಂಧವನ್ನು ಮುಚ್ಚಿಡ್ಲಿಕ್ಕೆ ನೋಡ್ತೀರಿ, ಆವಾಗ ಸಂಶಯಕ್ಕೆ ಅದು ಆಸ್ಪದ ಆಗ್ತದೆ. ಈಗ ಉದಾಹರಣೆಗೆ ಮೊಬೈಲ್ ಈಗಾಗಲೇ ಹೇಳಿದ್ದೇನೆ, ಮೊಬೈಲ್ ಅನ್ನುವಂಥದ್ದು ನಮ್ಮ ಸಂಬಂಧ ಬೆಳಲಿಕ್ಕೂ ಆಗ್ತದೆ, ಸಂಬಂಧ ಕೆಡಿಸ್ಲಿಕ್ಕೂ ಆಗುತ್ತೆ. ಅದನ್ನು ಯೂಸ್ ಮಾಡಿದರೆ ಸಂಬಂಧ ಬೆಳೀತದೆ, ಅಬ್ಯೂಸ್ ಮಾಡಿದರೆ ಸಂಬಂಧ ಕೆಡ್ತದೆ. ಸೊ ಅವರಿಗೆ ಡೌಟ್ ಬಂದ ಕೂಡಲೇ ಇವ್ರು ಯಾರಿಗಪ್ಪ ಮೆಸೇಜ್ ಮಾಡೋದು, ಇವರದ್ದು ಇದರಲ್ಲಿ ಯಾರ್ದು ಫೋನ್ ಕಾಲ್, ಇದು ಯಾರ್ದು ಇರ್ಬೋದು,
ಓಪನ್ ಆಗಿ ಫೋನ್ ಬಂದಾಗ ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಎದುರುಗಡೆ ಮಾತಾಡಿ. ನನ್ನ ಹೆಂಡತಿ ಎದುರುಗಡೆ ಇರುವಾಗ ಫೋನ್ ಕಾಲ್ ರಿಸೀವ್ ಮಾಡಿ, ಸ್ವಲ್ಪ ಏನೋ ಅಫಿಷಿಯಲ್ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿ ಆಚೆ ಹೋದರೆ ಫೈನ್. ಅದೇ ಫೋನ್ ಕಾಲ್ ಬಂದ ಕೂಡಲೇ, ರಿಂಗ್ ಆದ ಕೂಡಲೇ ಎದ್ಕೊಂಡು ಓಡುದು, ಆಗ ಅವ್ರಿಗೆ ಡೌಟ್ ಬರ್ತದೆ, ಯಾಕಪ್ಪ ನನ್ನ ಎದುರು ಮಾತಾಡೋದಿಲ್ಲ ಯಾಕೆ? ಯಾವಾಗ ನಾವು ಓಪನ್ ಆಗಿದ್ರೆ, ಫ್ರ್ಯಾಂಕ್ ಆಗಿದ್ರೆ, ನಮ್ಮ ಎಲ್ಲಿ ಆ ಸಂಬಂಧದಲ್ಲಿ, ಈಗ ಪ್ರತಿ ಸಂಬಂಧವೂ ಹಾಗೆ ಇರುವುದಿಲ್ಲ. ಎಸ್ಪೆಷಲಿ ಸ್ಪೌಸ್, ಗಂಡ ಹೆಂಡತಿ, ಈ ಸಂಬಂಧದಲ್ಲಿ ನಾವು ಹೇಳೋದು ಒಂದು ಯೂನಿಟ್. ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾರು ಬರಬಾರದು. ನಾವು ಸಹ ಈಗ ನಾವು ಮ್ಯಾರಿಟಲ್ ಥೆರಪಿ ಮಾಡುವಾಗ ಕೂಡ ಅವರ ಮಧ್ಯೆ ನಾವು ಬರುವ ಪ್ರಶ್ನೆ ಇಲ್ಲ. ಅವರು ಒಂದು ಯೂನಿಟ್. ಅವರು ಒಬ್ಬರಿಗೊಬ್ಬರು ಅರಿತುಕೊಳ್ಳಲು ನಾವು ಅವರಿಗೆ ಸಹಾಯ ಮಾಡೋದು. ಈ ಕೌನ್ಸಿಲಿಂಗ್ ಅಂತ ಹೇಳಿದರೆ, ಮ್ಯಾರಿಟಲ್ ಥೆರಪಿ ಅಂತ ಹೇಳಿದರೆ ಬೇರೇನು ವಿಶೇಷ ಏನಲ್ಲ. ಅವರು ಒಬ್ಬರಿಗೊಬ್ಬರು ಅವರ ಮಧ್ಯೆ ನೀವು ಹಾಗೆ ಮಾಡಿ, ನೀವು ಹೀಗೆ ಮಾಡಿ, ನೀವು ಹೀಗೆ ಮಾಡಿ, ನೀವು ಹೀಗೆ ಮಾಡಿ, ಆ ಥರ ಅಡ್ವೈಸ್ ಕೊಡೋದು ಕೌನ್ಸಿಲಿಂಗ್ ಅಲ್ಲ. ಕೌನ್ಸಿಲಿಂಗ್ ಅನ್ನುವಂಥದ್ದು ಹೆಲ್ಪಿಂಗ್ ದೆಮ್ ಟು ಹೆಲ್ಪ್ ಆ್ಯಂಡ್ ಸಾರ್ಟ್ ಔಟ್ ದೇರ್ ಪ್ರಾಬ್ಲಮ್ಸ್. ಅವರ ಪ್ರಾಬ್ಲಮ್ಸನ್ನು ನಾವು ಫೈಂಡ್ ಔಟ್ ಮಾಡಿ ವಿಲ್ ಹೆಲ್ಪ್ ದೆಮ್ ಟು ಸಾರ್ಟ್ ಔಟ್ ದೇರ್ ಪ್ರಾಬ್ಲಮ್. ಅಡ್ವೈಸಿಂಗ್ ಇಸ್ ನಾಟ್, ದೇ ವಿಲ್ ಬಿ ಹ್ಯಾವಿಂಗ್ ಪ್ರಾಬ್ಲಮ್. ಆ ಪ್ರಾಬ್ಲಮಿಗೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನುವಂಥದ್ದು ಅದಲ್ಲ. ಅವರಿಗೆ ನೀವು ಪ್ರಾಬ್ಲಮನ್ನು ಮನವರಿಕೆ ಮಾಡಿ, ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವ್ಯಾರ್ ದೇ. ಇಟ್ ಇಸ್ ವೆರಿ ಸಿಂಪಲ್. ಪ್ರಾಬ್ಲಮ್ ಇರೋದು ಒಂದು ಥಿಂಕಿಂಗ್, ಒಂದು ಫೀಲಿಂಗ್, ಒಂದು ಆ್ಯಕ್ಷನ್, ಇಷ್ಟೇ. ಇಲ್ಲಿ ಎಲ್ಲಿ ಅವರು ತಪ್ಪಿದ್ದಾರೆ ಅದನ್ನು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ, ಸಾರ್ಟ್ ಔಟ್ ಮಾಡೋದು. ವಿ ಆರ್ ಹೆಲ್ಪಿಂಗ್ ದೆಮ್ ಟು ಸಾರ್ಟ್ ಔಟ್ ದೇರ್ ಪ್ರಾಬ್ಲಮ್ ಅಷ್ಟೇ. ವಿಲ್ ಹೆಲ್ಪ್ ದೆಮ್ ಟು ಐಡೆಂಟಿಫೈ ಆ್ಯಂಡ್ ಗೋ ಹ್ಯಾವ್. ಅದು ಇರೋದು. ಅದರಲ್ಲಿ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರಲ್ಲಿ ಚೇಂಜಸ್, ಬದಲಾವಣೆ ಎಲ್ಲಿ ತಪ್ಪಿದ್ದಾರೆ ಆ ಬದಲಾವಣೆಯನ್ನು ಅವರು ಇಂಪ್ಲಿಮೆಂಟ್ ಮಾಡಿಕೊಂಡು ಈ ನಾನು ಹೇಳಿದ್ನಲ್ಲ ಫೌಂಡೇಶನ್ಸನ್ನ ವಾಪಸ್ಸು ತರಲಿಕ್ಕಾದರೆ ಆ ಸಂಬಂಧ ಮರುಜೀವ ಬರ್ತದೆ, ಅದನ್ನು ಉಳಿಸ್ತಾರೆ ಮತ್ತು ಬೆಳೆಸ್ತಾರೆ. ಅದು ನಮ್ಮ ಉದ್ದೇಶ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಂಬಂಧವನ್ನು ಗೌರವಿಸೋಣ, ಹಾಗೆಯೇ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಪಾಡ್ಕಾಸ್ಟ್. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.